ಅಣ್ಣ ಒಂದ್ ಕೇಸ್ ಬಿಯರ್ ಕೊಡಿ. ಲೇ ಒಂದ್ ಕೇಸ್ ಬೀರ್ ಕಾರಲ್ಲಿ ಹಾಕೋ. ಹಾ ಸರಿ. ಎಷ್ಟ್ ಜನ ಇದಾರ ಕಾರಲ್ಲಿ? ಒಬ್ಬರೇ ಇದಾರಣ್ಣ. ಈ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಕುಡಿತಾ ಇದಾರೆ ಅಂತಂದ್ರೆ ಇವ್ರು ಲವ್ ಅಲ್ಲೇ ಅಲ್ಲ ಲೈಫಲ್ಲೇ ಫೇಲ್ ಆಗ್ತಾರೆ ನೋಡ. ಅದೇನಣ್ಣ, ಲೈಫ್ ಅಂದ್ಮೇಲೆ ಲವ್ ಎಲ್ಲ ಇದ್ದೇ ಇರುತ್ತಲ್ಲ. ನೀವೇನಣ್ಣ ಲವ್ವೇ ಲೈಫ್ ಅಂತ ಇದ್ದೀರಾ? ಬೆಕ್ ಕುಡಿಬೇಕು ಅನ್ನೋರು ಫುಲ್ ಬಾಟ್ಲು ಕುಡಿಯೋ ತರ ಆಗಿದೆ ಕಣೋ. ಶೋ ನಿಲ್ಸಿ ಶಾಪ್ ಕ್ಲೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಹೋಗು. ಗುಂಡಿಗೆಯಲ್ಲಿ ಗುಂಡು ಸೂಜಿ ಚುಚ್ಚಿದಂಗೈತೆ, ಗುಂಡಿನಲ್ಲಿ ಕಾರ ಬಂದು ಮೆತ್ತಿದಂಗೈತೆ, ರಾತ್ರಿಯೆಲ್ಲ ಕನಸಲ್ಲಿ ಬಂದು ಕೊಲ್ಲುತ್ತೀಯಲ್ಲೇ, ಬಾಧೆಯಲ್ಲಿ ನನ್ನ ದೂಕಿ ಹೋಗಬೇಡವೇ, ಗುಂಡಿಗೆಯಲ್ಲಿ ಗುಂಡು ಸೂಜಿ ಚುಚ್ಚಿದಂಗೈತೆ, ಏನೇ ಅಂತ ನಾ ನಿನ್ನ ಹಿಂದೆ ಬಿದ್ದೆ, ನೀನೇ ನನ್ಗಿನ್ನು ಸ್ಪೆಷಲ್ಸು ಇಲ್ವೇ, ನಿನ್ ಪ್ರೀತಿಗೆ ನಿನ್ಗೆ ಒಂದು ವಂದನೆ ಮಾಡ್ತೀನಿ, ಗುಂಡಿಗೆಯಲ್ಲಿ 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 ಗುಂಡು ಸೂಜಿ ಚುಚ್ಚಿದಂಗೈತೆ, ಗುಂಡಿನಲ್ಲಿ ಖಾರ ಬಂದು ಮೆತ್ತಿದಂಗೈತೆ. Everybody say no to the love. Everybody say no to the love. Everybody say no to the love. No say no love. Say no. ಹೇ ಅಲ್ಲಿ ಇಲ್ಲಿ ನನ್ನ ಲವ್ಲಿ ಬೀಳ್ದಲ್ಲೇ ಹುಡುಗಿ, ಹೀಗೆ ಬಿಟ್ಬಿಟ್ರೆ ನನ್ನ ಹೆಂಗೆ, ನನ್ನ ಸುತ್ತ ಎಲ್ಲ ಈಗ ಸೋಲೋ ಅನಿಸುತ್ತಾ ಇದೆ, ಫೇಸ್ಬುಕ್ ಸ್ಟೇಟಸ್ ಕೂಡ ಬದಲಾಯ್ತೆ, ನೋವಾಯ್ತೆ ಬಾಧೆ ಆಯ್ತೆ, ನೀನು ಇಲ್ದೆ ನನ್ನ ಲೈಫ್ ಬೋರ್ ಆಗಿದೆ, ಯಾಕೆ ನೀನು ಹೀಗೆ ನನ್ನ ಕೊಲ್ಲುತ್ತೀಯಲ್ಲೇ, ಇದಕ್ಕಿಂತ ಘೋರ ಇಲ್ಲವೇ, ಹಲವು ಹೋಯ್ತೆ ಹುಡುಗಿ ಹೋದಳೆ, ಫೇಸಲ್ಲಿದ್ದ ನನ್ನ ನಗು ಮಾಯವಾಯಿತೆ, ಜಿಂದಗೀಲಿ ನಾನು ಪೂರ್ತಿ ಸೋತು ಹೋದೇನೆ, ನೀನು ಇಲ್ದೆ ಬದುಕಲಾದೆ ಸಾಯಲಾರ್ದೆ ಇದ್ದು ಬಿಟ್ಟೆನೆ. ಹೇಗೋ ಹೀಗೋ ಈ ಸೆಂಟು ಹುಡುಗನಿಗೆ ಈಗ ಹಸಿವಲ್ಲೇ ಮುಳುಗಿಸಿ ಬಿಟ್ಟೆ, ಎಣ್ಣೆ ಅಂದ್ರೇನೆ ಒಂದ್ ಮೈಲಿ ಇದ್ದೋನ್ನ ಫುಲ್ ಬಾಟಲ್ ಕುಡಿಯೋ ಹಂಗೆ ಮಾಡ್ದೆ, ಪ್ರೇಮ ಅನ್ನೋದು ಮದ್ವೆ ಅನ್ನೋದು ನೀನು ನಂಗೆ ನೀನು ಅಂತ ಹೇಳೋದು, ಹುಚ್ಚನ ಹಾಗೆ ನಿನ್ನ ಇಷ್ಟಪಡೋದು, ಇಷ್ಟೆಲ್ಲ ಕಷ್ಟಪಡೋದು, ಇಷ್ಕು ಅನ್ನೋದು ದೊಡ್ಡ ರಿಸ್ಕು ಸೋದರ, ಅದ್ರ ದಂಡೆಗೆ ಹೋಗಿ ನೀನು ಮೋಸ ಹೋದರೆ, ಸತ್ತು ಬದುಕಿ ಇರುವ ನನ್ನ ನೀನು ನೋಡಲೇ, ಪ್ರೀತಿ ಅಂದ್ರೆ ಗೆಲುವು ಅಲ್ಲ ಲೈಫಿನಲ್ಲಿ ದೊಡ್ಡ ಸೋಲಲೇ.
ಏ ರಾವ್ ಮದುವೆ ಬೇಡ ಕಣ, ರಾವ್ ಮದುವೆ ಬೇಡ ನಿನಗೆ. ಏ ಮಹೇಶ್, ಲವ್ ಮದುವೆಲ್ಲ ಬೇಡ ಕಣೋ. ಅದು ಇಂದಿನ ಮುಖ್ಯಾಂಶಗಳು: ಮಾನಸಿಕ ಹಿಂಸೆಯನ್ನು ತಡೆಯಲಾಗದೆ ಪ್ರತಿಯಾಗಿ ಆತ್ಮಹತ್ಯೆಯನ್ನು ಮಾಡಲು ಪ್ರಯತ್ನಿಸಿದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೈಟಲ್ಲಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ತಲೆ ನೋವ್ತಾ ಇದೆ ತುಂಬ. ಏನಯ್ಯ ನೀನು? ಮೊದಲು ಹ್ಯಾಂಗ್ ಓವರ್ ಅಲ್ಲಿ ಇದ್ದೀನಿ. ಹ್ಯಾಂಗ್ ಓವರ್ ಆಮೇಲೆ ಇರ್ಲಿ, ಬಾ ಕೂತ್ಕೋ ಬಾ. 2 ಸ್ಟ್ರಾಂಗ್ ಟೀ. ಹ್ಯಾಂಗ್ ಓವರ್ ಅಲ್ಲಿ ಇರ್ಬೇಕಾದ್ರೆ ಸ್ಟ್ರಾಂಗ್ ಟೀ ಏನ್ರಿ? ಸ್ವಲ್ಪ ಮಜ್ಜಿಗೆ ಕುಡಿಸ್ತೀವಿ. ಇಷ್ಟು ಜೋರಾಗಿ ನಕ್ಕು ಎಷ್ಟು ದಿನ ಆಗಿತ್ತು? ಟೀ ಈ ಮುದ್ಕ ಜೀವನದಲ್ಲಿ ಯಾವತ್ತೂ ಕುಡ್ದಿಲ್ಲ ಅನ್ಸುತ್ತೆ. ಚಿಯರ್ಸ್. ಇಲ್ಲಿ ನೋಡು, 75 ದಾಟಿದ್ರು ನಾನು ಎಷ್ಟು ಚೆನ್ನಾಗಿದ್ದೀನಿ. ಇಲ್ಲಿ ತನಕ ಒಂದು ಪಾರ್ಟಿಗೂ ಹೋಗಿಲ್ಲ. ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ಇಷ್ಟಕ್ಕೂ ಏನ್ ನಿನ್ ಸಮಸ್ಯೆ? ಸಮಸ್ಯೆ ಅಂತೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಸಮಸ್ಯೆ ತೀರ್ಸಕ್ಕಾಗ್ಲಿಲ್ಲ, ಇವ್ನು ತೀರ್ಸ್ತಾನಂತೆ. ಕೇಳಿಸ್ತು ಅಲ್ವೋ? ರಾವಣನ್ಗೆ 108 ಸಮಸ್ಯೆ ಇತ್ತು ಅಲ್ವಾ? ನೀನ್ ಯಾವ ಲೆಕ್ಕ? ಈಗ ಏನು ಅಂತ ಹೇಳು. ಇದೆಲ್ಲ ನನ್ನ ಕರ್ಮ. ನನ್ನ ಬಿಟ್ಬಿಡಿ ಅಣ್ಣ. ಇಷ್ಟು ಚಿಕ್ಕ ವಯಸ್ಸಿಗೆ ವೇದಾಂತದ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ನಿನಗೇನೋ ದೊಡ್ಡ ಸಮಸ್ಯೆನೇ ಇದೆ ಅಂತ ಆಯ್ತು. ವೇದಾಂತಗಳನ್ನ ಹೇಳೋದಕ್ಕೆ ವಯಸ್ಸೇ ಆಗ್ತಾತ, ಜೀವನದ ಅನುಭವ ಸಾಕು ತಾನೆ. ಜಾತಕದ ಬಗ್ಗೆ ಹೇಳೋದಕ್ಕೆ ಜ್ಯೋತಿಷದವರಿದ್ದಾರೆ. ಮೊದಲು ನಿನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳು. ಅಳ್ತಾ ಇದ್ಯಾ? ಚೇಚೆ ತಾತ, ಅಳ್ಬೇಡ, ಸುಮ್ನಿರು, ಅಳ್ಬೇಡ. ಹುಟ್ಟಿದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹೇಳುವಂತ ಮೊದಲನೇ ಮಾತು ಅಮ್ಮ. ಆದ್ರೆ ನನ್ನ ಜೀವನದಲ್ಲಿ ನಾನು ಮೊದಲನೇ ಸಲ ಹೇಳಿದ ಮಾತು ಹಸಿವು. ಅವತ್ತಿಂದ ಇಲ್ಲಿ ತನಕ ನಾನು ಹಸಿವಿಂದ ಒದ್ದಾಡ್ತಾ ಇದ್ದೀನಿ. ಕಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ಸಂಬಂಧ ಕೂಡ ಇಲ್ಲ. ಪ್ರಪಂಚನೇ ಒಂದ್ ಕಡೆ, ನಾನೇ ಇನ್ನೊಂದ್ ಕಡೆ. ಆಗ್ಲೇ ಡಿಸೈಡ್ ಮಾಡಿದೆ ಹೇಗೆ ಹುಟ್ಟಿದ್ನೋ ಹಾಗೆ ಸಾಯ್ಬೇಕು ಅಂತ. ಅದಕ್ಕೇನೆ ನಾನು ಇವತ್ತಿಗೂ ಯಾವತ್ತಿಗೂ ಅನಾಥಾನೆ. ಎಲ್ಲರೂ ಕಲಿಯುವಂತ ಪಾಠ ಅ ಅಂದ್ರೆ ಅಪ್ಪ, ಅ ಅಂದ್ರೆ ಅಮ್ಮ. ಆದ್ರೆ ನಾನ್ ಕಲ್ತಿದ್ದ ಪದಗಳು ಅ ಅಂದ್ರೆ ಅವಕಾಶ, ಅ ಅಂದ್ರೆ ಅನಾಥ. ಎಲ್ಲರ ದೃಷ್ಟಿಲಿ ಅನಾಥ ಅಂದ್ರೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಅಂತ. ಆದ್ರೆ ನನ್ನ ದೃಷ್ಟಿಲಿ ಅನಾಥ ಅಂದ್ರೆ ಎಲ್ಲರೂ ಬಿಟ್ಟಿರೋರು. ತಾಯಿ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋ ವಯಸ್ಸಲ್ಲಿ ಹಸಿ ಬಗ್ಗೆ ತಿಳ್ಕೊಂಡೆ. ಹೊಟ್ಟೆ ಪೂರ್ತಿ ತಿಂದು ಆಟ ಆಡೋಂಥ ವಯಸ್ಸಲ್ಲಿ ಊಟಕ್ಕಾಗಿ ಸಾಕಷ್ಟು ಕಡೆ ತಿರುಗ್ತಾ ಇದ್ದೆ. ಎಷ್ಟೋ ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀನಿ. ಹಿಡ್ಕೊಳ್ರು. ಆಧಾರ್ ಕಾರ್ಡ್ಗೆ ರೀಚಾರ್ಜ್ ಕಾರ್ಡ್ಗೆ ವ್ಯತ್ಯಾಸ ಗೊತ್ತಿಲ್ವೇನ್ರೋ? ಆದ್ರೆ ನೀವೇ ಅಲ್ವಾಣ ಹೇಳಿದ್ದು. ನನ್ನಲ್ಲ ಕಣ್ರು, ಅಲ್ಲಿ ಹೋಗಿ ಹಿಡ್ಕೊಳ್ರು. ಯಾರ ಅಣ್ಣ? ಲೇ ನೀವ್ ಆ ಕಡೆ ಹೋಗ್ರೋ, ನೀವ್ ಈ ಕಡೆ ಹೋಗ್ರೋ. ಸರಿ ಅಣ್ಣ. ಈ ಟೈಮಲ್ಲೇ ಈ ಫೋನ್ ಬೇರೆ. ನಿಂತ್ಕೊಳ್ಳೋ. ನಿಮ್ ಮನೆಗೆ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ನನಗೆ ಬಂದು ಪೂಜೆ ಮಾಡೋ ತರ ಕಾಣಿಸ್ತಾ ಇದ್ದಾರೆ. ಫೋನ್ ಇಡ್ರೋ ಫಸ್ಟು. ಈ ಕಡೆಯಿಂದ ಬರೋ, ಈ ಕಡೆಯಿಂದ ಬರೋ. ಹಿಡ್ಕೊಳ್ರೋ. ಲೇ ಪೂಜಾರಿ, ಎಲ್ಲಿ ಹೊಡೋಗ್ತಿದ್ಯಾ? ನಮಗ್ ಕೊಡ್ಬೇಕಾಗಿರೋ ದುಡ್ಡು ಕೊಡದೆ ಎಲ್ಲಿ ಹೋಗ್ತಿದ್ಯಾ? ಕೊಡು ಬಾಯಿಲಿ. ಇಷ್ಟಕ್ಕೂ ನಿಮ್ಮ ಅಣ್ಣ ಯಾರೋ ಮೂರ್ಖ, ಅಗರಬತ್ತಿ ಕಡ್ಡಿ ಅಷ್ಟಿಲ್ಲ, ನನ್ನೇ ಹೆದರ್ಸಕ್ ಬರ್ತೀಯ ದರಿದ್ರದವನೇ. ಲೇ ಪೂಜಾರಿ, ನಾನ್ ಅಗರಬತ್ತಿ ಅಲ್ಲ, ಅಗರಬತ್ತಿ ಹಚ್ಚೋ ಬೆಂಕಿ. ಇದನ್ ನೋಡು, ಇವಾಗ ಅರ್ಥ ಆಗತ್ತೆ. ಮದುವೆದಲ್ಲಿ ಇದ್ ಬೇರೆ. ಓಂ ನಮಃ ಶಿವಾಯ. ಯಾರು? ಸ್ವಾಮಿ, ನೀವ್ ಮೊನ್ನೆ ಶೋಭನ ಕೊಟ್ಟಿದ್ ಮುಹೂರ್ತ ಕ್ಯಾನ್ಸಲ್ ಆಗಿದೆ. ಮತ್ತೆ ಯಾವಾಗ ಇಟ್ಕೊಳ್ಳೋಣ? ಇವತ್ ಬರ್ತೀರಾ, ನಾಳೆ ಬರ್ತೀರಾ? ಇವ್ರಿಗೇನೆ ನಾವು ಮುಹೂರ್ತ ಇಡ್ತಾ ಇದೀವಿ. ಇನ್ ಯಾವತ್ತು ಕಾಲ್ ಮಾಡಕ್ ಹೋಗ್ಬೇಡ್ರಿ. ಆಷಾಢ ಮಾಸದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ನೀವು ಯಾರಪ್ಪ? ಈ ಪೂಜಾರಿ ಬೇಜಾನ್ ಆಟ ಆಡ್ತವನ, ಎತ್ತಾಕೊಂಡ್ ಬರ್ತಾ ಇರೋ. ಬಿಡ್ರು ನನ್ನ. ನನ್ನ ಬಿಟ್ಟೋಗ್ಬೇಡ್ರು, ಇರೋ. ಅಪ್ಪ, ಆಗದು ಆಗದು ನಿಲ್ಸಿದ್ರೆ ಆಗದು.
ಅಣ್ಣ ಇವನೇ ಅಣ್ಣ. ಓ ಇವನೇನಾ? ಹೌದಣ್ಣ ಇವನೇ. ಏಯ್ ಅಣ್ಣಂಗೆ ದುಡ್ಡು ಕೊಡ್ಬೇಕು, ಬೇಗ ನಡಿ. ಅಣ್ಣ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಅರ್ಜೆಂಟ್ ಆಗಿ 2ಕ್ಕೆ ಹೋಗಿ ಬಂದ್ಬಿಡಿ. 2 ಇಲ್ಲ 3 ಇಲ್ಲ. ಅಣ್ಣನ ಹತ್ರ ಆಟ ಆಡ್ತೀಯಾ? ಬಾ, ನೀನ್ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಹೇ ಬ್ರೋ, ಗೋಲ್ಡ್ ವಾಶ್ ಮಾಡಿಸ್ಕೊಂಡ್ರೆ ನಿಮ್ಮಲ್ಲಿ ಗ್ಲೋ ಬರೋದಿಲ್ಲ. ಗೋಲ್ಡ್ ವಾಚ್ ಅಲ್ಲ ಕಣೋ, ಅಣ್ಣನ ಹತ್ರ ಬಾ, ಸಿಲ್ವರ್ ವಾಶೇ ವಾಶ್. ವಾಟ್ಸ್ ನಾನ್ಸೆನ್ಸ್? ಸೈನ್ಸ್ ಸೆನ್ಸ್ ಎಲ್ಲ ನಮ್ಗೆ ಯಾಕೆ ಗುರು? ಅಣ್ಣ ಕಲಿತಾ ಇದ್ದಾನೆ, ಎದ್ ನಡಿ, ಚಲ್ ನಡಿ. ವಾಟ್ ಬ್ರೋ, ವಾಟ್ ಆರ್ ಯು ಟಾಕಿಂಗ್? ಏನ್ ಗುರು, ನಡಿ ಬೇಗ, ಅಣ್ಣ ಕರಿತಾವನೆ. ಹಿಡ್ಕೊಂಡ್ ನಡೀರ, ಇವನ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ವಾಟ್ ಆರ್ ಯು ಗೈಸ್ ಡೂಯಿಂಗ್? ಅಣ್ಣ ಪೂಜಾರಿನ ಎತ್ತಾಕೊಂಡ್ ಬಂದಿದೀವಿ. ಸರಿಯಾಗಿ ಕರ್ಕೊಂಡ್ ಬರ್ರೋ. ಸುಮ್ನೆ ನಡಿಯೋ, ಯಾಕೋ? ಅಪ್ಪ ಅರ್ಜೆಂಟ್ ಅಣ್ಣ. Shit! What bro? What is this behavior bro? ಚಲ್ ನಡಿ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಸೈಟ್ ಕೊಡ ಅಂತೀರಾ? Hey cool, what bro? Tell me exactly. Okay, cool man. Cool man. ಅಮೀರ್ ಖಾನ್ 3 ಇಡಿಯಟ್ಸ್ ತರ 3 ಜನನು ಸರಿಯಾಗಿ ಅವರೇ ಕಂಡ್ರು. ಏಯ್ ಕುಳ್ಳ, ಫ್ಯಾನ್ ಹಾಕಲು. ಅಣ್ಣ ಕರೆಂಟ್ ಬಿಲ್ಲೇ ಕಟ್ಟಿಲ್ಲ, ಫ್ಯಾನ್ ಹೆಂಗ್ ಅಣ್ಣ ತಿರುಗುತ್ತೆ? ಏಯ್ ಕೈಯಲ್ಲಿ ತಿರ್ಗ್ಸೋ, ನಡಿ ಆ ಕಡೆ. ಇದ್ರೆ ಅಲ್ವಾ ಅಣ್ಣ ಮಾಡಕ್ಕೆ? ಎಲ್ಲ ಮಹಾನ್ ಭಾವಂದಿರಿಗೆ ನನ್ನ ನಮಸ್ಕಾರ. ನನ್ನ ಕರ್ಕೊಂಡ್ ಬಂದಿರೋ ಕಾರಣ ಏನಂತ ಹೇಳ್ತೀರಾ? ನಾನೊಬ್ಬ ಫ್ಯಾಷನ್ ಡಿಸೈನರ್, ನನ್ನ ಹೀಗೆ ಕರ್ಕೊಂಡ್ ಬರ್ತೀರಾ? ಇಟ್ಸ್ ಅ ಶೇಮ್ ಟು ಮೀ. ರೇಷನ್ ಅಕ್ಕಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂತ ನೀನು ಫ್ಯಾಷನ್ ಬಗ್ಗೆ ಮಾತಾಡ್ತಾ ಇದೀನೋ ಗೂಬೆ? ಯಾಕೋ ನಕರ ಮಾಡ್ತಾ ಇದ್ಯಾ? ಅಣ್ಣ ಅರ್ಜೆಂಟ್ ಅಣ್ಣ, ಹೋಗ್ ಬಂದ್ಬಿಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ದಯವಿಟ್ಟು ಹೇಳ್ತೀರಾ ಸ್ವಾಮಿ, ನಮ್ಮ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಈಗ ಕರೆಕ್ಟ್ ಮ್ಯಾಟ್ರಿಗೆ ಬಂದ್ರಪ್ಪ. ಇಷ್ಟಕ್ಕೂ ನನ್ ಬಾಕಿ ಯಾವಾಗ ತೀರಿಸ್ತಿರೋ? ಓಯ್ ಸಿಟಿಲಿ ಜಾಸ್ತಿ ಬಡ್ಡಿ ತಗೊಂಡು ಒಳ್ಳೆ ಹೆಸರು ತಗೊಂಡಿರುವಂತ ಪ್ರಜೆಗಳನ್ನ ಪೀಡಿಸ್ತಾ ಇರುವಂತ ಶೇರ್ ಖಾನ್ ಅಲಿಯಾಸ್ ಭಾಯ್ ಹತ್ರ ನಾವ್ ಇಷ್ಟಪಟ್ಟು ಒಬ್ಬೊಬ್ರು 30,000 ತಗೊಂಡಿದೀವಿ. ನೀವು ಕೊಟ್ಟಿರೋ ಸಮಯದಲ್ಲಿ ನಿಮ್ಮ ಬಾಕಿನ ತೀರಿಸ್ಬಿಡ್ತೀವಿ. ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಬಂದಿರೋ ಶಿಕ್ಷಣ ಕೊಡ್ಬೋದು. ಇಂತಿ ಓಂ ನಮಃ ಶಿವಾಯ ವಿನಯ್, ಗಾಳಿ ಅಖಿಲ್, ಸಲೂನ್ ಗೋಪಿ. ಮೇಕಪ್ ಬಗ್ಗೆ ಕೇಳಿ ಬ್ರೋ, ಹೇಳ್ತೀನಿ. ಆದ್ರೆ ಈ ಸಾಲದ ಬಗ್ಗೆ ನಮಗೆ ಗೊತ್ತಿಲ್ಲ. ಏನೋ ಭಕ್ತರು ಕೊಡ್ತಿರೋ ಚಿಲ್ಲರೆ ಕಾಸಲ್ಲಿ ಬದುಕ್ತಾ ಇದ್ದೀನಿ. ಈ ತರ ಚಿಲ್ಲರೆ ಕೆಲಸ ನಾನು ಮಾಡಲ್ಲ ಸ್ವಾಮಿ. ಈ ಸಾಲಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಈ ಸಿಗ್ನೇಚರ್ ನಮ್ದಲ್ಲ ಅಣ್ಣ, ಈ ಸಾಲ ನಾವು ತಗೊಂಡಿಲ್ಲ ಅಣ್ಣ. ಈ ದುಡ್ಡನ್ನ ಕೊಟ್ಟಿರೋನು ಬರ್ತಾ ಇದ್ದಾನೆ, ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ. ನೋಡ್ರು ಸಾಯ್ ಬಂದ. ನಮ್ಮ ಫ್ರೆಂಡ್ಸ್ಗೆ ನಿಮ್ ಬಗ್ಗೆ ಗೊತ್ತಿಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ. ಏನು ಇದು? ಕಂಗ್ರಾಚುಲೇಷನ್, ಬರ್ರಪ್ಪ, ಬರ್ತೀನಿ ಅಣ್ಣ. ಬನ್ನಿ ಹೋಗೋಣ. ಅರ್ಥ ಆಗೋಗ್ ಹೇಳೋ. ಏನು ಫಸ್ಟ್ ಬರ, ಆಮೇಲೆ ಹೇಳ್ತೀನಿ. ಅಣ್ಣ ನಮಸ್ತೆ ಅಣ್ಣ. ಏಯ್ ನಿಂತ್ಕೊಳ್ರ, ನನ್ ಬಗ್ಗೆ ಗೊತ್ತಿಲ್ವಾ? ಅಣ್ಣ ಏನಣ್ಣ ಏನೋ ಹೇಳಿದ್ರಿ? ನನ್ನ ಬಗ್ಗೆ ಗೊತ್ತಿಲ್ವಾ ತಮ್ಮ? ನಿಮ್ ಬಗ್ಗೆ ಇವ್ರಿಗಲ್ಲ ಅಣ್ಣ, ಪಬ್ಲಿಕ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣ ರೇಪ್ಗಳು ಮರ್ಡರ್ಗಳು ಮಾಡಿದಾರೆ ಗೊತ್ತಾ? ಇವ್ರು ತುಂಬಾ ಫೇಮಸ್. ಈಗ ಅರ್ಥ ಆಯ್ತು. ನಿಜವಾಗ್ಲೂ ನಿಮ್ಗೆ ಅದಿಲ್ಲ ಬಿಡಿ. ಯಾವ್ದೋ ತಗೊಳಪ್ಪ ತಮ್ಮ. ಓಕೆ ಅಣ್ಣ, ಬರ್ರೋ ಹೋಗೋಣ ಅಣ್ಣ. ಬಟ್ ಒನ್ ಥಿಂಗ್, ಫೇಸ್ಬುಕ್ ಪಾಸ್ವರ್ಡ್ನ ಯಾರಿಗೂ ಹೇಳ್ಬಿಡಿ, ಇಟ್ಸ್ ಕಾನ್ಫಿಡೆನ್ಷಿಯಲ್. ನಿಜವಾಗ್ಲೂ ಸೂಪರ್ ತಮ್ಮ ನೀನು. ನಮ್ ತಮ್ಮ ಎಷ್ಟು ಒಳ್ಳೆಯವನಲ್ವಾ? ಇವತ್ತು ಶಿವನ ಲೇಟಾಗಿ ಬಂದಿದ್ ಕಣೋ. ಅವ್ನು ಮಾತಂದ್ರೆ ಮಾತು ಕಣೋ, ಪಕ್ಕ ತಂದು ಕೊಡ್ತಾನೆ. ಆ ವಿಷಯನ ನನಗೆ ಬಿಟ್ಬಿಡು, ಗೊತ್ತು ತಾನೇ? ಬಾಬು, ತಗೊಳ್ಳಿ ಅಮ್ಮ. ಏನಾಗಿಲ್ಲ ಅಲ್ವಾ? ಥ್ಯಾಂಕ್ ಗಾಡ್. ಯಾರೋ ಅದು? ಯಾವನವನು? ಲೇ, ಸಾಯೋದಿಕ್ಕೆ ನಮ್ ಗಾಡಿನ ಬೇಕಿದ್ದ ನಿಂಗೆ? ನಿಮ್ಮಂತವ್ರಿಂದಾನೆ ಕಣೋ ಸಾಕಷ್ಟು ಜನ ಅಮಾಯಕರು ಸಾಯ್ತಿರೋದು. ನನ್ನ ಮಗ ಲೇ, ನಾವ್ ಯಾರು ಗೊತ್ತಾ ನಿಂಗೆ? ಮಿನಿಸ್ಟರ್ ಮಗ ಇಲ್ಲಿ. ಚೆಲ್ ಸಾಲ, ನೀನ್ ಮಾಡೋ ಕೆಲ್ಸಕ್ಕೆ ಹೇಳೋ ಬ್ಯಾಕ್ ಗ್ರೌಂಡ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಚಲ್, ನಿನ್ ಜೊತೆ ನಾನೇ ಯಾಕೋ ಮಾತಾಡ್ಬೇಕು? ಅವ್ರ ಸಾಲ ಬಾರೋ ಬಾ. ಇನ್ನೊಂದು ಸಲ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ನನ್ನ ಮಕ್ಕಳ. ಲೋ ಮಗ, ಬಿರಿಯಾನಿ ರೆಡಿ ಇದೆಯೇನೋ? ರೆಡಿ. ಇಲ್ಲಿ ಪಾರ್ಸೆಲ್ ಹೇಳಿದ್ದೀನಿ, ನಾನು ತಗೊಂಡ್ ಬರ್ತಾ ಇದ್ದೀನಿ. ಓಕೆನಾ? ಬಂದೆ.
ಯಾಕೆ ಅಂಕಲ್ ಹಾಗೆ ನೋಡ್ತಾ ಇದ್ದೀರಾ? ನೋಡಿದ್ರೆ ನನ್ನ ಮಗ ನೆಪ್ಕ ಬರ್ತಾ ಇದ್ದಾನೆ. ಈಗ ಏನಾಯ್ತಂತ ಚಿಂತೆ ಮಾಡ್ತಾ ಇದ್ದೀರಿ ಅಂಕಲ್? 5 ತಿಂಗಳಿಂದ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಪ್ಪ. ನನ್ನ ಒಬ್ನೇ ಬಿಟ್ಟು ಹೋಗ್ಬಿಟ್ನಪ್ಪ. ಇವತ್ತಿಂದ ನನ್ನನ್ನ ನಿಮ್ ಮಗ ಅಂತಾನೆ ಅನ್ಕೊಳ್ಳಿ ಅಂಕಲ್. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ನಾನಿದ್ದೀನಲ್ಲ, ನಾನಿದ್ದೀನಿ ತಾನೆ, ಅಳಕ್ ಹೋಗ್ಬಿಡಿ ಅಂಕಲ್. ಸರಿ ಅಂಕಲ್, ನಾನು ಬರ್ತೀನಿ. ಪ್ಲೀಸ್ ಅಂಕಲ್ ಅಡಬೇಡಿ. ಹಾ, ಬರ್ರೋ ಹೋಗೋಣ. ಅಂಕಲ್ ಬರ್ತೀನಿ. ಅಡ್ಡಾಲಿದ್ದೀನಿ, ಬಂದ್ಬಿಡ್ತೀನಿ. ಬಾಯ್ ಬಾಯ್. ಏನ್ರೋ ಡಲ್ ಆಗಿದ್ದೀರಲ್ರೋ? ಯಾಕ್ರೋ? ಆಗ್ಬಾರ್ದು ಆಗೋಯ್ತಣ್ಣ. ಏನಕ್ಕೆ? ಏನಾಗಿತ್ರೋ? ಕುಡ್ದಾಗ ಆಗೋಯ್ತಣ್ಣ. ಏನಿಕ್ರೋ ಗುಣ? ಏನಾಯ್ತು? ಏನ್ರೋ? ಲೋ ಮಗ, ಎಣ್ಣೆ ಹಾಕೋ. ಏನ್ರೋ ಏನಾಯ್ತು? ಕಾರ್ ಫಾಸ್ಟಾಗಿ ಓಡಿಸ್ಕೊಂಬತ್ತಾರೆ, ಒಬ್ಬನ ಹೊಡೆದಾಣ. ಯಾರೋ ಅವನು? ಅವನು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಸರಿಯಾಗಿ ಕೊಟ್ಟ. ನ್ಯಾಪ್ಕ ಇಟ್ಕೊಳಂಗೆ. ಯಾರೋ? ನಮ್ಮ ಮರ್ಯಾದೆ ಹೋಯ್ತಣ್ಣ. ಅಣ್ಣ ನಂಗೆ ಸ್ವಲ್ಪ ಕೊಡೋಣ. ನೀನ್ ಇನ್ನ ಚಿಕ್ಕವನು ಕಣ. ಲೇ, ನಾವು ಹುಡುಗರಿಗೆ ರೋಲ್ ಮಾಡಲ್ಸು. ಸ್ವಲ್ಪ ಹಾಕು ಅವನ್ಗೂ ಬಾ. ಕುಡಿಯೋ. ಯಾಕೋ ಬಾ ಅಂದೆ? ಜಾಬ್ ರಿಸೈನ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಏನು ಹುಚ್ಚಿಡ್ತಿದ್ಯಾ? ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕೆಲಸ ಇದು ಗೊತ್ತಾ? ರಿಸೈನ್ ಮಾಡಕ್ ಮನ್ಸಲ್ಲಿಂದ ಬರುತ್ತೋ? ಏನೋ ಸೇವೆ ಮಾಡೋಣ ಅಂತ ಜಾಬಿಗೆ ಬಂದೆ, ಆದ್ರೆ ಅಂದ್ರೆ ಏನಾಯ್ತು? ಮನುಷ್ಯರಿಗಿಂತ ಮನಿಗೆ ವ್ಯಾಲ್ಯೂ ಕೊಡ್ತೀಯಾರ ಇಲ್ಲಿ. ಜನರು ಸಾಯ್ತಾ ಇದಾರಣ್ಣ ಇಲ್ಲಿ. ಅಂಥದ್ದೇನಾಯ್ತು? ಅದಕ್ಕೆ ಅಣ್ಣ ನನ್ನ ಫ್ರೆಂಡ್ ಒಬ್ಬನ್ನ ಹಂಗೆ ಸೆಟ್ ಮಾಡಿದ್ದೀನಲ್ಲಿ. ಕೆಲವು ಆನ್ ಡ್ಯೂಟಿಲಿ ಇರುತ್ತೆ, ಆಫ್ ಡ್ಯೂಟಿಲಿ ಇರುತ್ತೆ. ನೀನು ಸರಿಯಾಗೇ ಮಾಡಿದ್ಯಾ ಬಿಡು. ಈ ಸಿಚುವೇಶನಲ್ಲಿ ಅವನೇ ಕರೆಕ್ಟ್. ಕ್ಷಮಿಸ್ಬಿಡಿ ಅಣ್ಣ. ಮಾಲೆಲ್ಲಿದ್ಯೋ? ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅಣ್ಣ. ಸರಿ ಬಾ, ನನ್ನ ಜೊತೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಅಣ್ಣ. ಮಾಲೆಲ್ಲಿದ್ಯೋ? ನನಗೆ ಗೊತ್ತಿಲ್ಲ ಅಣ್ಣ. ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ನಿಜವಾಗ್ಲೂ ಆಣೆಗಣ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಣ್ಣ. ಮಾಲ್ ಕೊಟ್ಟಿಲ್ಲ ಅಂದ್ರೆ ಮಗನೇ. ಅಯೋಗ್ಯ, ಗೊತ್ತಿಲ್ಲ ಅಣ್ಣ. ಎಲ್ಲೋ ಮಾಲು? ಕೊಡು 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 ಸಾಲ. ಹಾ, ಅದು ಲೆಕ್ಕ. ಇನ್ನೊಂದು ಸಲ ನನ್ನ ಹತ್ರ ಇಟ್ಕೊಂಬೇಡಿ ಕಾಳ್ ನನ್ನ ಮಕ್ಕಳ. ಅಣ್ಣ 10,000 ರೂಪಾಯಿ ಮಾನ್ನ 1 ಲಕ್ಷ ರೂಪಾಯಿ ಮಾರ್ತವನಣ್ಣ. ಯಾರೋನು? ಅಣ್ಣ ಆ ಸಾಯಿದನಲ್ಲ ಅವನು. ಅವನೆಲ್ಲ ಸಿಗ್ತಾ ನಿಮ್ಗೆ? ಅವನಿಗೆ ಮಾಲ್ ಕೊಟ್ರು ಬಾಧೆ, ಮಾಲ್ ಕೊಟ್ಟಿಲ್ಲ ಅಂದ್ರೂ ಬಾಧೆ. ನಮ್ಮವ್ರನ್ನಲ್ಲಿ ಕಳಿಸಿ ಏನಾಗಿದೆ ಅಂತ ನೋಡಕ್ಕೆ ಹೇಳೋ. ಆಯ್ತು ಸರಿ ಅಣ್ಣ. ಹ್ಞೂ. ಸಾಯಿ, ನೈಟು ಸನ್ಲಿ ಒಂದು ಮೂವಿ ನೋಡೋಣ ಬಾರೋ. ಸುಮ್ಮನೆ ಬಾರ. ನಮಸ್ತೆ ಅಣ್ಣ, ಹೇಗಿದ್ದೀರಾ? ಅಂಕಲ್ ನಮಸ್ತೆ. ಅಣ್ಣ ನಮಸ್ತೆ. ಅಂಕಲ್ ಒಂದು ಪ್ಲೇಟ್ ಇಡ್ಲಿ. ಹಾಂ, 1 ಪ್ಲೇಟ್ ಇಡ್ಲಿ ಕೊಡಪ್ಪ. ಅಲ್ಲ ಅಣ್ಣ, ಮತ್ತೆ ನನಗೆಲ್ಲಿ? ನಿನಗೆ ಇಡ್ಲಿ ಕೊಟ್ರೆ ಸನ್ನಿ ಲಿಯೋನ್ ಮೂವಿಗೆ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಟಂಗೆ.
ಅಯ್ಯೋ ನನ್ನ ಮಗನೇ. ಇಲ್ಲಿ ಕೊಡಪ್ಪ, ಪ್ರಾಬ್ಲಮ್ ಯಾಕೆ, ತಗೋ ತಿನ್ನು. ಅಬ್ಬಾ ಎಷ್ಟು ಪ್ರೀತಿಯಿಂದ ಕೊಟ್ಟೆ. ಏನಣ್ಣ ನೀನ್ ಕೂಡ ಆ ದೃಷ್ಟಿ ಬೊಂಬೆ ನಿಂಬೆ ಇಟ್ಟಿದ್ದೀರಲ್ಲ. ನಾನು ಸ್ವಲ್ಪ ಸೆಂಟಿಮೆಂಟಲ್ ಬಿಡು. ಏನಾಕೆ ಹೇಳಿ ನಿಂಗೆ ಬೇಡವಾ? ಅಣ್ಣ ನಂಗೆ ಜಾಬ್ ಸಿಗೋ ತನಕ 10 ನಿಂಬೆ ಇಟ್ಕೊಳಕ್ ಹೇಳಿದ್ರು. ಸಾಕ್ ಬಿಡಪ್ಪ, ನೋಡಿದೀನಿ. ಒಳ್ಳೆ ನೀರ್ ಬೇಡ ಅಂದ್ರೆ ಆರಾಮಾಗಿ ಟೀ ಆದ್ರೂ ಕುಡಿ. ಎಷ್ಟು ಒಳ್ಳೆವಣ್ಣ ನೀನು. ಏನೋ ಶಿಷ್ಯ, ನಾನ್ ಶ್ಯಾಮ, ಎಲ್ಲ ಕುಶಾಲನೇನಾ? ಅವ್ನು ಯಾರು? ನಾನು ಎಡಿಟರ್ ಮಾತಾಡ್ತಾ ಇರೋದು. ಏನ್ಲಿಲ್ಲ ಎಡಿಟ್ರು, ಈ ವಿನಾಯಕ ಚತುರ್ಥಿ ಹಬ್ಬಕ್ಕೆ ನ್ಯೂಸ್ ಪೇಪರ್ ಅಲ್ಲಿ ಏ ಮಗ ಸರಿಯಾಗಿ ಕೇಳಿಸ್ಕೊಳೋ, ಈ ಸಲ ವಿನಾಯಕ ಚತುರ್ಥಿ ಹಬ್ಬಕ್ಕೆ ನನ್ ಬಗ್ಗೆ ಪೇಪರ್ ಅಲ್ಲಿ ಮೀಡಿಯಾ ಅಲ್ಲಿ ಜಬರ್ದಸ್ತ್ ನ್ಯೂಸ್ ಬರ್ಬೇಕು, ಅರ್ಥ ಆಯ್ತಲ್ಲ? ಅಷ್ಟಕ್ಕೂ ನಾನು ತುಂಬಾ ಯಂಗ್ MLA. ಸರಿ ಎಡಿಟ್ರು, ನನ್ PA ಬಂದು ನಿನ್ನ ಭೇಟಿ ಆಗ್ತಾನೆ. ಲೋ ಶಿಷ್ಯ, ಭೇಟಿ ಆಗ್ತಾನೆ ಅಂದ್ರೆ ಅವ್ನ್ ಸೀದಾ ಬಂದ್ ನಿನ್ನೆ ಭೇಟಿ ಆಗ್ತಾನೆ. ಸರಿ ಸರ್, ಆಗ್ಲಿ, ನೀವ್ ಹೇಳ್ದಾಗೆ ಮಾಡೋಣ. ಓಕೆ, ಒಳ್ಳೇದು. ಲೇ PA, ಆ ಎಡಿಟರ್ಗೆ ನನ್ ಬಗ್ಗೆ ಡೀಟೇಲ್ಸ್ ಬೇಕಂತೆ, ಹೋಗ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಟ್ ಬಾ. ಓಕೆ ಸರ್. ಅಣ್ಣ ನಿಮ್ ಬಗ್ಗೆ ಡೀಟೇಲ್ಸ್ ಅಂದ್ರೆ ನೀವ್ ಮಾಡುವಂತ ಕಳ್ವ್ಯವಹಾರ, ಸಾಲ ಕೊಟ್ಟು ಜಾಸ್ತಿ ಬಡ್ಡಿ ತಗೊಳ್ಳೋಂತ ವಿಷಯನೇನಾ ಅಣ್ಣ? ಲೇ ಶಿಷ್ಯ, ನನ್ ಬಗ್ಗೆ ಡೀಟೇಲ್ಸ್ ಅಂದ್ರೆ ಒಳ್ಳೆ ಡೀಟೇಲ್ಸ್, ಕೆಟ್ಟ ಡೀಟೇಲ್ಸ್ ಅಲ್ಲ. ಲೇ ನನ್ ಮಗನೇ. ಅಣ್ಣ 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 ಅಣ್ಣ. ಏನೋ ಮಲ್ಲಿ, ಏನಾಯ್ತೋ? ಅಣ್ಣ ಅಣ್ಣ, ನಮ್ ರಾಮಣ್ಣ ಅವ್ರು ಹೋಗ್ಬಿಟ್ರಣ್ಣ. ಅಯ್ಯೋ, ರಾಮಾನಂದ ಸತ್ತೋಗ್ಬಿಟ್ಟ. ಅಯ್ಯೋ 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 ರಾಮನಾಥ, ಅಯ್ಯೋ ರಾಮನಾಥ, MLA ಅವ್ರೆ, ರಾಮನಾಥ, ಅಯ್ಯೋ MLA ಇಲ್ಲಿ ನೋಡಿ, ರಾಮನಾಥ. ಅಯ್ಯೋ ಭಗವಂತ, ನನ್ ಓಟ್ನೆ ತಗೊಂಬಿಟ್ಟಿಯಲ್ಲ. ಹೋಗ್ಲಿ ಬಿಡು, ಕಡೆದಾಗ ಒಂದ್ ಸೆಲ್ಫಿ ಯಾರು ತಗೊಳ್ಳೋಣ. ನಿಮ್ಗೇನ್ ಬೇಕದನ್ನ ನಾಚಿಕೆ ಪಟ್ಕೊಳ್ದೇನೆ ಆರ್ಡರ್ ಮಾಡಿ. ಹೇ ಇಸ್ ಮೈ ಫಿಯಾನ್ಸಿ, ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಹೌದಲ್ವಾ ಡಾರ್ಲಿಂಗ್? ಶ್ರೀಜಾ, 1 minute. ಓಕೆ.
ನಾನ್ ಯಾರೋ ಬರ್ತಾರೆ ಅಂತ ಅನ್ಕೊಂಡ್ರೆ ನೋಡ್ರಿ ಇವನ್ ಬಂದಿದ್ದಾನಲ್ಲ. ಈ ರೀತಿ ಕೆಟ್ಟ ಕೆಲಸಗಳನ್ನ ಬಲವಂತವಾಗಿ ಮಾಡ್ತಿರೋಂತ ಬಕಾಸುರ ಈಗ ಭೀಮನ್ ರೀತಿ ನಾನ್ ಬಂದಿದ್ದೀನಿ. ಮಿನಿಸ್ಟರ್ ನೆನಪಿಟ್ಕೋ. ಸಾಕು ಲೇ, ಎಷ್ಟ್ ಸಲ ಕೇಳಿದೀನಿ ಇದನ್ನೆಲ್ಲ. ಇತ್ತಗೋ. ಹಲೋ ಮಿನಿಸ್ಟರ್ ಸರ್. ಏನು ಲಾಯರ್ ಅವ್ರೆ, ಡೀಲ್ ಓಕೆ ಅಲ್ವಾ? ಒಳ್ಳೆ ಕತೆ. ಏನ್ ಲಾಯರ್ ಅವ್ರೆ, ನಿಮ್ಮನ್ನ ನೋಡ್ತು ಅಂದ್ರೆ ಪುರಾಣದಲ್ಲಿ ಬರೋ ನಾರದನ್ ತರ ಕಾಣ್ತಿರಲ್ಲ. ಎಲ್ಲ ನಿಮ್ ಪ್ರೀತಿ ಸರ್, ಆತರ ಹೊಗಳ್ಬೇಡಿ, ನಾಚಿಕೆ ಆಗುತ್ತೆ. ಹೌದು, ನನ್ಗೂ ಕೂಡ ನಿಮ್ಮನ್ನ ನೋಡ್ರೆ ನಂಗೂ ನಾಚಿಕೆ ಆಗತ್ತೆ. ಅದ್ಯಾಕ್ ಸರ್ ಹಾಗೆ ಮಾತಾಡ್ತೀರಾ? ನಿಮ್ಗೆ ಶುಭವಾರ್ತೆ ಹೇಳೋಣ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಒಳ್ಳೆ ವಿಷಯನ. ಏನದು? ಡೀಲ್ ಬಗ್ಗೆ ಹೇಳಯ್ಯ, ಸುಮ್ನೆ ನೀನು. ನಾನು ಏನ್ ಮಾಡಿದ್ರು ಕೂಡ ಲೋಕ ಕಲ್ಯಾಣಕ್ಕೋಸ್ಕರನೇ ಅಲ್ವಾ? ಲೋಕ ಕಲ್ಯಾಣನ? ಏನ್ ಹಂಗಂದ್ರೆ ಯಾವ ಕಲ್ಯಾಣ ಆದ್ರೂ ನಮ್ ಫಂಕ್ಷನ್ ಹಾಲಲ್ಲೇ ಆಗ್ಬೇಕು. ಆಶ್ಚರ್ಯವಾಗಿ ನೋಡಿದ್ ಸಾಕು. ಆ ಡೀಲ್ ಒಪ್ಕೊಂಡ ಆ ಟಾಟಾ ಪ್ರಸಾದ್? ಒಪ್ಸಿದೀನಿ ಸರ್. ನಿಮ್ಮ ಹತ್ರ ಡೀಲ್ ಅಂದ್ರೆ ಗುಂಡಿಗೆ ಹೆದರ್ಕೊಳ್ಳುತ್ತೆ ಸರ್. ಸರಿ ಸರ್, ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ಆ ಟಾಟಾ ಪ್ರಸಾದ್ಗೆ ಈ ಡೀಲ್ ಜೊತೆಗೆ ಬೇರೆ ಡೀಲ್ನ ಕೂಡ ಹೇಳಿದ್ದೀನಿ. ಸರಿ, ಎಲ್ಲದನ್ನೂ ಬೇಗ ಮುಗಿಸು. ನಿನ್ ಸೆಕ್ಷನ್ ಆಕ್ಷನ್ ಏನು ಅಂತ ನಾನು ನೋಡ್ತೀನಿ. ಸರಿ ಸರ್, ಒಪ್ಸೋ ಅಂತ ಜವಾಬ್ದಾರಿ ನಂದು. ಸರಿ, ಬೇಗ ಹೋಗಿ ಕೆಲಸ ನೋಡು, ಹೋಗು. ಆಗ್ಲಿ ಸರ್. ಕಂಗ್ರಾಟ್ ಸರ್, ಈ ಕಾಂಟ್ರಾಕ್ಟ್ ನಮಗೆ ಬಂದಿದೆ ಸರ್. ನೋಡ್ದ್ಯಾ ಟಾಟಾ ಪ್ರಸಾದ, ಕಲಿಯುಗದಲ್ಲಿ ಕ್ಯಾರೆಕ್ಟರ್ಗಿಂತ ಕಾಸಿಗೆ ಬೆಲೆ ಜಾಸ್ತಿ ಇರೋದು. ನಮ್ ಲಾಯರ್ನ ನೋಡಿದ್ರೆ ಗೊತ್ತಾಗಲ್ವಾ? ಕೋರ್ಟ್ ಅಟೆಂಡ್ ಮಾಡ್ದೇನೆ ನಿಮ್ ಕೆಲಸ ಎಲ್ಲ ಮಾಡಿಸ್ಕೊಟ್ರಲ್ಲ, ಗ್ರೇಟ್ ಸರ್. ಏನ್ ಗುರು ಇದು? ನೀನು ಈ ಮಹಾಭಾರತದಲ್ಲಿ ಪಾಂಡವರಿಗೆ ಕೌರವರಿಗೆ ಈ ಶಕುನಿ ತಂದಿಕ್ದಂಗೆ ಈ ಕಲಿಯುಗದಲ್ಲಿ ಈ ರಾಜಕೀಯ ನಾಳ್ ಮಾಡಕ್ಕೆ ಇವರಿಬ್ರೆ ಉದಾಹರಣೆ. ಅಯ್ಯೋ ದೇವ್ರೆ. ನಿಜನೇ, ಹೋಗೋಣ. ದೇವ್ರನ್ನ ಏನ್ ಬೇಡ್ಕೊಂಡೆ? ನಮಗೋಸ್ಕರ ಪ್ರೇ ಮಾಡ್ದೆ. ಹೌದಾ? ಸರಿ, ಒಂದ್ ನಿಮಿಷ. ಈಗ ಫೋನು. ಓಹ್, ಪ್ರೊಡ್ಯೂಸರ್ ಅವರಾ? ಹಲೋ ಸರ್. ಹಾಂ ಸರ್, ಬರ್ತಿದ್ದೀನಿ. ಇನ್ನೊಂದು 10 ಮಿನಿಟ್ಸಲ್ಲಿ ಬರ್ತೀನಿ ಸರ್. ಓಕೆ ಸರ್, ಬಾಯ್. ಯಾರು? ಪ್ರೊಡ್ಯೂಸರ್ ಅವರು ಸ್ಟೋರಿ ಕೇಳಕ್ ಕರಿತಾ ಇದ್ದಾರೆ. ಓಹೋ, ಈಗಲೇ ಅರ್ಜೆಂಟಾಗಿ ಕರಿತಾ ಇದ್ದಾರೆ. ಹೋಗಿ ಬರ್ಲಾ? ಮತ್ತೆ ನಾವು ಸಿಗೋಣ. ಸರಿ. ಓಕೆನಾ? ಬಾಯ್. ಇವನ್ ಹೇಗ್ ತಡೀಲಿ? ಇವನ್ ಹೇಗಾದ್ರೂ ತಡಿಲೇಬೇಕು. ಹಾ. ಅಯ್ಯೋ, ಏನಾಯ್ತು? ಅಯ್ಯೋ, ಅದು ತುಂಬಾ ಪೇನ್ ಆಗ್ತಿದೆ. ನಿನ್ ಸಾವು ನೋಡೋ ತನಕ ಬಿಡೋಲ್ಲ ಕಣೋ ನಾನು ನಿನ್ನ. ಹಾಸ್ಪಿಟಲ್ಗೆ ಹೋಗೋಣವಾ? ನಿಧಾನವಾಗಿ. ಲೋ ಶಿಷ್ಯ, ನಾನ್ ಬಂದಾಯ್ತು, ನಿನಗೆ ಫೋನ್ ಇಡು. ಯಾರು ಸರ್? ಲೇ, ನನ್ PA ಕಣೋ. ಏನ್ ಹೇಳಿದ್ರು ಭಯ ಪಡ್ತಾನೆ, ಸುಮ್ನೆ ವೇಸ್ಟ್ ಫೆಲೋ ಅವನು. ಒಳ್ಳೆ ಅವನೇನಾ? ಹಲೋ ಸರ್. ಹಾ, ಯಾರಯ್ಯ ನೀನು? ಏನ್ ನಿನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಅಂದ್ರೆ ಏನಪ್ಪ, ಎಜುಕೇಶನಾ, ಎನಿಮೀಸಾ? ಸರ್, ಆ ರೇಂಜಲ್ಲೆಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್. ಏನಯ್ಯ ಇವನ್ ಬಾದೆ? ಹಾಗೇನಿಲ್ಲ ಸರ್, ನನ್ನ ಗೋಲು ನಿನ್ ಮಗಳು ಸರ್. ಏಯ್, ಏನೋ ಮಾತಾಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್, ತುಂಬಾ ದಿವಸಗಳಿಂದ ನಾನು ನಿಮ್ ಮಗಳು ಪ್ರೀತಿ ಮಾಡ್ತಾ ಇದ್ದೀವಿ. ಹೋಗೋ, ಮ್ಯಾಟ್ರ್ ನಿಂಗೆ ಅರ್ಥ ಆಯ್ತು ತಾನೇ? MLA ಟಾಟಾ ಪ್ರಸಾದ್ ಇಲ್ಲೇ. ಅದೇನಾದ್ರೆ ನಮಗೇನ್ ಸರ್? ಯಾವ್ದು ಜಗಳ ಭಯ ಇಲ್ದೆ ಮಿನಿಸ್ಟರ್ ಮಗಂಗೆನೆ ಮದ್ವೆ ಮಾಡಿ ಕೊಟ್ಬಿಡಿ. ಹೌದು ಕಣೋ, ನನ್ ಮನ್ಸಲ್ಲೂ ಅದೇ ಇರೋದು. ಏನೇ ಡಲ್ ಆಗಿದ್ಯಾ? ಏನ್ ನಿನ್ ಪ್ರಾಬ್ಲಮ್? ಹಾ, ಕಾಫಿ ಕುಡಿತಾ ಮಾತಾಡೋಣ ಬಾ. ಎಷ್ಟೇ ಮರಿಬೇಕಂದ್ರೂ ತುಂಬಾ ನೆನ್ಪಾಗ್ತಿದೆ ಕಣೆ. ಬೇರರ್. ಹೇ, ಹಾಯ್ ಶ್ರೀಜಾ, ನೀವೇನಿಲ್ಲಿ? ಹೇ ಮಿಸ್ಟರ್, ಫಸ್ಟ್ ಯು ಗೆಟ್ ಅಪ್. ಏನಾಯ್ತು? ಹೆದ್ದೇಳು. ಶ್ರೀಜಾನೂ ಇಲ್ಲ, ಗೀಜಾನೂ ಇಲ್ಲ. ನೀನ್ ಆಫ್ಟರ್ ಆಲ್ ವೇಟರ್. ಆರ್ಡರ್ ತಗೊಂಡು ಕೆಲಸ ನೋಡ್ಕೋ. ಆಯ್ತು, ನೀವು ಮೆನು ನೋಡಿ. 3 ಕೋಲ್ಡ್ ಕಾಫಿ. ಓಕೆ. ಹಲೋ. ಹಾ, ಟಿಪ್ ಕೊಡ್ತೀನಿ, ಆರ್ಡರ್ನ ಬೇಗ ತಗೋಬಾ. ದುರಾಂಕಾರಿ. ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನು? ಏನು ಇಲ್ಲ, ಆದ್ರೆ ಏನಣ್ಣ, ಯಾರನ್ನಾರು ಹಾಕ್ಬೇಕಾ ಹೇಳಿ? ಲೇ ಶಿಷ್ಯ, ಎಷ್ಟೋ ಧೈರ್ಯ ನಿನಗೆ. ಯಾವನಾದ್ರೂ ಆಗಿರ್ಲಿ, ಗುರ್ತು ಪರಿಚಯ ಇಲ್ದಿರೋನು ನಿಮ್ ಮಗ್ಳನ್ನ ಲವ್ ಮಾಡ್ತಿದ್ದೀನಿ ಅಂದ್ರೆ ನಾನೇನ್ ಮಾಡ್ಬೇಕು? ಇವಾಗ ಅವ್ನ ಹಾಕ್ಬಿಡೋಣ ಹೇಳಿ ಅಣ್ಣ. ಬೇಡ ಕಣೋ ಶಿಷ್ಯ, ನಾವು ಪಬ್ಲಿಕ್ಕಲ್ಲಿ ಏನು ಮಾಡಿದ್ರು ಒಂದು ಪರ್ಪಸ್ ಇರಬೇಕಲ್ಲೋ. ಅಣ್ಣ, ನೀವೇನು ಅನ್ಕೊಳ್ಳೋಣ, ಒಂದು ಮಾತು ಹೇಳ್ತೀನಿ ಅಣ್ಣ. ಏನೋ ಹೇಳು ಅಣ್ಣ. ನಮ್ಮ ಲಾಯರ್ ಹೇಳ್ದಂಗೆ
ನಿಮ್ಮ ಮಗಳನ್ನ ಆ ಮಿನಿಸ್ಟರ್ ಮೋಹನ್ ಬಾಬು ಮಗುಗೆ ಕೊಟ್ಟು ಮದುವೆ ಮಾಡ್ಬಿಡೋಣ ಅಣ್ಣ. ಸರಿ ನೋಡೋಣ. ನಮಸ್ಕಾರ MLA ಅವ್ರಿಗೆ. ಏನ್ CA ಅವ್ರೆ, ಎಲ್ಲ ಕುಶಲವೇನಾ? ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ನಮ್ಗೇನ್ ಕಮ್ಮಿ, ನಾವ್ ಹೇಳಿದ್ದೇ ವೇದ, ಆಡಿದ್ದೇ ಆಟ, ಹಾಡಿದ್ದೇ ಹಾಡು. ಸರ್ ಹಾಗ ಅನ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನೀವ್ ಆಡೋ ಆಟಕ್ಕೆ ಚೆಕ್ ಕೊಡೋದಕ್ಕೆ ಹೊಸ್ದಾಗಿ ಬಂದಿರೋಂಥ ACP ರೆಡಿ ಆಗಿದ್ದಾನೆ ಸರ್. ಪೊಲೀಸ್ ಅವರು ಅಂದ್ರೆ ಬೆದರಿಸೋದು, ಎಚ್ಚರಿಕೆ ಕೊಡೋದು ಮಾತ್ರ ಅಲ್ಲ ಸರ್, ನಿಮ್ಮಂಥವ್ರಿಗೆ ಸಲಹೆ ಕೂಡ ಕೊಡ್ತಾರೆ. ಅದಾದ್ಮೇಲೆ ನಿಮ್ಮಿಷ್ಟ. ಸರಿ ಸರಿ ನೋಡೋಣ ಏನಾಗುತ್ತೆ ನೋಡೋಣ. ಏನ್ ಲಾಯರ್ ಅವ್ರೆ? ಸರ್ ಬನ್ನಿ ನೀವು ಕೂತ್ಕೊಳ್ಳಿ. ನೀವು ಮತ್ತೆ ನನ್ನ ಮುಜುಗರ ಪಡಿಸ್ತಾ ಇದ್ದೀರಾ ಸರ್. ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಏನ್ರಿ ನಾಚಿಕೆ? ಬನ್ರಿ ಕೂತ್ಕೊಂಡು ತಿನ್ರಿ. ಸರಿ ಸರ್. ಅನ್ನ ಹಾಕು. ಸರ್ ACP ಆಫೀಸಿಂದ ಫೋನ್ ಬಂತು ಸರ್. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಸರ್. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕಯ್ಯ ಟೆನ್ಷನ್ ಮಾಡ್ಕೋತೀಯ? ಅಧಿಕಾರನೇ ನಮ್ಮ ಕೈಯಲ್ಲಿದೆ. ನಾವ್ ಹೇಳಿದ್ದೆ ವೇದ, ನಿನಗ್ ಗೊತ್ತಲ್ವಾ, ನಾನಿದ್ದೀನಲ್ಲ. ಇದೊಂದು ಸಹಾಯ ಮಾಡಿ ಸರ್, ನಿಮ್ಗೆ ಋಣವಾಗಿರ್ತೀನಿ ನಾನು. ಋಣ ಸಾಲ ಅಂತ ಯಾಕೋ ದೊಡ್ಡ ದೊಡ್ಡ ಮಾತುಗಳಾಡ್ತೀಯ? ಈ ಸಹಾಯಕ್ಕೆ ನಂಗೊಂದು ಪ್ರತಿಫಲ ಬೇಕಾಗಿದೆ. ಪ್ರತಿಫಲನ ಏನ್ ಬೇಕೋ ಅದನ್ನ ಕೊಡ್ತೀನಿ ಸರ್, ಆಗಲ್ಲ ಅನ್ನೋ ಮಾತೇ ಇಲ್ಲ. ನಿನ್ನ ಹತ್ರ ನನಗೆ ಇಷ್ಟ ಆಗೋದೇ ಈ ಎಕ್ಸೈಟ್ಮೆಂಟು. ಸರಿ ಸೀದಾ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಕಳಿಸ್ಬಿಡು. ಆಗ ನನ್ನ ರಾಜಕೀಯಕ್ಕೆ ನಿನ್ನ ವ್ಯಾಪಾರ, ನಿನ್ನ ವ್ಯಾಪಾರಕ್ಕೆ ನನ್ನ ರಾಜಕೀಯ ಎರಡೂ ಸರಿಯಾಗಿ ಸೇರ್ಕೊಳ್ಳುತ್ತೆ. ವಾವ್ ಸೂಪರ್. ಇದೀಗ ನಾನೇನೇನೇನು ಹೇಳಿ, ನಾನು ಹೋಗಿ ಮದುವೆ ಕೆಲಸ ನೋಡ್ಕೋತೀನಿ. ನೋಡ್ದ, ಇಷ್ಟು ಕಪ್ಪಿಗಿರೋನ್ಗೆ ಎಷ್ಟು ಸುಂದರವಾದ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾ ಇದಾರೆ. ದುಡ್ಡಿದ್ರೆ ಅಷ್ಟೇ ಕಣೋ, ಎಲ್ಲಾನು ನಡೆದೋಗ್ಬಿಡತ್ತೆ. ಈಗ ಅಪ್ಪಿಯಾಗಿದ್ಯಾ ಅನ್ಕೊಂತೀನಿ. ಏನು? ನಿನ್ನ ಇಷ್ಟಪಟ್ಟವನ್ನ ಬಿಟ್ಟು ಅಪ್ಪನ್ಗೋಸ್ಕರ ಇವನ ಮದ್ವೆ ಆಗ್ತಿದ್ಯಾ? ಏನಾಗಿದೆ ನಿನ್ಗೆ? ಅವ್ನ ಈಗೋನೇ ಆರ್ಟ್ ಮಾಡಿದನಕ್ಕ. ಇಲ್ಲಾಂದ್ರೆ ಅಪ್ಪನ ಹತ್ರ ಬಂದ್ಬಿಟ್ಟು ನಮ್ ಲವ್ ಬಗ್ಗೆ ಹೇಳ್ತಾನ. ಅಪ್ಪ ರಾಜಕೀಯ ಸ್ವಾರ್ಥಕ್ಕಾಗಿ ಇಷ್ಟ ಇಲ್ದಿರ ಮದ್ವೆ ಮಾಡ್ಕೊಂಡು ಕಷ್ಟ ಪಡ್ತಿದ್ದೀನಿ ಕಣೆ. ಈ ಕಾಲದಲ್ಲಿ ಜಗಳ ಹಾಗೆ ಅಂತ ಮಾತಾಡಿದ್ರೆ ನಿನ್ ಕುತ್ತಿಗೆಗ್ ಬೀಳೋ ತಾಳಿಗೆ ಒಳ್ಳೇದಲ್ಲ. ನನ್ ಲೈಫ್ ನನ್ನ ಇಷ್ಟ ಅಕ್ಕ, ಏನೇನೋ ಹೇಳಿ ಕನ್ಫ್ಯೂಸ್ ಮಾಡ್ಬಿಡಿ. ಕಂಡೀಷನ್ ಅಂದ್ರೆ ನೆನ್ಪಾಯ್ತು. ನಿನ್ ಕಂಡೀಷನ್ ಅವ್ನ್ ಸಕ್ಸಸ್ ಮಾಡಿದ್ರೆ? ಅವನೊಬ್ಬ ದೊಡ್ಡ ಸಿನಿಮಾ ಹುಚ್ಚ ಅಕ್ಕ. ಕಂಪನಿ CEO ಇರ್ಲಿ, ಕನಿಷ್ಠ ಕ್ಲರ್ಕ್ ಕೂಡ ಆಗೋಕ್ಕಾಗಲ್ಲ ಅವನ ಕೈಲಿ. ಏನೋ ಕಣೆ, ನಿನ್ನಿಷ್ಟ, ನಿನ್ ಲೈಫು ನಿನ್ನಿಷ್ಟ. ನನಗೆ ಫ್ಲೈಟ್ ಟೈಮ್ ಆಗ್ತಿದೆ. ಶ್ರೀಜಾ ಒಂದ್ಸರಿ ಲೆಟರ್ ನೋಡೆ. ಏನ್ ಲಿಟ್ರೆ? ಮೊದ್ಲು ಈ ಲೆಟರ್ ನೋಡೆ. ಶ್ರೀಜಾ, ಪ್ರೀತಿ ಬಗ್ಗೆ ಗೊತ್ತಿಲ್ದೇನೆ ಪ್ರೀತಿ ಮಾಡಕ್ ಶುರು ಮಾಡಿದೆ. ಮನಸ್ಸಂದ್ರೆ ಏನು ಅಂತ ಗೊತ್ತಿಲ್ದೇನೆ ನಾನು ನಿನಗೆ ಮನ್ಸು ಕೊಟ್ಬಿಟ್ಟೆ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದ್ರು ನಿನ್ ಮನ್ಸಲ್ಲಿ ನನಗೆ ಜಾಗನೇ ಇಲ್ಲ. ನಿನಗೋಸ್ಕರ ನನ್ನ ಲೈಫ್, ನನ್ನ ಆಂಬಿಷನ್ ಎರಡನ್ನೂ ಪಕ್ಕಕ್ಕಿಟ್ಟು ನನ್ನ ಫೋನ್ ಪ್ರತಿ ಸಲ ರಿಂಗ್ ಆದಾಗ ನೀನೇ ಅಂತ ಅನ್ಕೋತೀನಿ. ಪ್ರತಿ ಸಲ ಮೆಸೇಜ್ ಬಂದಾಗ ನಿಂದೆ ಅಂತ ಭರವಸೆ ಇರುತ್ತೆ. ಆದ್ರೆ ನನ್ನ ಆಸೆ ಈಗ ನಿರಾಸೆ ಆಗಿದೆ. ಲವ್ ಅಂದ್ರೆ ಅನ್ಇಮ್ಯಾಜಿನೇಟಿವ್ ಫೀಲಿಂಗ್. ಅದು ಸೆಲೆಕ್ಟೆಡ್ ಪೀಪಲ್ಗೆ ಮಾತ್ರ ಫುಲ್ಫಿಲ್ ಆಗುತ್ತೆ. ನಾ ಮಾತಾಡ್ಕೊಂಡಿದ್ದೆಲ್ಲ ನೀನು ಮರ್ತಿದ್ಯಾ ಅಂತ ಅನ್ಕೋತೀನಿ. ನಿನಗೆ ಗೊತ್ತು ತಾನೇ, ನಾನು ನಿನ್ನ ಮಾತನ್ನು ಕೇಳೋದಕ್ಕೆ ಪ್ರತಿ ಕ್ಷಣ ಕೂಡ ಕಾಯ್ತಾ ಇದ್ದೀನಿ. ನನ್ನ ಅನಾಥ ಅಂತ ಬಿಟ್ಟು ಹೋದ್ಯಾ, ಇಲ್ಲ ಕಾಸಿಲ್ಲ ಅಂತ ಬಿಟ್ಟು ಹೋದ್ಯಾ ಅಂತ. ಇಷ್ಟು ದಿವಸ ನನ್ನ ಜೊತೆಲೇ ಇರ್ತೀಯ ಅಂತ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ಈ ಕ್ಷಣ ನನ್ನ ನೋವುಗಳನ್ನ ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆಲಿ ನೀನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ಬಹುದಾಗಿತ್ತು ಅಲ್ವಾ? ಕೊನೆಯದಾಗಿ ಒಂದು ಮಾತು, ನೀನ್ ಎಲ್ಲೇ ಇದ್ರೂ ಹ್ಯಾಪಿಯಾಗಿರ್ಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ. ನಾನು ಮಾಡಿದ ಮೊದಲನೇ ತಪ್ಪು ಅದೇ ತಾತ. ಅದು ನಿನ್ನ ವಯಸ್ಸಿನ ತಪ್ಪು. ಯಾಕಂದ್ರೆ ನಿನ್ನಂತವರು ಓದೋ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಸಮಯನ ವ್ಯರ್ಥ ಮಾಡಿಬಿಡ್ತೀರಾ. ಈ ವಯಸ್ಸಿನಲ್ಲಿ ಪ್ರೀತಿನೇ ಮಾರಕ. ನಿಜವಾಗ್ಲೂ ಆ ವಯಸ್ಸಿನಲ್ಲಿ ಹುಟ್ಟೋದು ಪ್ರೀತಿ ಅಲ್ಲ, ಆಕರ್ಷಣೆ. ಅಯ್ಯೋ, ಏನ್ ಕರ್ಮನಪ್ಪ ಇದು.
ಯಾಕಲೇ ಬಗ್ಗಿ ಬಗ್ಗಿ ನೋಡ್ತಾ ಇದ್ಯಾ? ಅಣ್ಣ ನೀನ್ ನೋಡ್ರೆ ನಂಗೆ ನೋವಾಗ್ತಿದ್ಯಣ್ಣ. ಯಾಕೋ ನೋವು? ಏನಾಯ್ತು ಅಂತ? ಅಣ್ಣ ಆ ಸಾಯಿನ ಯಾಕಣ್ಣ ಬಿಟ್ಟು ಕಳಿಸ್ದೆ? ಅಯ್ಯೋ ಅದಾ, ಅವ್ನು ನನಗೆ ಫೇಸ್ಬುಕ್ ಐಡಿ ಕೊಡ್ತೀನಿ ಅಂತ ಕಣ, ಅದಕ್ಕೆ ಬಿಟ್ಟಾಗ್ದೆ. ಓ ಹಾಗಾ? ಅಣ್ಣ ನಂಗೊಂದು ಡೌಟು. ಏನ್ ಹೇಳು? ನಂಗೆ ಆ ವಿಷಯ ಗೊತ್ತೇ ಇಲ್ವಲ್ಲ. ಇವತ್ತು ಕಾಣಿಸ್ಕೊಂಡವನು ನಾಳೆ ಕಾಣಿಸ್ಕೊಳ್ತಾ ಇಲ್ಲ. ನೀನೇ ಅವ್ರನ್ನ ಕಳಿಸ್ತಾ ಇದ್ಯಾ, ಅವ್ರಾಗವ್ರೆ ಹೋಗ್ತಿದಾರಾ? ಅಣ್ಣ ನಂಗೇನು ಅರ್ಥನೇ ಆಗ್ತಿಲ್ವಲ್ಲ. ಹೋಗಲೇ, ಯಾಕೋ ಮಾತು ಜಾಸ್ತಿ ಆಗ್ತಾ ಇದೆ. ಅಣ್ಣ ಸಾರಿ ಅಣ್ಣ, ಏನಾಗಿದೆ ಅಂತ ನೀವೇ ಹೇಳ್ಬೇಕಣ್ಣ. ನಾವು ಮಾಡೋ ಕೆಲಸ ಮತ್ತೆ ನಮ್ಮ ಸೀಕ್ರೆಟ್ಸ್ಗಳು ಯಾರಾದ್ರೂ ಲೀಕ್ ಮಾಡ್ತಾರೆ ಅಂತ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಹೇಗಿದೆ ನಮ್ಮ ಪ್ಲಾನ್? ಓಹೋ ಅದಾ, ಸೂಪರ್ ಅಣ್ಣ. ನಮಸ್ಕಾರ ಯಜಮಾನ್ರೆ, ನನ್ನನ್ನು ಕರೆದ್ರಂತೆ. ದುಡ್ಡೆಲ್ಲಪ್ಪ. ಸ್ವಾಮಿ, ನಿಮಗೆ ಗೊತ್ತಿದೆಯಲ್ಲ, ನಾನು ರಿಟೈರ್ ಆಗಿರೋನು, ಪೆನ್ಷನಿಂದ ಜೀವನ ಸಾಗಿಸ್ತಾ ಇದ್ದೀನಿ. ರಿಟೈರ್ಮೆಂಟ್ ಆಗಿರೋ ಜೀವನ ಈ ಥರ ತೂತು ಟೌಲ್ ಥರ ಆಗಿರುತ್ತೆ. ಅದಕ್ಕೆ ನನಗೇನು ಹೇಳ್ತೀನಿ ಅಂದರೆ, ನಮ್ಮ ಮನೇಲಿರೋದೆಲ್ಲ ಹಳೆ ಪಾತ್ರೆ ಸಾಮಾನುಗಳಷ್ಟೇ. ಒಂದು ವೇಳೆ ನನ್ನ ಹತ್ರ ದುಡ್ಡೇನಾದರೂ ಇದ್ದಿದ್ರೆ ನಿಮಗೆ ಕೊಡ್ತಾ ಇದ್ದೆ ಸ್ವಾಮಿ. ನಾನು ಕಳ್ಸ್ಕೊಟ್ಬಿಡಿ ಸ್ವಾಮಿ, ನಿಮ್ಗೆ ಕೈ ಮುಗಿತೀನಿ. ಬಾ, ಯಾವನ ಈ ಮುದ್ಕನ ಕರ್ಕೊಂಬಂದಿದ್ದು? ಹೇ ಹೋಗ ಕಡೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸ್ವಾಮಿ, ನೀವೇನು ಅನ್ಕೊಳ್ದೆ ಹೋದ್ರೆ ಒಂದು ಸಣ್ಣ ವಿಷಯ ಸ್ವಾಮಿ. ಏನಂತ ಹೇಳು? ನಿಮ್ಮ ಜೊತೆಲಿದ್ದಾನೆ ರಾಮರಾಜು, ತಿನ್ನೋದಕ್ಕೆ ತಿಮ್ಮರಾಜು, ಕೆಲಸಕ್ಕೆ ನಾಲಾಯಕ್ ರಾಜು. ಅಬ್ಬಬ್ಬಬ್ಬಾ, ಇವನಿರೋ ತನಕ ನಿಮ್ಗೆ ಲತ್ತೇನೆ ಸ್ವಾಮಿ. ನಿಮ್ ಮೇಲೆ ಒಂದು ಅಶು ಕವಿತೆ ಹೇಳ್ತೀನಿ ಸ್ವಾಮಿ. ವರ್ಷಕ್ಕೊಂದು ಸಲ ಬರೋ ಶಿವರಾತ್ರಿ ಇದಲ್ಲ, ಪ್ರತಿಯೊಬ್ಬರಿಗೂ ಪ್ರತಿದಿನ ಬರೋ ಅಂತ ಸಮಸ್ಯೆ. ಬೆಳಗ್ಗೆ ಏಳುವುದರಿಂದ ಹಲ್ಲುಜ್ಜುವ ತನಕ, ಮಧ್ಯರಾತ್ರಿಯಲ್ಲಿ ಮಲಗುವವರೆಗೂ ಪ್ರತಿಯೊಬ್ಬರಿಗೂ ಇರುವಂತಹದೇ ಸಮಸ್ಯೆ. ಯಾವುದದು? ಎದ್ದರೆ ಮಲಬದ್ಧತೆ, ಇಲ್ಲದಿದ್ದರೆ ಶವಾಸನ. ಆ ರೀತಿ ಮನುಷ್ಯನ ಮಾಡಿಟ್ಟಿದ್ದಾರೆ ಸ್ವಾಮಿ. ಇವನ್ನ ಹೇಗ್ ತಡ್ಕೊಳ್ತಾ ಇದ್ದೀರೋ ಏನೋ. ಸ್ವಾಮಿ ನಮಸ್ಕಾರ, ನಾನು ಬರ್ತೀನಿ. ಅಪ್ಪ ಸ್ವಾಮಿ ಬರ್ತೀನಿ, ನಾನು ಸ್ವಾಮಿ ಬರ್ತೀನಿ. ದೇವ್ರೇ ನಿಮ್ಮನ್ನ ಕಾಪಾಡಬೇಕು. ಏಯ್ ಬಾರೋ. ಹೇಳಿ ಅಣ್ಣ. ಏಯ್, ಆ ಇಡ್ಲಿ ಗಾಡಿ ಒಂದು ಅಂಗಡಿ ಎಲ್ಲ ಇರೋದು? ಇಲ್ಲ ಅಣ್ಣ. ಇಡ್ಲಿ ಗಾಡಿ ದಾಸ್ ಅಂದ್ರೆ ನೀನೇನಾ? ಹೌದು ನಾನೇ. ಏಯ್ ಮುದ್ಕ, ನಮ್ ಕಡೆಯವರು ದುಡ್ಡು ಕೇಳಿದ್ರೆ ಕೊಡ್ಲಿಲ್ವಂತೆ. ಏನು ಕೊಡ್ಬೇಕು? ನೀವೇನ್ ಸರ್ಕಾರ ಆಫೀಸರಾ? ನಾವು ಟ್ಯಾಕ್ಸಿಕ್ಸ್ ಎಲ್ಲ ಕಟ್ಬಿಟ್ಟೆ ರೋಡಲ್ಲಿ ಇಕ್ಕಿರೋದು ಅಂಗಡಿನ. ಹೌದಾ ಮುದ್ಕ? ನೀನ್ ಕಟ್ಟೋ ಟ್ಯಾಕ್ಸ್ ಇಂದ ಸರ್ಕಾರದ ಖಜಾನೆ ನಡೆಯುತ್ತೆ. ಮತ್ತೆ ನಾನೇನ್ ಮಾಡ್ಲಿ? ನೀನು ಸರ್ಕಾರಿ ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ನಿನಗೆ ರೇಷನ್ ಕಟ್ ಆಗುತ್ತೆ. ಆದ್ರೆ ನನಗ್ ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ನಿನ್ನ ತಾಳೆನೆ ಕಟ್ ಆಗುತ್ತೆ. ಹೌದಾ? ನಾನೇನ್ ಬೆದರಿಸ್ತಾ ಇದೀಯಾ? ಬೆದರಿಕೆ ಅನ್ಕೊಂಡ್ರು, ಹೆದರ್ಸ್ತಾ ಇದೀವಿ ಅಂತ ಅನ್ಕೊಂಡ್ರು. 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. 1 ಲಕ್ಷ ರೆಡಿ ಮಾಡ್ಕೋ. ನಿಂಗೆ ₹1,00,000 ಕೊಡ್ಬೇಕಂದ್ರೆ ನನ್ಗೆ ಗಾಡಿ ಎಲ್ಲ 5 ಸ್ಟಾರ್ ಹೋಟ್ಲ್ ಇಡ್ಬೇಕು. ಹೋಟೆಲ್ನ ಮಾರ್ಕೋತಿಯೋ ಟೋಟಲ್ ನಿನ್ನ ಆಸ್ತಿನ ಮಾರ್ಕೋತಿಯೋ ನನಗ್ ಬೇಕಾಗಿಲ್ಲ. ನಿನಗೆ ಕೊಟ್ಟಿರೋ ಟೈಮಲ್ಲಿ ದುಡ್ಡನ್ನ ಕಟ್ಲೇಬೇಕು. ಕೊಟ್ಟ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನಿನ್ನ ತಲೆಗೆ ನೀನೇ ಬಟ್ಟೆ ಹಾಕೊಂಡಿದ್ಯಲ್ಲೋ ಮುದುಕ್ ನನ್ ಮಗನೇ. ಆಯ್ತು ಹೋಗ, ನೋಡೋಣ. ಲಕ್ಷಕ್ಕೆ ₹1 ಸೊನ್ನೆ ಇರುತ್ತೆ ಅಂತಾನೆ ಗೊತ್ತಿರಲ್ಲ ಇವ್ರಿಗೆ, ಆದ್ರೆ ಬೆದರಿಸಕ್ ಮಾತ್ರ ಬರುತ್ತೆ. ಅಣ್ಣ, ನೀವು ಇರೋ ಪರ್ಸನಾಲಿಟಿಗೂ ನೀವು ಮಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ. ಲೇ, ನನಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇಲ್ಲ ಕಣೋ, ಅದಕ್ಕೇನೆ ಇದನ್ನೆಲ್ಲ ಮಾಡ್ತಿರೋದು. ಇದು ವರ್ಕೌಟ್ ಕಣೋ. ಫಸ್ಟು ಈ ಕಾಂಪ್ಲೇಂಟ್ ಕುಡ್ದು ಕಾಂಪ್ರಮೈಸ್ ಆಗಿ ಅಣ್ಣ. ಆಯ್ತು ಅಂದ್ರೆ ಹಾರ್ಲಿಕ್ಸ್ ಕುಡ್ದು ಹೈಟ್ ಆಗ್ಬಿಡಿ. ಲೇ ದುಡ್ಡು ಕೇಳೋ. ಏಯ್ ಕಾಸೆತ್ತೋ. ಬಂದ ತಕ್ಷಣ ಒಳ್ಳೆ ರೀತಿಲಿ ಮಾತಾಡೋದ್ ಬಿಟ್ಟು ಕಾಸು ಬೇಕು ಅಂತ ಕೇಳ್ತಾ ಇದ್ದೀರಾ? ಎಷ್ಟಾಗುತ್ತೋ ಅಷ್ಟು ಕೊಡಕ್ ಹೇಳೋ. ಇದಂತಗ ಬಾರಪ್ಪ ಹೋಗೋಣ. ಅಲ್ಲಿ ನೋಡೋಣ, ಸಾಯಿದಾನೆ. ಏನೋ ಪುಟ್ಟ, ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಏನ್ ಬ್ರೋ, ನಮ್ಮ ಅಣ್ಣನ ಹತ್ರ ವಾಟ್ಸಾಪು ಫೇಸ್ಬುಕ್ ಅಂತ ದುಡ್ಡಿಸ್ಕೊಂಡು ಹೋಗಿದ್ಯಾ? ದುಡ್ಡು ಕೊಡೋ ನೀನು. ಏಯ್ ಏನೋ ಸಾಕು ನಿಲ್ಸ್ರೋ. ಏನ್ ಬ್ರೋ, ನೆನ್ನೆದು ದುಡ್ಡು ತೆಗಿ. ಲೇ, ನನ್ನ ಹತ್ರ ಇಲ್ಲ ಕಣೋ. ಕತೆಲ್ಲ ಹೇಳ್ಬೇಡಪ್ಪ, ನನಗೆ ದುಡ್ಡು ತೆಗಿ. ನಿನ್ನ ಹತ್ರ ಇದೇ ಆಗೋಯ್ತಲ್ಲೋ, ಬಂದಿದ್ದ ದುಡ್ಡೆಲ್ಲ ಹೋಯ್ತಲ್ಲೋ. ನೋಡ್ತಿದ್ಯಾ? ಹೇ ಚೋಟು,
ಏನೋ ಸೋಷಿಯಲ್ ಸರ್ವಿಸ್ಗೆ ಮನಿ ಬೇಕು ಅಂತಿದ್ದಲ್ಲ, ತಗೋ ಚಲೋ. ಕುಳ್ಳನ್ ಮಗ ನಮ್ ಸ್ಯಾಲ್ರಿ ಮಾತ್ರ ಕೊಡ್ತಾ ಇಲ್ಲ, ಎಲ್ಲಾರ್ಗೂ ಕಾಸು ಕೊಟ್ಟು ಕಳಿಸ್ತಾವನೆ. ಅಣ್ಣ ಆದ್ರೆ ಒಂದ್ಸರಿ ಏನಾಯ್ತು ಅಂಕಲ್? ಯಾಕೆ ಅಂಕಲ್ ಹೀಗಿದ್ದೀರಾ? ಅರೆ ಮತ್ತೆ ಏನಾಯ್ತು? ಏನಂತ ಹೇಳಿ? ಅರೆ ಅಂಕಲ್, ಏನೋ ಎಲ್ಲ ನಂಗೆ ಬರೀ ಎದುರಿಸೋರೇ ಇದ್ದಾರೆ. ಯಾರು ಅಂಕಲ್ ಎದುರಿಸಿದ್ದು? ಆ ಮಿನಿಸ್ಟ್ರು ಹುಡುಗರು ಬಂದಿದ್ರು. ಸರಿ ಅಂಕಿಲ್, ಇವತ್ತಿಂದ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮೇ ಹೂನಾ? ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿರ್ತಿದ್ದೆ, ನೋಡ್ಕೊಳಕ್ಕೂ ಯಾರು ಇಲ್ಲ ಕಣ್ರು. ದುಡ್ಡುಗೋಸ್ಕರ ಪ್ರಾಣನೇ ತೆಗಿತಾ ಇದ್ದೀರಲ್ಲ. ಎಲ್ಲರೂ ಇದ್ರು ಅನಾಥವಾಗಿ ಸಾಯ್ತಿದ್ದೀನಲ್ರೋ. ಬಾಯ್ ಎದ್ದಲಿ ಅಂಕಲ್, ಅಂಕಲ್ ಎದ್ದಲಿ ಅಂಕಲ್, ಅಂಕಲ್. ಮತ್ತೆ ಶಾಪಿಂಗ್ ಎಲ್ಲ ಕರ್ಕೊಂಬಂದಲ್ಲ, ಏನಕ್ಕೆ ಬೇಕಿತ್ತು ಹೇಳಿದೆಲ್ಲ? ಇವತ್ತು ಫಾದರ್ಸ್ ಡೇ. ಅಂಕಲ್ ಅಂದ್ರೆ ಫಾದರ್ಸೇ ಅಲ್ವಾ? ಇವತ್ತು ನನ್ನ ಬರ್ಡೇ ಕೂಡ ಇದೆ. ಹೌದಾ ಅಂಕಲ್? ಲೆಟ್ ಇಸ್ ಸೆಲೆಬ್ರೇಟ್, ಎಂಜಾಯ್ ಮಾಡೋಣ ಬನ್ನಿ. ಛೇ ಅನಾವಶ್ಯಕವಾಗಿ ದುಡ್ಡುಗೋಸ್ಕರ ತಪ್ಪು ಕೆಲಸ ಮಾಡಿಬಿಟ್ರು. ಹಣಕ್ಕಲ್ಲ ತಾತ, ಅವ್ರು ಯಾವ್ದೋ ಡ್ರಗ್ ಮಾಫಿಯಾ ಬಗ್ಗೆ ಮಾತಾಡ್ತಾ ಇದ್ರು. ಅದ್ ಲೀಕ್ ಆದ್ರೆ ಕಷ್ಟ ಆಗುತ್ತೆ ಅಂತ ಕೊಲೆ ಮಾಡ್ಬಿಟ್ರು. ಅಂದ್ರೆ ಈ ಅನ್ಯಾಯನ ಸರಿ ಮಾಡೋದಕ್ಕೆ ದಾರಿನೇ ಇಲ್ವಾ? ಆ ಪ್ರಯತ್ನನ ಯಾವತ್ತೋ ಮಾಡಿದೆ ತಾತ. ಅವತ್ತು ಗೋವಾಗೆ ಹೋಗ್ಬೇಕಾದ್ರೆ ಜರ್ನಿಲಿ ಪರಿಚಯ ಆಗಿದೆ ಇಂದು. ಆಗ್ತಾನೆ ಸಿವಿಲ್ ಎಕ್ಸಾಮ್ನ ಮುಗಿಸಿ ಗೋವಾಗೆ ಬಂದಿದ್ಲು. ಹಾಯ್ ಸಾಯಿ ಅವ್ರೆ, ನೀವೇನಿಲ್ಲಿ? ಏನೋ ಬೀಚಲ್ಲೂ ಇಷ್ಟು ಸ್ಯಾಡ್ ಆಗಿದ್ದೀರಾ? ಸ್ವಲ್ಪ ನಗ್ರಿ ಸರ್. ಲವ್ ಫೇಲಿಯರ್ ಆದ್ಮೇಲೆ ಡ್ಯಾನ್ಸ್ ಆಡ್ದೇನು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕಾ? ಏನು ನಿಮ್ಗೆ ಲವ್ ಫೇಲಿಯರಾ? ನಿಮ್ ಲವ್ ಸ್ಟೋರಿ ಹೇಳಿ. ನನ್ನ ಲವ್ ಸ್ಟೋರಿ ಎಲ್ಲ ಮೂವಿ ರೇಂಜಲ್ಲೆಲ್ಲ ಇರಲ್ಲ ಬಿಡ್ರಿ. ಹಾಗಾದ್ರೆ ನಿಮ್ ಲವ್ ಸ್ಟೋರಿ ಯಾವ ರೇಂಜಲ್ಲಿರುತ್ತೆ? ಪ್ರಪಂಚದಲ್ಲಿ ಹುಡುಗಿರಂದ್ರೆ ಆಕಾಶ, ಹುಡುಗರಂದ್ರೆ ಪಾತಾಳ ಅಷ್ಟೇ ಅಲ್ವೇನ್ರಿ? ಏನೋ ನಾನು ಇಲ್ಲಿದ್ದೀನಿ ನೋಡಿ. ಓಕೆ ಕಣ್ರಿ, ಬಾಯ್, ಸಿಗೋಣ. ಓಕೆ ಬಾಯ್. ಹಾಯ್ 3 ಇಡಿಯಟ್. ಇಂದ್ರ ಬಂದ್ಲು. ನಿಮ್ ಫ್ರೆಂಡ್ ಎಲ್ಲಿ? ಇವಳು ನನ್ನ ಫ್ರೆಂಡ್ ಚಿಟ್ಟಿ. ಹಾಯ್. ಎಕ್ಸ್ಕ್ಯೂಸ್ ಮೀ ಇಂದು, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ ಹೇಳಿ. ಸ್ವಲ್ಪ ಸೈಡಿಗೆ ಬರ್ತೀರಾ? ಸರಿ ಬನ್ನಿ. ಹೋಗಪ್ಪ ಹೋಗು. ಇಂದು ಯಾವತ್ತಿದ್ರು ನನಗೇನೆ. ವಿಲ್ ಯು ಮ್ಯಾರಿ ಮೀ? ಐ ಲವ್ ಯು ಸೋ ಮಚ್. ಹಬ್ಬಾ. ಐ ರಿಕ್ವೆಸ್ಟ್ ಪ್ಲೀಸ್. ಹಾಯ್ 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 ಮೇರಿ ಜಾನೋ, ಕಭಿ ಖುಷಿ ಕಭಿ ಗಮ್, ದಿಲ್ ಚಾತಾ ಹೇ. ನೀನಿಲ್ಲ ಅಂದ್ರೆ ನಾನಿರಲ್ಲ, ನಂದು ನಿಂದು ಸೆಟ್ ಆದ್ರೆ ಶಾದಿ ಕರ್ತಾ ಹೈ. ಐ ಲವ್ ಯು. ಚಲ್ ಬೇ. ಇಂದು ಐ ಲವ್ ಯು.
ಅಯ್ಯೋ ನಿನ್ನ ಅವತಾರ. ನೀವು 3 ಜನನು ಪ್ರಪೋಸ್ ಮಾಡಿದೀರಾ, ಮತ್ತೆ ನಾನು ಒಬ್ಬರನ್ನ ಪ್ರಪೋಸ್ ಮಾಡ್ಬೇಕಲ್ಲ? ಯಾರು? ಇಬ್ರು ಹೋಗಿ ಗುಡಿಲಿ ಗಂಟೆ ಹೊಡಿಬೇಕು ಅಂತ ಅನ್ಕೊಂಡಿದ್ರೆ ಮನ್ಸ್ನೇ ಚೂರ್ ಚೂರ್ ಮಾಡಿ ಹೋಗ್ಬಿಟ್ಲಲ್ಲೋ. ಲಾಠಿ ಇಲ್ದೇನೆ ಡ್ಯೂಟಿ ಮಾಡ್ಬೋದು, ಆದ್ರೆ ಈ ಪ್ರೀತಿ ಇಲ್ದೆ ಹೆಂಗೋ ಇರ್ಲಿ. ಕೂತ್ಕೊಳ್ಳೋಕೆ ಇಲ್ದೆ ಕುರ್ಚಿ, ಖಾರ ಇಲ್ದೇ ಇರೋ ಮಿರ್ಚಿ, ಹಿಂದೂ ಇಲ್ದೇ ಹಾಟು, ಒಂಚೂರು ತಡಿಯಕ್ ಆಗ್ತಲ್ವಲ್ಲ ಮಗ. ಏನ್ ಏನ್ ರೀಲ್ ಬಿಡ್ತಿ ಹಾಕೊಂಡು ಅಲ್ಲಿ ನೋಡ್ರು ಏಯ್ ಹಿಂದೂ ಕೊಂಡ್ರು. ನೋಡೋ ಕಣೋ ಸಾಯಿ, ಆ ಕಡೆ ಹಿಂದೂ ವೇಷ, ಈ ಕಡೆ ಕ್ರಿಶ್ಚಿಯನ್ ವೇಷ ಹಾಕೊಂಡು ತಿರ್ಗಾಡ್ತಾ ಇದ್ದಾನೆ. ಅವ್ನು ಏನ್ ವಿಚಾರಿಸ್ಬೇಕು ನೋಡಿ. ಹಿಂದೂ ನನ್ನೋಳು, ಅವಳು ನನಗೆ ಸೇರೋದು. ಹಿಂದೂ ಯಾರು? ಅಯ್ಯೋ ಕೋತಿ, ಹಿಂದೂ ಕೊಣೋದು. ಯಾವಾಗಲೂ ತಿಂಡಿ ಬಗ್ಗೆ ಯೋಚನೆ ಮಾಡ್ತಿಯಲ್ಲ. ಓಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ. ನನ್ ಮಗ ಒಳ್ಳೆ ಡೈರೆಕ್ಟರ್ ಆಗ್ಬೇಕು ಅಂತ ಆಶೀರ್ವಾದ ಮಾಡಿ. ತಥಾಸ್ತು. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಮ್ಮ. ಹೋಗ್ ಬನ್ನಿ. ಸರ್ವವಿಘ್ನೋಪಶಾಂತ ಹೇ ಶುಕ್ಲಾಂಬರಧರಂ ವಿಷ್ಣು ಸರ್ವವಿಘ್ನೋಪಶಾಂತ ಹೇ ವಕ್ರತುಂಡ ಮಹಾಕಾರ್ಯ. ಏ ವಿನಯ್, ನೀನೇನಿಲ್ಲಿ? ಅಯ್ಯಪ್ಪ ಚಂದ್ರಮುಖಿ. ವಿನಯ್, ನಿನ್ನನ್ನೇ ಏನಿಲ್ಲಿದ್ಯಾ? ಈ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡುವಂತ ಪೂಜಾರಿ ನಾನೇನೆ. ನೀನೇನಿಲ್ಲಿ? ನಿಮ್ಮೂರಿಗೆ ಪೋಸ್ಟಿಂಗ್ ಕೊಟ್ರು. ಪೂಜೆ ಶುರು ಮಾಡೋಣ. ಆಗ್ಲಿ. ಓಂ ನಮಸ್ತೆಸ್ತು ಮಹಾಮಾಯೇ. ಅಮ್ಮ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ ನೀವು? ನಮಸ್ತೆ MLA ಸರ್. ಹೆಂಗಿದ್ದೀರಾ ಸರ್? ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕಷ್ಟಪಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀವ್ ಹೇಳ್ತಿರೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವ್ ಬಿಸಿ ಪರ್ಸನ್ನು, ಬಿಸ್ನೆಸ್ ಪರ್ಸನ್ನು, ಪ್ರಜೆಗಳನ್ನ ನೋಡ್ಕೋತೀರಾ ಅಥವಾ ಪದವಿಗಾಗಿ ಹೋರಾಡ್ತೀರಾ? ಯಾವಾಗ್ಲೂ ಪ್ರಜೆಗಳಿಗೋಸ್ಕರನೇ ಕೆಲಸ ಮಾಡ್ತೀನಮ್ಮ. ದೊಡ್ಡವರೆಲ್ಲ ನಿಮ್ಗಾಗಿ ಬರ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ವೆಲ್ಕಮ್. ಹೊಸದಾಗಿ ಬಂದಿರೋ SP ಅಂತಂದ್ರೆ ಏನೋ ಒಂದು ಬಂಗ್ಲೆಲಿ ದೊಡ್ಡದಾಗಿ TT ಅರೇಂಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅಷ್ಟು ಸಾಲದು ಅಂತ. ಏನಮ್ಮ ಈ ರೀತಿ ಕಾಡಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀರಾ? ಏನ್ ವಿಷಯ? ಅಂದ್ರೆ ಸರ್, ಕಾಡಲ್ಲಿ ಒಂದ್ ಕಾಲದಲ್ಲಿ ಕ್ರೂರ ಮೃಗಗಳು, ಬೇರೆ ಬೇರೆ ಜಂತುಗಳೆಲ್ಲ ಇರೋದು ಕಾಡಲ್ಲೇ ಇರೋದು. ಅಯ್ಯೋ ಹಂಗೇನಿಲ್ಲಮ್ಮ, ಪ್ರಾಣಿಗಳು ಕಾಡಲ್ಲಷ್ಟೇ ಅಲ್ಲಮ್ಮ, ನಾಡಲ್ಲೂ ಇದಾವೆ. ಕೋಟೆಯ ಅವ್ರೆ, ನಿಮ್ ಬ್ರೈನ್ ತುಂಬಾ ಶಾರ್ಪ್ ರೀ. ಥ್ಯಾಂಕ್ಸ್ ಅಮ್ಮ. ನನಗೆಲ್ಲ ಕಾಡಲ್ಲಿರ್ಬೇಕಾದ ಜಂತುಗಳು ಆಚೆ ಬಂದು ಪ್ರಜೆಗಳ ಹತ್ರ ಓಟ್ ಕೇಳ್ತಾ ಇದೆ. ಅದಕ್ಕೆ ನಿಮ್ ಜನ್ಮಸ್ಥಳಕ್ಕೆ ಬರ್ಲಿ ಅಂತ ಇಲ್ಲೇ ಕರೆಸ್ದೆ. ಏನೋ ಮಾಡ್ತೀರಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ SI ಅವರೇ. ನೀವು ಮಾತ್ರ ಸಾಮಾನ್ಯ ಅಲ್ಲ. ನಮ್ಮನ್ನ ನೋಡ್ರನ್ನ ಅರ್ಥ ಮಾಡ್ಕೊಂಡಿದ್ರೆ SI ಅವರೇ. ಡ್ರೆಸ್ ಬದಲಾಯಿಸ್ದಂಗೆ ಈಸಿಯಾಗಿ ಪಾರ್ಟಿನೂ ಬದಲಾಯಿಸ್ತಾ ಇದ್ದೀರಾ, ಪಾಂಪ್ಲೆಟ್ ಹಂಚ್ದಂಗೆ ಪದವಿನೂ ಹಂಚ್ತಾ ಇದ್ದೀರಾ. ಓಕೆ SP ಅವರೇ, ಮತ್ತೆ ಸಿಗ್ತೀನಿ. ಹಾ. ಹಲೋ ಹಲೋ ಹಲೋ. ಛೇ ಅಮ್ಮ, ಇಲ್ಲಿ ಸಿಗ್ನಲ್ ಇಲ್ಲ ಅನ್ಸುತ್ತೆ. ಮತ್ತೆ ಸಿಗ್ತೀನಮ್ಮ. ನಮಸ್ಕಾರ ಅಮ್ಮ. ನಾನು ಬರ್ಲಾ ಅಮ್ಮ? ಸರ್ವೇ ಜನ ಸುಖಿನೋ ಭವಂತು. ಏನೇ ಅಖಿಲ್, ನಿಜ ಬೆಂಕಿ ತರ ಪಾರ್ಟಿ ಪದವಿ ಅಂತ ಹೇಳಿದ್ರೆ ಹಿಂಗ್ ಓಡಾಗ್ತಿದಾರೆ ಏನೋ. ಏನೋ ಈ ಲೋಕ. ಸರಿ, ಗಾಡಿ ಎತ್ತು. ಸರಿ ಮೇಡಮ್. ಏಯ್ ನೀನೇನಾ? ಏನ್ ವಿಷಯ? ನನ್ನ ಕತ್ತಿಗಿಂತ ನಿನ್ನ ಬುದ್ಧಿವಂತಿಕೆ ದೊಡ್ಡದಾ? ಕತ್ತಿ ಮಾಡಕ್ಕೋ ಒಬ್ಬರು ಬೇಕು, ಅದನ್ನ ಮಾಡೋನ ಹತ್ರ ಇಟ್ಕೊಂಡಿದ್ಯಾ. ಕೋರ್ಟ್ಗೆ ಬರಕ್ ರೆಡಿ ಆಗಿರು. ನನ್ನ ವ್ಯವಹಾರ, ನನ್ನ ಬಿಸ್ನೆಸ್, ನನ್ನಿಷ್ಟ. ನನ್ನಿಷ್ಟ ಅಂತ ಎಗರಾಡ್ಬೇಡ. ಪೈಸಾನೇ ಪರಮಾತ್ಮ. ದುಡ್ಡು ಬಿಸಾಕಿದ್ರೆ ಈ ಕಾಲದಲ್ಲಿ ಚಟ್ಟ ಆದ್ರೂ ನನ್ನ ನೆಂಟ ಆಗ್ಬಿಡುತ್ತೆ. ಸತ್ಯಕ್ಕೋಸ್ಕರ ಹೋರಾಡುವ ಕೋರ್ಟ್ ನ್ಯಾಯ ಪೊಲೀಸ್ ಇರುವವರೆಗೂ ನಿನ್ನ ಆಟ ನಡೆಯೋದಿಲ್ಲ. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ಏನಾದ್ರೂ ರಿಪೀಟ್ ಆಯ್ತು ಅಂತ ಅನ್ಕೋ. ಏಯ್ ಕರ್ಕೊಂಡೋಗ್ರವ್ನ, ಹೋಗೋ. ಒಂದ್ ಕೆಲಸ ಮಾಡು. ಅರೆ ಸರ್, ನಮಸ್ತೆ. ನಮಸ್ಕಾರ. ಎಲ್ಲ ಚೆನ್ನಾಗಾಯ್ತಾ? ನಮ್ ಮೀಟಿಂಗಿಗೆ ಬರ್ಬೋದಲ್ವಾ? ಹಾ ಸರ್, ಮೊನ್ನೆ ಬಂದಿದ್ರು ಸರ್. ಜಿಮ್ ಎಲ್ಲ ಹೇಗ್ ನಡೀತಾ ಇದೆ ಸರ್? ನೀರ್ ತಗೊಳ್ಳಿ ಸರ್. ಟೋಟಲ್ ಆಗಿ ಎಷ್ಟು ಜನ ಬರ್ತಾ ಇದಾರೆ? ಒಂದ್ 70 ಜನ ಬಂದಿರ್ಬೋದು ಸರ್. ನಿಮ್ ಹುಡುಗ ಎಲ್ಲಿ? ಇಲ್ಲೇ ವರ್ಕೌಟ್ ಮಾಡ್ತಾ ಇದ್ದಾರೆ ಸರ್. ಬರಕ್ ಹೇಳೋಮ್ಮ. ಏ ಗಣೇಶ್, ಶಾಮಣ್ಣನ್ ಕರಿಯೋ. ಶಾಮಣ್ಣ, ಮಿನಿಸ್ಟರ್ ಬಂದಿದ್ದಾರೆ. ಏನಂತ? ಬರೋದಕ್ಕೆ ಹೇಳ್ತಾ ಇದ್ದಾರೆ. ಬರ್ತೀನಿ. ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಿದ್ಯೋ? ಚೆನ್ನಾಗಿ ನಡೀತಿದ್ಯಾ? ನಮಸ್ತೆ ಸರ್. ನಮಸ್ತೆ. ಎಲ್ಲಿವರೆಗೂ ಬಂತು ನಮ್ ಕೆಲಸ?
ಪರವಾಗಿಲ್ಲ ಸರ್, ಅದನ್ನು ಪರ್ಸ್ನಲ್ ಆಗಿ ಹೇಳ್ತೀನಿ. ಸರಿ ಸರಿ, ಪರ್ಸ್ನಲ್ ಆಗಿ ಮಾತಾಡೋಣ ಬಾ. ಎಲ್ಲರೂ ಜೊತೆಗೆ ಸೇರಿ ನೋಡೋಣ ಹೆಂಗ್ ಬಂದು ನಿಂತಿದ್ದಾರೆ ಮುಂದೆ. ಈ ನನ್ನ ಮಕ್ಳಿಗೆ ಜಾಸ್ತಿ ಆಯ್ತು ಕಣ. ನೋಡೋಣ ಇನ್ನು ಎಷ್ಟು ದಿನ ಮಾಡ್ತಾರೆ ಅಂತ ನೋಡೋಣ. ಏನೋ ಪರಿಸ್ಥಿತಿ ಈಗ. ಆವಾಗ್ಲಾರು ಕೇಳ್ತಾರೆ. ಒಂದಷ್ಟು ಜನ ಸತಾಯಿಸ್ತಾ ಇದ್ದಾರೆ ಸರ್. ಏಯ್ ಇವತ್ತು ಸಂಜೆ ಒಳಗೆ ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ಒಬ್ಬೊಬ್ಬಂದು ರೆಕ್ಕೆ ಮುರಿತೀನಿ. ದುಡ್ಡು ಕೊಡೋ ಬಡ್ಡಿ ಮಗನೆ. ಅಣ್ಣ ನನ್ನ ಮಗ ಬ್ರಿಡ್ಜ್ ಹತ್ರ ಬರ್ತಾ ಇದಾರಣ್ಣ. ಅಣ್ಣ ಅವನ ಕಳೆಗೆ ನಾವು ಬಲಿ ಆಗ್ತಿದ್ದೀವಣ್ಣ. ಅವನ ಕಲೆಗೆ ನಾವು ಬಲಿ ಆಗ್ತಾ ಇಲ್ಲ, ನಮ್ಮ ಕತ್ತಿಗೆ ಅವನ್ ಬಲಿ ಆಗ್ತಾನೆ. ಎಲ್ರು ಹುಷಾರ ಕೇಳಿಸ್ಕೊಳ್ಳಿ. ಅವನು ಆ ಬ್ರಿಡ್ಜ್ ಮೇಲೆ ಇದ್ದಾನೆ. ನಾವೆಲ್ಲರೂ ಅಲ್ಲೇ ಸೇರ್ಕೋಬೇಕು, ಅಲ್ಲೇ ಅವನ್ನ ಮುಗಿಸ್ಬೇಕು. ನಡೀರಿ ಹೋಗೋಣ. ಹಿಡ್ಕೊಂಡ್ರ ಅವನ್ನ. ಈ ಕಾಲದಲ್ಲಿ ಕಲೆಗಿನ್ನ ಕತ್ತಿನೇ ದೊಡ್ಡದು ಕಣ. ಏನ್ ಸತ್ತೆ, ಸ್ಟೇಷನ್ಗೆ ಫೋನ್ ಮಾಡಿದ್ದ? ಮಾಡ್ದೆ ಸರ್, ಹೋಗಿರ್ತಾನ ಅವನು. ಇನ್ನೂ ರೆಸ್ಪಾನ್ಸ್ ಬಂದಿಲ್ವಾ? ಅವನು ಈ ಸರಿ ಕೇಳೋ ತರ ಕೇಳಿದ್ರೆ ಹೇಳ್ತಾನೆ ಸರ್. ಸತ್ಯಣ್ಣ ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಸಾರ್ ಏನೋ ಕೇಳ್ತಾ ಇದ್ದಾರೆ ನನ್ನ ಬಗ್ಗೆ. ನಿಮ್ಗೆ ವೇಟ್ ಮಾಡ್ತಾ ಇದಾರೆ, ಹೋಗು. ಹಾ ಹೋಗ್ತೀನಿ ನಾನು. ಸರ್ ನಮಸ್ಕಾರ ಸರ್. ಏನೋ ಸರ್, ಈ ಸಲಕ್ಕೆ ಇದನ್ನ ಇಟ್ಕೊಳ್ಳಿ ಸರ್. ಏನು ವೇಟ್ ಕಮ್ಮಿ ಇದೆ? ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಸರ್. ಸರ್ ನಮಸ್ಕಾರ ಸರ್. ಏನೋ ನಿಂಗೋಸ್ಕರ ವೇಟ್ ಮಾಡ್ಬೇಕಾ ನಾನು? ಈ ಸಲ ಇದನ್ನ ಇಟ್ಕೊಳ್ಳಿ ಸರ್. ತಗೊಳ್ಳಿ ಸರ್. ಏನೋ ಇದು ವೇಟ್ ಕಮ್ಮಿ ಆಗಿದೆ? ಯಾವುದೋ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ಆ ಚಿಲ್ಲರೆ ನಿಮ್ಗೆ ಕೊಡ್ತಾ ಇದೀವಿ ಸರ್. ನಿನ್ ಪಕ್ಕದಲ್ಲಿರೋ ನೋಡ್ ಕಲ್ತ್ಕೊಳ್ಳೋ ಸರ್. ದಂಧೆಗಳು ಮಾತ್ರ ಮಾಡ್ತಾ ಇದ್ದೀರಾ, ಮಾಮೂಲು ಮಾತ್ರ ಬರ್ತಾ ಇಲ್ಲ. ಇನ್ನೊಂದ್ಸರಿ ವೆಯ್ಟ್ ಕಮ್ಮಿ ಆದ್ರೆ ತಿಕಾ ಹೊಡಿತೀನಿ. ಏ ಸತ್ಯ, ಗಾಡಿ ತೆಗಿಯೋ. ಸರ್ ಬಂದೆ ಸರ್. ನಮಸ್ಕಾರ. ನಮಸ್ತೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್. ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರ್ತೀನಿ. ಲಾರ್ಡ್ ಸರ್, ನೀವು ಹೇಳಿ. ಮೇಡಮ್, ಮಿನಿಸ್ಟರ್ನ ಯೂಸ್ ಮಾಡ್ಕೊಂಡು ಎಷ್ಟು ಸಂಪಾದನೆ ಮಾಡಿದ್ರೆ? ಏನಿದೆ ಮೇಡಮ್, ಹೈದರಾಬಾದ್ ರಿಂಗ್ ರೋಡ್ ಅಲ್ಲಿ 2 ಫ್ಲಾಟು, ಖಮ್ಮಲ್ಲಿ 10 ಎಕರೆ ತೆಂಗಿನ ತೋಟ, ಹೊರಂಗಲಲ್ಲಿ 3 ಅಂತಸ್ತಿನ ಬಿಲ್ಡಿಂಗು, ಇನ್ನೊಂದ್ 2-3 ಚಿಕ್ಕ ಬಿಲ್ಡಿಂಗ್ಸ್ ಮೇಡಮ್. ಅಷ್ಟೇ ಮೇಡಮ್. ಲಾಯರ್ ಆಗಿದ್ದು ಹಿಂಗ್ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಶೇಮ್ ಯಾಕಾಗುತ್ತೆ ಮೇಡಮ್? ನೀತಿಗೆ ಅವಿನೀತಿಗೆ ಮಧ್ಯದಲ್ಲಿ ವ್ಯತ್ಯಾಸನೇ ಗೊತ್ತಿಲ್ದಿರೋ ಅಂತ ರಾಜಕೀಯ ನಾಯಕರು ಇರುವಂತವರೆಗೂ ನಮ್ಮಂತವ್ರು ಅವಿನೀತಿಗೆ ಟ್ಯಾಕ್ಸ್ ರೂಪದಲ್ಲಿ ದುಡ್ಡನ್ನ ತಗೋತಾನೆ ಇರ್ತೀವಿ. ಹೌದು ಮೇಡಮ್, ನನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆನ ಹಾಕಿ, ಹಾಗೆ ನನ್ನ ಚಿಕ್ಕ ಮಗಳನ್ನ ಕಿಡ್ನಾಪ್ ಮಾಡಿ ನನ್ನಿಂದನೂ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದಾರೆ ಮೇಡಮ್. ನನಗೆಲ್ಲ ಗೊತ್ತು ಡಾಕ್ಟರ್ ಸರ್, ನೀವಿಬ್ರು ಆ ಮಿನಿಸ್ಟರ್ ಇಂದ ಕಷ್ಟ ಪಡ್ತಿದ್ದೀರಾ ಅಂತ. ಇನ್ನು ಮುಂದೆ ನೀವು ಹೇಳಿದಾಗೆ ಮಾಡ್ತೀವಿ. ಈಗ ಹೇಳಿ ಮೇಡಮ್. ಹೌದು ಮೇಡಮ್, ನಮ್ಗೆ ಇಲ್ಲಿವರೆಗೂ ನಿಜಾಯಿತಿಯಿಂದ ಇರುವಂತ ಪೊಲೀಸರ ಸಪೋರ್ಟ್ ಇಲ್ಲದೆ ನಾವ್ ಈ ತರ ಇದೀವಿ ಮೇಡಮ್. ಮಿನಿಸ್ಟರ್ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಆಟನ ನಾವು 3 ಸೇರಿ ಮುಗಿಸೋಣ. ಸರ್ ನಮಸ್ತೆ ಸರ್. ನಿನ್ನ ಕರೆದಿದ್ದು ಈ ಮೇಡಮ್ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ನಿನ್ ಹೆಸರೇನು? ನನ್ನ ಹೆಸರು ಏನ್ ರಾಮು ಅಂತ. ANR ಅಂದ್ರೆ ಅಕ್ಕಿನೇನಿ ನಾಗೇಶ್ವರ ರಾವ?
ಏನಾರಂದ್ರೆ ಏನಾರಂತ ಅಮ್ಮ. ಓಕೆ ನೀವೇನ್ ಮಾಡ್ಕೊಂಡಿದ್ದೀರಾ? ಏನ ಚಿಕ್ಕ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀರ. ಕಳ್ತನದಲ್ಲಿ ಪರ್ಫೆಕ್ಟಾ ಮತ್ತೆ? ನೀವು ಸಿವಿಲ್ ಸರ್ವಿಸ್ ಮಾಡಿದ್ರೆ ನಾನು ಕಳ್ತನದಲ್ಲೇ ಸಿವಿಲ್ ಸರ್ವಿಸ್ ಮಾಡ್ಬಿಟ್ಟಿದ್ದೀನಿ. ನಿನ್ನಲ್ಲಿ ತುಂಬಾ ಕನ್ಸುಗಳಿವೆ ಅಯ್ಯ. ಸರಿ ಮತ್ತೆ ಈಗಿಂದ ನೀನೊಂದ್ ಕೆಲ್ಸ ಮಾಡ್ಬೇಕು. ಎಲ್ಲರೂ ಹೋಗಿ ಕಳ್ತನಾರು ಮಾಡ್ಬೇಕೇನಮ್ಮ? ಅದೇನಿಲ್ಲ, ನಿನ್ ಲೈಫ್ ಸೆಟ್ ಆಗೋಷ್ಟು ದುಡ್ಡು ಕೊಡ್ತೀನಿ. ಹೇಳಿದ್ ಮಾಡ್ತೀಯಾ? ಸೆಟ್ಲ್ ಆಗೋದ ದುಡ್ಡು ಸಿಕ್ಕಿದ್ರೆ ಕಣ್ ಮುಚ್ಕೊ ಮಾಡ್ತೀನಮ್ಮ. ಸರಿ ಕೇಳು. ಪ್ಲಾನ್ ಓಕೆನಾ ಮತ್ತೆ? ಓಕೆ ಅಮ್ಮ, ನಾನು ಮಾಡ್ತೀನಿ. ಆಲ್ ದ ಬೆಸ್ಟ್ ANR ಅವರೇ. ಸರ್ ಗುಡ್ ಬೈ ಸರ್. ಅಮ್ಮ ನಿಮ್ ಋಣ ತೀರ್ಸಕ್ಕಾಗಲ್ಲ ಅಮ್ಮ. ಇದರಲ್ಲಿ ನಂದೇನಿಲ್ಲ ಸರ್, ಇದೆಲ್ಲ ನಿಮ್ ಕಷ್ಟ. ನಾವ್ ಯಾವಾಗ್ಲೂ ನಿಮ್ ಹಿಂದೆನೆ ಇರ್ತೀವಿ. ಧನ್ಯವಾದ ಅಮ್ಮ. ಲಾಯರ್ ಸರ್, ಎಲ್ಲರಿಗೂ ಪಟ್ಟ ಸಿಕ್ಕಿದ್ಯಾ? ಅದೇ ಕೆಲಸದಲ್ಲಿ ಇದ್ದೀನಿ ಮೇಡಮ್. CA ಸರ್, ಎಲ್ಲ ಓಕೆನಾ? ಓಕೆ ಮೇಡಮ್. ಬಂದೋಬಸ್ತ್ ಏನ್ ಬೇಕಿಲ್ಲ ಅಲ್ವಾ? ನಮ್ ಬಳಗ ಬಲ ಎರಡೂ ಈ ಜನಗಳೇ ಮೇಡಮ್. ಪ್ರಜೆಗಳ ಕ್ಷೇಮಕ್ಕೋಸ್ಕರ ಮಾಡ್ತಾ ಇರೋ ಈ ಒಳ್ಳೆ ಕೆಲ್ಸಕ್ಕೆ ನಾವಿರ್ತೀವಿ ಮೇಡಮ್. ಪ್ರಜೆಗಳ ಶ್ರೇಯಸ್ಸನ್ನ ಬಯಸೋರೆ ಪೊಲೀಸ್. ಏನ್ ಲಾಯರ್ ಅವ್ರೆ, ಏನ್ ವಿಷಯ, ಏನ್ ನಡೀತಿದೆ ಇಲ್ಲಿ? ಸರ್ ನಾವು ಮೋಸ ಹೋಗ್ಬಿಟ್ವಿ ಸರ್. ರೈತರ ಹತ್ರನೇ ಒರಿಜಿನಲ್ ಡಾಕ್ಯುಮೆಂಟ್ ಇರೋದು, ನಮ್ಮ ಹತ್ರ ಡೂಪ್ಲಿಕೇಟ್ ಇದೆ ಸರ್. ಸಾಕು ಸಾಕು, ಇದನ್ನೆಲ್ಲ ನಾನು ನೋಡ್ತಾನೆ ಇದ್ದೀನಿ. ಸರ್ ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ ಸರ್, ಆಟೋಮೆಟಿಕ್ ಆಗಿ ಆತರ ಆಗ್ಬಿಡುತ್ತೆ ಅಷ್ಟೇ. ಯಾರ್ಯಾರ ಆಟ ಏನು, ಯಾರ್ಯಾರು ಏನೇನ್ ಮಾಡ್ತಿದಾರೋ ನಾನೆಲ್ಲಾನು ನೋಡ್ತಾನೆ ಇದ್ದೀನಿ. ಸರ್ ದೊಡ್ಡದೇನು ಯಾರ ಮೇಲೆ ಕೈ ಮಾಡ್ತಿದ್ಯಾ ಗೊತ್ತಾ? ಹಲೋ ಮಿನಿಸ್ಟರ್, ಡ್ಯೂಟಿಯಲ್ಲಿರುವ ಪೊಲೀಸ್ ಆಫೀಸರ್ ಮೇಲೆ ಕೈ ಇಟ್ರೆ ಏನ್ ನಡೆಯುತ್ತೆ ಗೊತ್ತಾ? SP ಹೊಸದಾಗಿ ಸೇರ್ಕೊಂಡಿದ್ಯಾ ಅಂತ ತುಂಬಾ ನಿಗ್ರಾಡ್ತಿದ್ಯಾ. ನಮ್ಮಂತವ್ರಿಗೆ ಬಿಸಿ ರಕ್ತ ನಿಜಾಯಿತಿಯಲ್ಲಿ ಗೊತ್ತಾಗುತ್ತೆ, ನಿಮ್ಮಂತವ್ರಿಗೆ ಬಿಸಿ ರಕ್ತ BP-ಯಲ್ಲಿ ಶುಗರ್ ಲೆವೆಲ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ನಿನ್ನ ಹತ್ರ ನನ್ಗೇನ್ ಮಾತು, ನಿನ್ನ ಗೊತ್ತಿಲ್ದಿರೋ ಜಾಗ ಟ್ರಾನ್ಸ್ಫರ್ ಮಾಡ್ತೀನಿ. ದೊಡ್ಡೋರು, ನಿಮ್ಮಂತವ್ರ ಆಶೀರ್ವಾದನೆ ನಮ್ಮಂತವ್ರಿಗೆ ಬೇಕು. ಹೋಗ್ಬಿಟ್ ಬನ್ನಿ ಸರ್. ಪ್ಲೀಸ್ ಸರ್ ಹೋಗೋಣ ಬನ್ನಿ. ನಿನ್ನ ಅಂತ್ಯ ನೋಡ್ತ್ಯಾ? ಒಳ್ಳೇದು ಸರ್. ಇಂಥ ಒಳ್ಳೆ ಪೊಲೀಸ್ನವರಿಂದ ನಮ್ಮೂರಿನ ಜನ ತುಂಬಾನೇ ಪುಣ್ಯ ಮಾಡಿದ್ರು. ಮಿನಿಸ್ಟರ್ ಬಂದು ಎಲ್ಲಾನು ಹಾಳು ಮಾಡೋದಕ್ ನೋಡಿದ್ರು. ನಮ್ ಜನ ನೋಡಿದ್ರೆ ಕಷ್ಟಪಟ್ಟು ಬದುಕ್ಬೇಕು ಅಂತ ಇದಾರೆ. ಆಗ್ಲಿ ನೋಡೋಣ ಏನಾಗುತ್ತೆ ಅಂತ. ಬದುಕಮ್ಮ ಬದುಕಮ್ಮ ಉಯ್ಯಾಲೆ, ಬಂಗಾರ ಬದುಕಮ್ಮ ಉಯ್ಯಾಲೆ. ಬದುಕಮ್ಮ ಬದುಕಮ್ಮ ಉಯ್ಯಾಲೆ, ಬಂಗಾರ ಬದುಕಮ್ಮ ಉಯ್ಯಾಲೆ. ಬಂಗಾರ ಬದುಕಮ್ಮ ಉಯ್ಯಾಲೆ ಉಯ್ಯಾಲೆ. ಬಂಗಾರ ಬದುಕಮ್ಮ ಉಯ್ಯಾಲೆ ಉಯ್ಯಾಲೆ. ನನ್ ಬಾಧೆ ನನಗಾದ್ರೆ ಈ ನನ್ನ ಮಗಂದೊಂದು ಬೇರೆ. ಏನಾಯ್ತು? ಲವ್ ಫೇಲಿಯರ್. ಲವ್ ಅಲ್ಲಿ ಫೇಲ್ ಆಗಿರೋದು ನಾನು, ನೀನಲ್ಲ ಕಣ. ತರ ಹೇಳೋ. ಸರಿ, ಇಷ್ಟೆಲ್ಲ ಖರ್ಚು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂದ್ರೆ ಲವ್ ಫೇಲಿಯರ್ ಅಂತ ಹೇಳಕ್ ಹೋಗ್ಬೇಡ. ಹೋಗೋಣ ಬಾ. ಸರಿ ನಡಿ. ನೆಕ್ಸ್ಟ್ ಮಂತೆ ಕಣ ಫೈನಲ್ಸು. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ. ಅಖಿಲ್ 1 minute. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ನಂಗೆ ಮೇಲ್ ಮಾಡು. ಯಾ ಓಕೆ ಸರ್. ಓಕೆ, ವೆಲ್ ಡನ್. ಹಾ, ಈ ಸಾಯಿ ದರ್ಶನ ಆಯ್ತು. ಸಿಟಿಗೆ ಬಂದು ಇಷ್ಟು ದಿನ ಆಯ್ತು, ನಿಮ್ ಸಾಯಿ ದರ್ಶನ ಇನ್ನೂ ಆಗಿಲ್ಲ. ಫೇಸ್ಬುಕ್ ವಾಟ್ಸಪ್ ಅಲ್ಲಿ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರೂ ರಿಪ್ಲೈ ಇಲ್ಲ. ಏನ್ ಅನ್ಕೋಬೇಕು? ಮನುಷ್ಯ ಇದಾನ ಇಲ್ವಾ? ಅವ್ನು ಏನ್ ಮಾಡಿದ್ರು ಎತ್ತುತ್ತಾನೆ ಇಲ್ಲ. ನೀನೊಂದ್ಸರಿ ಅವ್ನ್ ಕಾಲ್ ಮಾಡು. ಏನಾಯ್ತು? ರಿಂಗ್ ಆಗ್ತಿದೆ ಆದ್ರೆ ಎತ್ತುತ್ತಿಲ್ಲ ಮೇಡಮ್. ಮತ್ತೆ ಕಾಲ್ ಮಾಡು. ಹಲೋ ಹಲೋ, ನಾನು ಬಿಸಿ ಇದ್ದೀನೋ, ಆಮೇಲೆ ಫೋನ್ ಮಾಡು. ಕಮಿಷನರ್ ಲೈನಲ್ಲಿ ಇದ್ದಾರೆ. ಲೈನಲ್ಲೇ ಇದ್ದಾನೆ ಮೇಡಮ್. ಹಲೋ. ಏಯ್ ಹಲೋ. ಹಲೋ, ಯಾರು? ಹಾ, ಯಾಕೆ ಕೇಳಲ್ಲ ನೀನು? ಹಳೆ ಕೇಸೆಲ್ಲ ಇಟ್ಟು ನಾನ್ ಸ್ಟಾಪ್ ಕೋಟಿಂಗ್ ಕೊಟ್ರೆ ಅವಾಗ ಗುರ್ತಿಡಿದ್ಯಾ? ಕೇಳಿಸ್ತಾ ಇದೆಯಾ? ಏ ಇಂದು, ಹೆಂಗಿದ್ಯಾ? ಏನೋ ನಿನ್ ದಯೆಯಲ್ಲಿ ಚೆನ್ನಾಗೇ ಇದ್ದೀನಿ. ಇಂದು, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಈವ್ನಿಂಗ್ ಮೀಟ್ ಆಗೋಣ. ಸರಿ. ಏ ಸಾರಿ ಮಾ, ಅರ್ಥ ಮಾಡ್ಕೋ ಪ್ಲೀಸ್, ಬಿಸಿ ಇದ್ದೀನಿ. ಸರಿ ಅಂದೆ ತಾನೆ. ಈವ್ನಿಂಗ್ ಪಕ್ಕಾ ಮೀಟ್ ಆಗೋಣ, ಓಕೆನಾ? ಓಕೆ. ಓಕೆ, ಬಾಯ್. ಹಾಯ್ ಇಂದು. ಹಾಯ್. ಜಾಬ್ ಲೈಫ್ ಹೆಂಗಿದೆ? ಡ್ಯೂಟಿ ಚೆನ್ನಾಗಿ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೀನಿ. ಜಾಬ್ ಲೈಫ್ ಸೂಪರ್. ಇನ್ನು ಡ್ಯೂಟಿ ವಿಷಯಕ್ಕೆ ಬಂದ್ರೆ, ಔಟ್ಪುಟ್ ಬರಬೇಕು ಅಂತ ಸಿಸ್ಟಮ್ ಅಲ್ಲಿ ವೈರಸ್ ಕ್ಲೀನ್ ಮಾಡಿದ್ರೆ, ನಾನು ಕ್ರೈಮ್ ರೇಟ್ ಕಮ್ಮಿ ಮಾಡಬೇಕು ಅಂತ ಕ್ರಿಮಿನಲ್ಸ್ನ ಕ್ಯಾಚ್ ಮಾಡ್ತಿದ್ದೀನಿ. ನೈಸ್. ಸಿಟಿ ಪೂರ್ತಿ ಕಂಟ್ರೋಲ್ ಮಾಡಿ ಸ್ವಚ್ಛ ಭಾರತ್ ತರ ಕ್ಲೀನ್ ಅಂಡ್ ಕ್ಲಿಯರ್ ಮಾಡ್ತಾ ಇದೀಯಾ. ಏನಾದ್ರೂ ನೀವು ಗ್ರೇಟ್ ಬಿಡಿ. ಡೈಲಾಗ್ಸ್ ಹೇಳಿ ಟಾಪಿಕ್ನ ಚೆನ್ನಾಗಿ ಕವರ್ ಮಾಡ್ತಿದ್ಯಾ. ನಾನ್ ನಿನ್ ಜೊತೆ ಮಾತಾಡಬಾರ್ದು ಅನ್ಕೊಂಡೆ. ಐ ಹರ್ಟ್. ಅಯ್ಯೋ, ಮತ್ತೆ ಸಿಟ್ ಮಾಡ್ಕೊಂಡ್ಯಾ? ನಿನ್ ಕತೆ ಕೇಳಿದ್ರೆ ಯಾವ್ದೋ ದೊಡ್ಡ ಪೌರಾಣಿಕ ಕತೆ ಕೇಳ್ದಂಗಿದೆ ನನಗೆ. ನೀನ್ ಕೋಪ ಕಡಿಮೆ ಮಾಡ್ಬೇಕಂದ್ರೆ ಇಂದು. ಓ ಇಂದು, ಲೈಟ್ಸ್ ಆನ್. ಹ್ಯಾಪಿ ಬರ್ತ್ಡೇ ಇಂದು. ನಿನ್ಗೇನ್ ಗೊತ್ತು? ಹಾಗೆ ತಿಳ್ಕೊಂಡೆ. ಬಾ ಹೋಗೋಣ. ಹ್ಯಾಪಿ ಬರ್ತ್ಡೇ ಇಂದು. ಲೆಟ್ಸ್ ಸೆಲೆಬ್ರೇಟ್. ಹಲೋ, ನಮಸ್ತೆ. ನಮಸ್ತೆ ಅಣ್ಣ, ಸುಧಾಕರ್ ಅಣ್ಣ. ಬೆಳಿಗ್ಗೆನೆ ಫೋನ್ ಮಾಡಿದೀರಾ, ಏನಾದ್ರೂ ಕೆಲಸ ಇತ್ತಾ? ಅಣ್ಣ ಎಲ್ಲ ಚೆನ್ನಾಗಿದೆ, ಆದ್ರೆ ಹೊಸದಾಗಿ ಬಂದಿರೋ ಇದು ತುಂಬಾನೇ ಆಯ್ತು. ಸರಿ ಅಣ್ಣ, ನೀವ್ ಹೇಳಿದ್ದು ನನಗೆ ಅರ್ಥ ಆಯ್ತು. ಸಾಯಂಕಾಲದ ಅಷ್ಟೊತ್ತಿಗೆ ಎಲ್ಲಾ ಆರ್ಡರ್ಗಳನ್ನು ಪಾಸ್ ಮಾಡಿಸಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಡ್ತೀನಿ. ಓಕೆ ಅಣ್ಣ, ನಮಸ್ತೆ. ಈ ಬಿಸಿ ರಕ್ತ ಇರೋರ್ಗೆ ಇವಾಗ ಅರ್ಥ ಆಗುತ್ತೆ ರಾಜಕೀಯ ಅಂದ್ರೆ ಏನಂತ. ಇಂಥ ಮಹಾನ್ ಭಾವರ ಮಧ್ಯೆ ಪಾಪ ಅವನು ಹೇಗಿದ್ನೋ ಏನೋ. ಆದ್ರೂ ನಿನ್ನ ಕಥೆಯಲ್ಲಿ ಕ್ಲಾರಿಟಿ ಇಲ್ಲ ಅನ್ಸತ್ತೆ. ಹಾಗಂದ್ರೆ ಏನ್ ತಾತ? ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ತಿರುಗಿದೆ. ಆದ್ರೆ ನಿನಗೆ ಇಂಥ ಪರಿಸ್ಥಿತಿ ಬಂದಿದೆ ಒಳ್ಳೇದು ಅಂತ ನನಗೂ ಅನ್ನಿಸ್ತು. ಓ, ಹಾಗೆ ಹೇಳ್ತೀರಾ? ನಾನು ಕೂಡ ಇದನ್ನೇ ಹೇಳೋಣ ಅಂತಿದ್ದೆ ತಾತ ನಿಮಗೆ. ಅಂದ್ರೆ ನಿಂಗೆ ನಿಜವಾದ ಪ್ರೀತಿನಾ? ಕಳ್ಳ ಇಲ್ಲಿ ಕೇಳು, ನನಗೆ ಹೊಟ್ಟೆ ಹಸು ಆಗ್ತಾ ಇದೆ. ಏನಾದ್ರು ಹಸು ಆಗ್ತಿದೆ ತಾತ. ಹಾಗಾದ್ರೆ ಪಪ್ಸು, ಬರ್ಗರ್, ಪಿಜ್ಜಾ, ಪಾಪ್ಕಾರ್ನ್ ಎಲ್ಲ ತಿನ್ಕೊಂಡು ನೀವು ಬೇಗ ಬಂದ್ಬಿಡಿ. ಆಮೇಲೆ ಸೂಪರ್ ಆಗಿರೋ ಸೆಕೆಂಡ್ ಹಾಫ್ ನೋಡೋಣ. ಸೊ ಗೌರ್ಮೆಂಟ್ ಇಂದ ನಮ್ಗೊಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ನಿಮ್ಮಲ್ಲಿ ಯಾರಾದ್ರೂ ಗೆಸ್ ಮಾಡ್ಬೋದಾ? ಮನಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ಸ್? ನೋ. ಎನಿ ಅದರ್ ಗೆಸಸ್? ನ್ಯೂ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಮೆಂಟ್. ಎನಿವನ್ ಎಲ್ಸ್? ವಿ ಕಾಂಟ್ ಸೇ ಸರ್, ಯು ಓನ್ಲಿ ಸೇ. ಓಕೆ, ಐ ನೋ ದ್ಯಾಟ್. ಗುಡ್. ಪ್ಲೀಸ್ ಲಿಸನ್ ಕೇರ್ಫುಲಿ. ಅಗ್ರಿಕಲ್ಚರ್ ಮತ್ತೆ ಫರ್ಟಿಲೈಸರ್ಸ್ ಬಗ್ಗೆ ರಿಸರ್ಚ್ ಮಾಡಕ್ಕೆ ಒಂದು ಪ್ರಾಜೆಕ್ಟ್ ಬಂದಿದೆ. ವಾಟ್? ಅಗ್ರಿಕಲ್ಚರಾ? ಯಾ, ನೀನು ಕೇಳಿಸ್ಕೊಂಡಿದ್ದು ನಿಜ. ಒಂದು ಕಾಲದಲ್ಲಿ ರೈತರು ಯಾವುದೇ ಫರ್ಟಿಲೈಸರ್ಸ್ ಯೂಸ್ ಮಾಡದೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ನಡೀತಾ ಇತ್ತು. ನಥಿಂಗ್ ಬಟ್ ಒಳ್ಳೆ ಪ್ರಾಫಿಟ್ಸ್ ಬರ್ತಿತ್ತು. ಬಟ್ ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆನೆ ಸಾಂಪ್ರದಾಯಿಕವಾಗಿದ್ದನ್ನ ಮಾಡ್ದೇನೆ ಫರ್ಟಿಲೈಸರ್ಸ್ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ರೈತರು ಆತ್ಮಹತ್ಯೆ ಹಾಗಾದ್ರೆ ಎಷ್ಟು ರೈತರು ಸತ್ತೋಗ್ತಾ ಇದ್ರೆ ಅಂತ ನಾವೆಲ್ಲ ಹೋಗಿ ತಿಳ್ಕೊಂಡ್ ಬರ್ಬೇಕಾ ಸರ್? ಏನ್ ಜೋಕ್ಸ್ ಆಗಿದ್ಯಾ ಪ್ರತಿಯೊಬ್ಬರಿಗೂ? ಲಿಸನ್ ಕೇರ್ಫುಲಿ. ಈ ಜನರೇಷನ್ ಅಲ್ಲಿ ವ್ಯವಸಾಯ ಮಾಡೋ ರೈತರಿಗೆ ಯೂಸ್ ಮಾಡೋ ಫರ್ಟಿಲೈಸರ್ಸ್ ಇಂದ ಅವ್ರಿಗೆ ಬರೋ ಪ್ರಾಡಕ್ಟ್ ಕ್ವಾಲಿಟಿ, ಪ್ರಾಫಿಟ್ ಅಂಡ್ ಲಾಸಸ್ ಕ್ಯಾಲ್ಕುಲೇಟೆಡ್ ಮಾಡಿ ಗವರ್ಮೆಂಟ್ಗೆ ಏನ್ ಗೊತ್ತು ಸರ್? ವಿ ಡೋಂಟ್ ನೋ ಅಬೌಟ್ ದ್ಯಾಟ್. ಐ ನೋ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಈ ಪ್ರಾಜೆಕ್ಟ್ನ ನಿಮ್ಮಲ್ಲಿ ಯಾರು ಟೇಕ್ ಓವರ್ ಮಾಡ್ತೀರಾ? ಮಿಸ್ಟರ್ ಸಾಯಿ, ನೀವು ನ್ಯೂ ಜಾಯ್ನಿ ಅಲ್ವಾ? ಎಸ್ ಸರ್. ಸಾಯಿ, ನೀನು ಈ ಪ್ರಾಜೆಕ್ಟ್ನ ಏನಕ್ಕೆ ಮಾಡಬೇಕು ಅಂತಿದ್ಯಾ, ನೀನು ಹೇಳ್ಬೋದಾ? ರಾಜ ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಅವ್ರು ಊಟ ಮಾಡೋದು ರೈತರಿಂದಾನೇ ಅಲ್ವಾ ಸರ್? ಅಷ್ಟೇ ಅಲ್ಲ ಸರ್,
ಮಹಾನ್ ಭಾವ ಆದಂತ ರಾಜ್ಕುಮಾರ್ ಸಾಹೇಬ್ರೆ ಹೇಳಿದ್ರಲ್ಲ ಸರ್, ನಮ್ಮ ದೇಶಕ್ಕೆ ರೈತರೇ ಬ್ಯಾಕ್ ಬೋನ್ ಅಂತ. ಸರ್, ಡೆಲ್ಲಿಗೆ ರಾಜ ಆಗಿದ್ರೆ ತಾಯಿಗೆ ಮಗುನೇ ಅಲ್ವಾ ಸರ್? ಅಷ್ಟು ಕಷ್ಟಪಡೋಂತ ರೈತರಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಅದೃಷ್ಟ ಸರ್. ವೆರಿ ಗುಡ್ ಸಾಯಿ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಹಾಗಿದ್ರೆ ನೀನು DL ಹನೀಶಾಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ, ಮೈ ಕಮ್ ಇನ್ ಸರ್? ಎಸ್ ಪ್ಲೀಸ್. ಸಾರಿ ಫಾರ್ ದ ಡಿಲೇ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಹಾ ಹನೀಶಾ ಸರ್, ನಾಳೆ ನೀವು ಈ ಪ್ರಾಜೆಕ್ಟ್ಗೋಸ್ಕರ ಅಮಲಾಪುರಮಿಗೆ ಹೋಗ್ಬೇಕಾಗ್ಬೋದು. ಓಕೆ ಸರ್. ನಿನಗೆ ಸಾಯಿ ಅಸಿಸ್ಟ್ ಮಾಡ್ತಾನೆ. ಸಾಯಿ, ಮೀಟ್ ಮಿಸ್ ಹನೀಶಾ. ಅರೆ ಇವ್ರು ಬರಕ್ ಇಷ್ಟೊತ್ತಾಯ್ತಾ? ಇವ್ರೇ ಇರ್ಬೇಕಲ್ವಾ? ಕೇಳ್ ನೋಡು. ನೀವೇನಾ ರೀ? ಅರೆ ಇಲ್ಲಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಸುಮ್ನೆ ನನ್ನ ಜೊತೆ ಬಂದ್ಬಿಡಿ. ಹಾ, ಕಂಪನಿ ಗೆಸ್ಟ್ ಹೌಸ್ ಇದೆ ಕಣೋ. ಸೂಪರ್ ಆಗಿದೆ ಅಲ್ವಾನೋ? ಹೇಗಿದೆ ಅನಿ? ವಾವ್, ತುಂಬಾ ಚೆನ್ನಾಗಿದೆ ಈ ಲೊಕೇಶನ್. ಚೆನ್ನಾಗಿದೆ ಅಲ್ವಾ? ಯಾ ಸರಿ ಬಾ ಹೋಗೋಣ. ಹಾ, ಹೋಗೋಣ. ವಿಲೇಜ್ ಅಲ್ವಾ, ಅದಕ್ಕೆ ಕೂಲ್ ಆಗಿರುತ್ತೆ. ಯಾರೋ ಹೊಸ್ದಾಗ್ ಬರ್ತಾರಲ್ಲಪ್ಪ ಇಲ್ಗೆ. ಏನಕ್ಕೆ ಬರ್ತಾ ಇರ್ಬೋದು? ಸ್ವಾಮಿ, ಯಾರು ಕಳ್ಸಿರೋದು ನಿಮ್ಮನ್ನ? ಯಾರು ಸ್ವಾಮಿ ನೀವು? ಕಂಪನಿ ಗೆಸ್ಟ್ ಹೌಸ್ ಇದೇನಾ? ಕಂಪನಿಯವರ? ಒಂದು ನಿಮಿಷದಲ್ಲಿ ಬರ್ತೀನಿ ತಾಳಿ. ಅಯ್ಯೋ ದೇವ್ರೆ, ನನಗೆ ಆಚೆ ಹೋಗಿ ಕ್ಲೀನ್ ಮಾಡು ಅಂತ ಹೇಳಿ ಇವ್ರು ಇಲ್ಲಿ ಪಾರ್ಟಿ ಮಾಡ್ತಾ ಇದಾರ. ಯಾರೋ ನೀವಲ್ಲೇ, ಹೋಗ್ರ ಇಲ್ಲಿಂದ. ಲೋ, ನಿಮ್ಗೆ ನಮಸ್ಕಾರ ಆಗ್ತೀನಿ ಕಣ್ರೋ. ಮೊದ್ಲಿಂದ ಹೊರಟೋಗ್ರೋ. ಕಂಪ್ನಿಯವ್ರು ಬಂದಿವ್ರು, ನಡೀರೋ. ನನ್ನ ಕೆಲ್ಸನೇ ಹೋಗಂಗಾಗೋಯ್ತಲ್ಲಪ್ಪ. ಹೊರಡ್ರೋ. ನೀವು ಒಳಗ್ ಬನ್ನಿ ಸ್ವಾಮಿ. ಬನ್ನಿ ಹೋಗೋಣ. ಬರ್ತಿದ್ದೀವಿ. ಮನೆ ಹೇಗಿರುತ್ತೋ ಹೇಗೋ. ಸ್ವಾಮಿ, ಊಟ ರೆಡಿ ಆಯ್ತು, ಬನ್ನಿ. ಹಾ, ಬರ್ತಾ ಇದ್ದೀವಿ ಅಣ್ಣ. ಹಸ್ವಾಗ್ತಿದೆ. ನೀವು ಡ್ರೀಮ್ ನಲ್ಲಿ ಡ್ರೈವ್ ಮಾಡಿದ್ ಸಾಕು, ನನಗೆ ಸ್ವಲ್ಪ ಊಟ ಬಡಿಸ್ತೀರಾ? ಓಯ್ ಅಣ್ಣ. ಪ್ರೇಮ್ ಲೋಕದಲ್ಲಿದ್ದೆ ನಾನು. ನೀವು ಮಾಡಿರೋ ಅಡ್ಗೆ ತುಂಬಾ ಚೆನ್ನಾಗಿತ್ತಯ್ಯ. ನೀವ್ ಏನ್ ಹೇಳಿ ಮೇಡಮ್, ನಾನು ಅಡಿಗೆ ಅಂತೂ ತುಂಬಾ ಚೆನ್ನಾಗೇ ಮಾಡೋದು. ನೋಡೋಣ. ಸರಿ, ಮತ್ತೆ ಸಿಗೋಣ. ಆಯ್ತಾಯ್ತು. ಈ ತಗೊಳ್ಳಿ. ಊಟ ಚೆನ್ನಾಗಿತ್ ಕಣಯ್ಯ. ಈ ಏರಿಯಾದಲ್ಲಿ ನನ್ನ ಚೆನ್ನಾಗಿ ಮಾಡೋರು ಯಾರು ಇಲ್ಲ ಅಂತೀನಿ. ಹೌದು. ಡ್ರೀಮ್ ಅಲ್ಲಿ ಏನ್ ಕನ್ಸ್ ಕಾಣ್ತಿದ್ರಿ? ಅದಾ, ರವಿಚಂದ್ರನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸ್ವಾಮಿ. ನಾನು ರವಿಚಂದ್ರನ್ ಅನ್ಕೊಂಡ್ರೆ ನಾನು ಕನ್ಸಿನ ಲೋಕಕ್ಕೆ ಹೊರಟೋಗ್ತೀನಿ. ಅರೆ, ನೀನು ಕೂಡ ಕಲಾಕಾರ ಕಣಯ್ಯ. ಅದೇನೋ ಸ್ವಾಮಿ, ಎಲ್ಲ ನಿಮ್ಮ ಅಭಿಮಾನ ಅಷ್ಟೇ. ಸರಿ, ನಾನು ಕೂಡ ಆಚೆ ಒಂದ್ ರೌಂಡ್ ಹೋಗಿ ಬರ್ತೀನಿ. ಆಯ್ತು ಸ್ವಾಮಿ, ಆಯ್ತು. ಓಕೆ ಅಣ್ಣ. ಏನ್ರಿ ನೀವು ಚಂದ್ರನ ಹಾಗೆ ನೇರವಾಗಿ ನೋಡ್ತಾನೆ ಇದ್ದೀರಾ? ಏನಿಲ್ಲ ಕಣ್ರಿ, ಚಿಕ್ಕ ವಯಸ್ಸಲ್ಲಿ ಸೇಮ್ ಚಂದ್ರನ್ ತರನೇ ಇದೆಯಾ ಅಂತ ನಮ್ಮಮ್ಮ ಹೇಳ್ತಿದ್ರು. ಯಾಕೋ ಅಮ್ಮ ನೆನ್ಪಾಗ್ತಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಕೂಡ ನನಗೆ ಹೇಳ್ತಾ ಇದ್ರು ರೀ, ನೀನು ಶಿವರಾಜ್ ಕುಮಾರ್ ತರ ಕಾಣಿಸ್ತೀಯ ಅಂತ. ಆದ್ರೆ ಈಗ ನಾನು ಯಾರಿಗೂ ಗುರ್ತಿಸಿಗೋದಿಲ್ಲ. ಸೋ ಫನ್ನಿ ಸಾಯಿ. ಸರಿ, ಹಾಗಿದ್ರೆ ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಬಾಯ್ ಬಾಯ್. ಸಾಯಿ ಏನ್ ಇಲ್ಲಿ ಮಲ್ಗಿದ್ದಾನೆ? ಸಾಯಿ, ಸಾಯಿ ಎದ್ದೇಳು. ಸಾಯಿ. ತಮ್ಮಯ್ಯ, ಅರೆ ತಮ್ಮ, ಏನ್ ಮಾಡ್ತಾ ಇದೀರಾ ನೀವು?
ನೀವೇನಿಲ್ಲಿ? ಓಹ್, ಕನ್ಸಾ? ನೀನು ನಂಗೆ ಎದುರು ಬಂದ್ರೆ ಸಾಕು, ಸಾಟಿ ಇಲ್ಲದಿರುವ ಈ ಸಂತೋಷಗಳು. ಕನಸಿನಾಚೆ ನನ್ನ ಬಿಟ್ಟು ಬಂದೆ, ನನ್ನ ಜೀವ ನೀನೇ ಅಲ್ಲವೇ? ನಿನ್ ಮನಸ್ಸು ನಂಗೆ ತಿಳಿಯೋದಿಲ್ಲವೇ? ಪ್ರೇಮ ಹುಚ್ಚು ಹಿಡಿಯಿರಲು ನಿಂಗೆ, ಅಲ್ಲಿ ಇಲ್ಲಿ ಓಡಿ ಬಂದ ಕೊಲ್ಲು ನನ್ನ, ಮಾಯ ಮಾಡಿ ಗೆಲ್ತಿರುವ ನಿನ್ನ ಪ್ರೀತಿ ನಂಗೆ ಬೇಕು ಈಗಲೇ, ಬೇರೆ ಕೋರಿಕೆ ಇಲ್ಲ ನಂಗೀಗ. ನಾಡು ಭಾಷೆಯಲ್ಲೂ ನಂಗೆ ನನ್ನ ಹೆಸರು ಕೇಳಿದೆ, ನಾ ನಿನ್ನ ಜೊತೆಯಲ್ಲೇ ಇರುವೆ, ಮನಸ್ಸಲ್ಲಿ ನೀನಿರುವೆ. ಹೇಳು ಕಥೆಯು ಚೆನ್ನ, ಬರು ನನ್ನ ಚಿನ್ನ, ನೀ ಕನಸಲೆಲ್ಲ ಬಂದರು ನೋಡುವೆ ನಿನ್ನನ್ನೇ. ಅಂದವಾದ ಚಂದಮಾಮನ ನೋಡಿದಾಗ ಪ್ರೇಮ ಚುಂಬನ, ನಿನ್ನ ನೋಟ ನನ್ನ ಚುಚ್ಚಿದೆ, ಆ ನೋವ ನಾನು ಸಹಿಸಿಕೊಂಡೆ. ಹೆಣ್ಣೆ ಹೆಣ್ಣೆ ನಿನ್ನಿಂದ ನನ್ನ ಜೀವನ ಈಗ ರಂಗಾಯ್ತು, ನಿನ್ನ ಜೊತೆ ಇದ್ದರೆ ಈ ಕಾಲವೆಲ್ಲ ಓಡುತ್ತಿರುವ ಜಿಂಕೆ ಮರಿಯೇ. ಹೋ ಹೋ ನಂಗೆ ಎದುರು ಬಂದ್ರೆ ಸಾಕು, ಸಾಟಿ ಇಲ್ಲದಿರುವ ಈ ಸಂತೋಷಗಳು. ಕನಸಿನಾಚೆ ನನ್ನ ಬಿಟ್ಟು ಬಂದೆ, ನನ್ನ ಜೀವ ನೀನೇ ಅಲ್ಲವೇ? ನಿನ್ ಮನಸ್ಸು ನಂಗೆ ತಿಳಿಯೋದಿಲ್ಲವೇ? ಅಲ್ಲ ಸ್ವಾಮಿ, ನೀವು ಈ ರೀತಿ ಮಾಡೋದು ಸರಿನಾ? ಯಾಕೆ? ನನಗೆ ಮುಂಚೆ ನೀವೆಲ್ಲ ಹೊರಟೋಗ್ಬಿಟ್ಟಿರ್ತೀರಾ. ನಿಂಗೆ ಅದೆಲ್ಲ ಅರ್ಥ ಆಯ್ತಾ? ನಿಮ್ಮ ಜೊತೆಲಿದ್ದಿಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಹಾಯ್ ಮ್ಯಾಮ್. ಹಾಯ್ ಸಾಯಿ. ನೇಚರ್ ಚೆನ್ನಾಗಿದೆ ಮೇಡಮ್. ಹೌದು, ತುಂಬಾ ಚೆನ್ನಾಗಿದೆ. ಎಷ್ಟು ದಿನ ಇಲ್ಲೇ ಇದ್ರೂ ಬೇಜಾರೇ ಆಗಲ್ಲ. ಹೌದು ಮೇಡಮ್. ಸೊ ಆಫೀಸಿಂದ ಮೇಲ್ ಬಂದಿತ್ತು, ಲೆಟ್ಸ್ ಸ್ಟಾರ್ಟ್ ಅ ವರ್ಕ್. ಓಕೆ ಮ್ಯಾಮ್, ನೀವು ಯಾವಾಗ ಹೇಳ್ತೀರೋ ಆಗ ಮ್ಯಾಮ್. ಕಾಲ್ ಮಿ ಹನಿ. ಈಗಲೂ ಕೂಡ ಮೇಡಮ್ ಯಾಕೆ? ಓಕೆನಾ? ಓಕೆ ಮ್ಯಾಮ್. ಮತ್ತೆ ಸಾರಿ ಹನಿ, ಕಮ್. ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿಮಾ. ನಾವು ಹೈದರಾಬಾದಿಂದ ರಿಸರ್ಚ್ ಕಂತ ಬಂದಿದ್ದೀವಿ.
ಸೊ ಇಲ್ಲಿ ಕ್ವಾಲಿಟಿಲೆಸ್ ಫರ್ಟಿಲೈಸರ್ ಇಂದ ಹೊಲ ಎಲ್ಲ ಹಾಳಾಗಿದೆ. ಅದನ್ನೇ ಟೆಸ್ಟ್ ಮಾಡೋದಕ್ಕಂತ ನಾವಿಲ್ಲಿಗೆ ಬಂದಿದ್ದೀವಿ. ವಿ ನೀಡ್ ಯುವರ್ ಹೆಲ್ಪ್. ಆಗ್ಲಮ್ಮ. ಇಲ್ಲೋಡಪ್ಪ, ಅವ್ರಿಗೆ ಏನ್ ಬೇಕೋ ಹತ್ರ ಇದ್ದು ಎಲ್ಲ ನೋಡ್ಕೋ. ಹಾಗೆ ಆಗ್ಲಣ್ಣ. ಸರಿ. ಥ್ಯಾಂಕ್ ಯು ಸರ್. ಸರಿ ಅಮ್ಮ, ಹೋಗಿ ಬನ್ನಿ. ಬರ್ತೀನಿ ಸಮಯ. ಒಳ್ಳೇದಾಗ್ಲಿ. ಏನಪ್ಪಾ ನೀವಲ್ಲ, ನೀನ್ ಬರಪ್ಪ ಇಲ್ಲಿ. ನಾನಾ ಸರ್? ಹಾ ನೀನೇ. ಒಂದ್ ನಿಮಿಷ ಸರ್. ನಿಮ್ಮ ಕೆಲಸದಲ್ಲಿ ಮಧ್ಯದಲ್ಲಿ ಒಂದ್ಸಲ ಕೊನೆಗೆ ಒಂದ್ಸಲ ಬಂದು ನೋಡಿ. ಓಕೆ ಸರ್. ಓಕೆ ಅಮ್ಮ, ಹೋಗಿ. ಸರಿ ಸರ್. ಏನಾಗಿದೆ ಇವ್ರಿಗೆ? ಅನಿಶಾ? ಓ, ಫೀವರ್ ಬಂದ್ಬಿಟ್ಟಿದೆ. ಏ ಅಣ್ಣ, ಬಟ್ಲಲ್ಲಿ ನೀರ್ ಮತ್ತೆ ಕ್ಲಾತ್ ನ ತಗೋಬನ್ನಿ. ತಗೊಂಡ್ ಬರ್ತೀನಿ. ಹೆಲ್ತ್ ಹೇಗಿದೆ ಈಗ? ಇವಾಗ ಓಕೆ ಸಾಯಿ. ಸಡನ್ ಆಗಿ ಯಾಕೆ ಫೀವರ್ ಬಂತು? ಫೀಲ್ಡ್ ವರ್ಕ್ ಅಲ್ಲಿ ಅಭ್ಯಾಸ ಇಲ್ಲ ಅಲ್ವಾ, ಸ್ವಲ್ಪ ಟಯರ್ಡ್ ಆಗ್ಬಿಟ್ಟೆ. ಸರಿ, ಇವತ್ತು ಒಂದಿನ ನೀವು ಫ್ರೀ ಆಗಿರಿ, ನಾವು ಫೀಲ್ಡ್ ಹೋಗಿ. ಪರವಾಗಿಲ್ಲ, ನಾನು ಬರ್ತೀನಿ. ಬೇಡ, ಇದೊಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ ಪ್ಲೀಸ್. ಸರಿ, ನಿನ್ನಿಷ್ಟ. ಗುಡ್, ಹೀಗೆ ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು ಸಾಯಿ. ಥ್ಯಾಂಕ್ ಯು ಏನಿಕೆ? ನನ್ಗೋಸ್ಕರ ರಾತ್ರಿ ಎಲ್ಲ ನಿದ್ದೆ ಮಾಡದೆ ವೇಟ್ ಮಾಡಿದ್ದಕ್ಕೆ. ಇಷ್ಟ ಆದಂತ ವ್ಯಕ್ತಿಗೆ ಎಷ್ಟೇ ಕೆಲಸ ಮಾಡಿದ್ರು ಕಡಿಮೆನೆ ಅಲ್ವೇನ್ರಿ? ಅಣ್ಣ, ಒಂದ್ ಗೋಳಿ ಸೋಡಾ ಕೊಡಿ. ಅಣ್ಣ ಸೋಡಾ ಅಂತ ಕೊಡಿ. ಹಾಗೆ ಒಂದು ಸಿಗರೇಟ್ ಕೊಡು. ಆಯ್ತು ಸರ್. ಸ್ವಾಮಿ, ನಿಮ್ ಪ್ರೀತಿ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಗೊತ್ತಾಯ್ತು. ಅಲ್ಲ ಸ್ವಾಮಿ, ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ನೀನು ಒಂದ್ ಗೋಲಿ ಸೋಡಾ ಕುಡಿತೀಯ? ಅಣ್ಣ ಒಂದ್ ಗೋಲಿ ಸೋಡಾ ಕೊಡಿ. ಬೇಡ ಸ್ವಾಮಿ, ಅದ್ರಲ್ಲಿ ಏನ್ ಹಾಕಿರ್ತಾರೋ ಏನೋ. ಬೇಡ ಸ್ವಾಮಿ, ಅದ್ ನಮ್ ಸರಿ ಹೋಗಕ್ಕಿಲ್ಲ. ಅಯ್ಯ, ಬಿಲ್ ಕೊಟ್ಬಿಟ್ಟು ಬಾರೋ. ತಗೋಣ. ಸಾಯಿ, ಅಲ್ಲಿ ನೋಡು, ಅದ್ರ ಜೊತೆ ಇದನ್ನು ಕೂಡ ನೋಟ್ ಮಾಡ್ಕೋ. ಹಾ, ನೋಟ್ ಮಾಡ್ತಾ ಇದ್ದೀನ. ನೀ ಸಾಯಿ, ನಂಗೆ ಸ್ವಲ್ಪ ಟಯರ್ಡ್ ಆಗ್ತಿದೆ, ಹೋಗೋಣವಾ? ಸರಿ ಹನಿ. ಸಾಯಿ, ಒಂದ್ಸಲ ಚೆಕ್ ಮಾಡು. ಈ ಕಡೆ ಕೊಡಿ. ಹನಿ, ಇದರಲ್ಲಿ ಪೌಷ್ಟಿಕಾಂಶ ಬಹಳ ಕಮ್ಮಿ ಇದೆ, ಸೊ ಟೆಸ್ಟ್ ಮಾಡಿದ್ರೆ ಒಳ್ಳೇದು. ಸೀಡ್ ಬಹಳ ವೀಕ್ ಇದೆ, ನೀನು ನೋಡ ಹನಿ ಒಂದ್ಸಲ. ಇಲ್ಲಿ ಕೊಡು. ಇವನ್ ತಗೊಂಡೋಗೋಣ ಟೆಸ್ಟ್ ಮಾಡಕ್ಕೆ. ಸರಿ, ನಾವು ಹೊರಡೋಣವಾ?
ಈ ಸುತ್ತಮುತ್ತ ಇರೋ ಏರಿಯಾ ಅಷ್ಟು ನಮಗೆ ಸೇರಿದ್ದು. ಓಹೋ ಫೈನ್ ಸರ್. ಪೇಪರ್ ವರ್ಕು ಮುಗೀತು ಅನ್ಕೋತೀನಿ. ಏನು ಇವತ್ತಿಗೆ ನಮ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಏನ್ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಯಾ? ಅಬ್ಬಾ ಸರಿ, ಹಾಗಿದ್ರೆ ಫೈನಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ. ಸರಿ ಮಾಡೋಣ. ಏನಪ್ಪ ಎಷ್ಟು ಲೋಡ್ ಆಯ್ತು? 10 ಸರ್. ಹೇಗೆ ಹೋಗ್ತಾ ಇದೆ? ಲಾರಿಲಿ ಸರ್. ಯಾರು ತಗೊಂಡು ಹೋಗ್ತಾ ಇದ್ದಾರೆ? ಎಲ್ಲಾರಾವ್, ಪುಲ್ಲಾರಾವ್, ಸುಬ್ಬಾರಾವ್. ಇವನು ಕೂಡ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬಿಡಿ. ಸರಿ ಸರ್. ಹಾಯ್ ಸರ್. ನಮಸ್ಕಾರ ಅಮ್ಮ. ಎಲ್ಲಿವರೆಗೂ ಬಂತು ನಿಮ್ಮ ಕೆಲಸ? 95% ನಾರ್ಮಲ್ ಆಗಿದೆ ಸರ್. 5% ಸ್ವಲ್ಪ ಫಾಲ್ಸ್ ಫರ್ಟಿಲೈಸರ್ ಯೂಸ್ ಮಾಡಿರೋದ್ರಿಂದ ಚೆನ್ನಾಗಿಲ್ಲ. ಸೊ ಅದನ್ನ ನಾವು ಮಾಡಿಫೈ ಮಾಡ್ಕೋತೀವಿ. ಇನ್ನೇನಾದ್ರೂ ಇದ್ರೆ ನಿಮ್ಗೆ ತಿಳಿಸ್ತೀವಿ ಸರ್. ಇನ್ನೇನಾದ್ರೂ ಇದ್ರೆ ನನಗೊಂದು ಕಾಪಿ ಕೊಟ್ಬಿಟ್ಟು ಹೋಗಿ. ಓಕೆ ಸರ್. ಓಕೆ ಸರ್, ಬಾಯ್ ಸರ್. ಬರ್ತೀನಿ ಸಮಯ. ಅಣ್ಣ ನಮಸ್ಕಾರ ಅಣ್ಣ. ವಿಜಯ್ ಹೇಳು. ಏನು ನಮ್ಮ ಫರ್ಟಿಲೈಸರ್ಗೆ ಏನೋ ಪ್ರಾಬ್ಲಮ್ ಬಂದಿರೋ ತರ ಇದೆ. ಆ ಪ್ರಾಬ್ಲಮ್ ಏನಂತ ನೋಡು. ನನಗೇನೋ ಗೊತ್ತಾಗ್ತಾ ಇಲ್ಲ ಅಣ್ಣ. ಕಾಪಿ ಬಂದ್ಮೇಲೆ ಕಳಿಸ್ಕೊಡ್ತೀನಿ, ಒಂದ್ಸಲ ನೋಡಿ. ಸರಿ ಸರಿ. ನಮಸ್ತೆ ಸರ್, ಕಾಪಿ ಕೇಳಿದ್ರಲ್ಲ? ಹಾ ಸರಿ ಸರಿ ಸರ್. ಸರಿ ಓಕೆ ಬಾಯ್ ಸರ್. ಸರಿ ಹೋಗಿ ಬನ್ನಿ ಅಣ್ಣ, ಬಾಯ್. ಅನಿಶಾ, ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಎನಿ ಡೌಟ್ಸ್? ಸರ್ ನನಗೊಂದು ಡೌಟ್ ಇದೆ ಸರ್. ನಾನು ರಿಪೋರ್ಟ್ನ ಸಪರೇಟ್ ಮಾಡಿದ್ದೀನಿ. ನೋ ವೇ. ಸರ್ ನಿಮ್ಮ ಕೈ ಹತ್ರ ಇರೋ ಇನ್ನೊಂದು ಫೈಲ್ನ ಚೆಕ್ ಮಾಡಿ ನೋಡಿ ಸರ್. What is this, Anusha? Same project, and there are 2 results. This is so stupid. ಸಾರಿ ಸರ್. ಮೇ ಕಮ್ ಇನ್ ಸರ್? Yes, Sai, come in. Sai, ನೀನ್ ಮಾಡಿದ ಪ್ರಾಜೆಕ್ಟ್ ನ ನೋಡಿದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಮಿನಿಸ್ಟರ್ಗೆ ಆಂಟಿ ಆಗಿದೆ. ನೋ ಪ್ರಾಬ್ಲಮ್ ಸರ್, ಐ ಕ್ಯಾನ್ ಮ್ಯಾನೇಜ್ ಇಟ್ ಮೈ ಸೆಲ್ಫ್. ಸೊ ಪ್ರಾಜೆಕ್ಟ್ ಇಂದ ಡ್ರಾಪ್ ಆಗೋದು ಒಳ್ಳೇದು. ಕ್ಯಾರಿ ಆನ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸಾಯಿ. ನೋಡಿದ್ರಲ್ಲ, ಇದೇ ನ್ಯಾಯ. ಆದ್ರೆ ಆ ಕಂಪ್ನಿ MD ನೀನೇ ಅಂತ ಆಯ್ತು. ಹೌದು ಸರ್. ಆ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಇದೆಯಾ ನಿನ್ನ ಹತ್ರ? ಇದೆ, ಆದ್ರೆ ನನಗೇನ್ ಲಾಭ? ನಿನಗಿದೆ ಕಣ. ಸುತ್ತಿ ಬಳಸಿ ಈ ತರ ಸೀದಾ ಮ್ಯಾಟ್ರಿಕ್ ಬರ್ಬೇಕು ಅಂದ್ರೆ ನಂಗೆ ತುಂಬಾನೇ ಈಸಿ ಇದೆ. ಸರಿ, ಏನ್ ಮಾಡ್ಬೇಕು ಹೇಳು? ಆ ಕಂಪನಿಲಿ ಶೇರ್ ಬೇಕು. ಕಂಪ್ನಿಯಲ್ಲಿ ಶೇರ್ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಶೇರ್ ಮಾಡಿದಷ್ಟು ಈಸಿ ಅಲ್ಲಯ್ಯ. ಸರಿ ಸರಿ, ಡಿಸ್ಕಷನ್ ಪಕ್ಕದಲ್ಲಿಡು. ಏನ್ ಬೇಕು ಅಂತ ಹೇಳೀಗ. ರಿಸರ್ಚ್ ಮಾಡಿರೋ ಒಂದು ಡೀಟೇಲ್ಸು ಇದರಲ್ಲಿದೆ. ಇವನ್ ಯಾರು? ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ಎನ್ಕ್ವೈರಿ ಮಾಡಿ ನನ್ನ ಪರ್ಸ್ನಲ್ ಬಿಸ್ನೆಸ್ ಎಲ್ಲ ಇಷ್ಟು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾನಲ್ಲ. ಕ್ಯಾರೆಕ್ಟರ್ ಸ್ವಲ್ಪ ಹೊಸದಾಗಿದೆಯಲ್ಲ. ಇವನೊಂದ್ಸಲ ಭೇಟಿ ಆಗಬೇಕು. ಕಾಲ್ ಮಾಡಿದ್ರೆ ಕೆಲಸ ಆಗುತ್ತಲ್ಲ. ಮಿನಿಸ್ಟರ್ ಸುಧಾಕರ್. ಹಲೋ. ಹಲೋ, ನಾನು ನಿನ್ನ ಹತ್ರ ಮಾತಾಡಬೇಕು. ಯಾರು? ನಾನು ಯಾರು ಅಂತ ನಿನಗೆ ಗೊತ್ತು. ಹೇಳಿ. ನಾವು ಒಮ್ಮೆಗೆ ಭೇಟಿ ಆಗ್ಬೇಕಾಗಿದೆ. ವೇಟ್ ಮಾಡ್ತಿರ್ತೀನಿ. ಓಕೆ, ಬರ್ತೀನಿ. ವೆಲ್ಕಮ್ ವೆಲ್ಕಮ್ ಹೀರೋ. ಏನದು ಬರಕ್ ಹೇಳಿದ್ದು? ಮ್ಯಾಟ್ರ್ ಏನು? ದೊಡ್ಡವ್ರ ಮ್ಯಾಟ್ರಿಗೆ ಇನ್ವಾಲ್ವ್ ಆಗಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ನಾನು ಯಾರ ಮ್ಯಾಟ್ರಿಗೂ ಇನ್ವಾಲ್ವ್ ಆಗಿಲ್ವಲ್ಲ. ನಾನು ಡ್ಯೂಟಿ ನಾನು ಮಾಡಿದ್ದೀನಿ. ಚೆನ್ನಾಗಿ ಹೇಳ್ದೆ ಕಣೋ. ಈ ಜನರೇಷನ್ ಯೂತ್ ತುಂಬಾನೇ ಹುಷಾರಾಗಿದಾರಲ್ವಾ? ಯೂತ್ ಅಂದ್ರೆ ನೀವು ಹುಷಾರು ಸರ್, ನಿಮಗೆ ಗೊತ್ತಿಲ್ವಾ? ಸರಿ ಸರಿ. ಫರ್ಟಿಲೈಸರ್ಸ್ದೆಲ್ಲ ಏನೋ ಡಾಕ್ಯುಮೆಂಟ್ ರೆಡಿ ಮಾಡಿದ್ಯಂತಲ್ಲ? ಓ ಅದೆಲ್ಲ ರಿಸ್ಕೇ ಸರ್. ಎಷ್ಟೇ ರಿಸ್ಕ್ ಆದ್ರೂ ನಾನು ನೋಡ್ಕೋತೀನಿ. ಅದು ನನ್ನ ಲೈಫ್ ಸರ್. ರೇಟ್ ನಾನು ಸೆಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಅದು ಬರೀ ನಾನು ಒಬ್ಬನ ಲೈಫ್ ಅಲ್ಲ, ಈ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬ ರೈತರ ಲೈಫ್ ಈ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಸರಿ ಸರಿ, ಹತ್ರದಿಂದ ಹೇಗ ಡಾಕ್ಯುಮೆಂಟ್ ನ ಎತ್ಕೋಬೇಕೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕಾಂಪನ್ಸೇಷನ್ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಈ ಕಥೆಯಲ್ಲಿ ನಾನು ಹೀರೋ. ನಿನ್ ಸೋಲನ ನಿನ್ ಕಣ್ಣಾರೆ ನೋಡ್ತೀಯ ಬಿಡೋ. ಯಾರ ಲೈಫ್ಗೆ ಎಂಡ್ ಕಾರ್ಡ್ ಬೀಳುತ್ತೋ ಆದಷ್ಟು ಬೇಗ ನೋಡೋಣ ಸರ್. ಸರಿ ಸರಿ, ಗುಡ್ ಬೈ. ಸಾಯಿ. ಹೇಳಿ ರವಿ. ನೀನು ಅನೀಶಾ ಒಂದೇ ಟೀಮಲ್ಲಿ ತಾನೇ ಕೆಲಸ ಮಾಡಿದ್ದು? ಸೇಮ್ ಪ್ರಾಜೆಕ್ಟ್ ಮಾಡಿದ್ದೀವಿ. ಬಟ್ ಬೇರೆ ಬೇರೆ ರಿಪೋರ್ಟ್ ಹೇಗೆ ಬಂತು?
ಅವಳು ಹೆಡ್ಲೈನ್ಸ್ ಮಾತ್ರ ಬರೆದ್ದು, ಆದರೆ ನಾನು ಟೋಟಲ್ ನ್ಯೂಸೇ ಬರೆದಿದ್ದು. ಅಂದ್ರೆ ಅರ್ಥ ಆಗೋ ರೀತಿ ಹೇಳು. ಆಗ್ಲಿ. ಅಮಲಾಪುರಂ ಫೀಲ್ಡ್ ವರ್ಕ್ಗೆ ನಾನು ಒಂದ್ಸಲ ಒಬ್ಬನೇ ಹೋಗಿದ್ದೆ. ಅಲ್ಲಿ ರೈತರನ್ನ ಎಂಕ್ವೈರಿ ಮಾಡ್ಬೇಕಾದ್ರೆ ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ಆ ಮಿನಿಸ್ಟ್ರು ಸಬ್ಸಿಡಿ ಹೆಸರಲ್ಲಿ ರೈತರಿಗೆಲ್ಲ ಮೋಸ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ಕಮ್ಮಿ ಬೆಲೆಗೆ ಬಿತ್ತನೆ ಸಿಕ್ಕಿದ್ರೆ ರೈತರಿಗೆ ಒಳ್ಳೇದೇ ತಾನೆ, ಏನಂತೀಯ? ಅಲ್ಲೇ ರೈತರೆಲ್ಲ ಮೋಸ ಹೋಗಿತ್ತು. ಈ ಮಿನಿಸ್ಟ್ರಿಗಳೆಲ್ಲ ಸೇರ್ಕೊಂಡು ಮೋಸ ಮಾಡಿದಕ್ಕೆ ರೈತರಿಗೆಲ್ಲ ಬೇರೆ ದಾರಿ ಇಲ್ದೇನೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಆದ್ರು. ಓಕೆ, ಮತ್ತೆ ಇದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇದೆ? ರೈತರುಗಳು ಸಾಲ ಮಾಡಿದನ್ನ ತೀರ್ಸೋದಕ್ಕಾಗ್ದೇನೆ ಅವ್ರ ಜಮೀನ್ಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಟೈಮ್ ಬಂದಾಗ ಮಿನಿಸ್ಟರ್ಗಳ ಹತ್ರ ತಗೊಂಡು ಹೋಗ್ತಾರೆ. ಅದೇ ಮಿನಿಸ್ಟರ್ ಕಾನ್ಸೆಪ್ಟ್. ಸರಿ, ಇವಾಗ ಏನ್ ಮಾಡೋಣ? ಏನಿದೆ, ಯಾರಿಗೂ ಗೊತ್ತಿಲ್ದೇನೆ ಕತೆನ ಹೇಗಾದ್ರೂ ಮುಗಿಸೋಣ. ಓಕೆ, ಡನ್. ಅವ್ನು ನನ್ನೇ ಏನಕ್ಕೆ ಟಾರ್ಗೆಟ್ ಮಾಡಿದಾನೆ? ಇಷ್ಟು ವರ್ಷದ ನನ್ನ ಇಲ್ಲಿಗಲ್ ದಂಧೆನ ಏನಕ್ಕೆ ಟಚ್ ಮಾಡಿದಾನೆ? ಅವನ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ಬನ್ನಿ. ನಡಿ, ಬನ್ನಿ. ಏನ್ ಸಿ ಅವರೇ ಈ ಕಡೆ ಬಂದಿದ್ದೀರಾ? ನಮ್ಮ ಅಧಿಕಾರದ ಬಲ ನಿಮ್ಮನ್ನ ಕರೀತಾ ಐತೆ ಮಿನಿಸ್ಟರ್ ಅವರೇ. ಮ್ಯಾಟರ್ ಏನೋ ಕರೆಕ್ಟ್ ಆಗಿ ಹೇಳು. ನಿಮ್ಮಿಂದ ತುಂಬಾ ಅಮಾಯಕರು ಜನ ಬಲಿ ಆಗ್ತಾ ಇದ್ದಾರೆ. ಯಾರಿಗೇನಾಯ್ತೋ ಹೇಳು. ಆ ಇಡ್ಲಿ ಅಂಗಡಿ ದಾಸು ಕೂಡ ಸತ್ತೋಗಿದ್ದಾನೆ. ನಮ್ಮವನಿಗೆ ಹೇಳ್ತಾನೆ ಇದ್ದೆ, ಉಗ್ರಲ್ ಹೋಗೋದಿಕ್ಕೆ ಕೊಡ್ಲಿ ಏನಕ್ಕೆ ಅಂತ ಹೇಳ್ದೆ. ಸರಿ ಬಿಡು, ನಾನ್ ನೋಡ್ಕೊಂತೀನಿ ಬಿಡು. ಓಕೆ. ಆ ಬ್ಯಾಟ್ರಿ ಎಲ್ಲಿ ತನಕ ಬಂತು? ಅವನು ದೇಶ ತುಂಬಿಕೊಂಡಿರೋ ನಾಗರಾವ್ ತರಣ. ಅರ್ಥ ಆಗೋಗ್ ಹೇಳೋ. ಅಣ್ಣ, ಒಂದ್ ಕಾಲದಲ್ಲಿ ಅವನು ಲವ್ ಮಾಡಿರೋಂತ ಹುಡುಗಿ ನಿಮ್ ಮನೆ ಸೊಸೆ. ಅದೇ ಆ MLA ಅವ್ರು ಇದ್ದಾರಲ್ಲ, ಅವ್ರ ಮಗ ಅಣ್ಣ. ಅದೇ ನಮ್ಮ ಡ್ರಗ್ಸ್ ದಂಧೆಯಲ್ಲಿ ತುಂಬಾ ಸರಿ ತಲೆ ಆಗ್ತಿದ್ನಲ್ಲ, ಅದು ಇವನೇ ಅಣ್ಣ. ಆ ಇಡ್ಲಿ ಅಂಗಡಿ ಮುತ್ಕ ಇವನ್ಗೆ ಚಿಕ್ಕಪ್ಪ ಕಣ. ಮುಖ್ಯವಾಗಿ ನಾವು ಟ್ರಾನ್ಸ್ಫರ್ ಮಾಡಿರೋ SP ಇವನು ತುಂಬಾ ಕ್ಲೋಸ್ ಅಂತಣ್ಣ. ಅಣ್ಣ, ಇನ್ನೊಂದ್ ವಿಷಯ ಕಣ, ಇವನ್ಗೆ ಲವರ್ ಬೇರೆ ಇದಾರಂತೆ. ಆದ್ರೆ ಇಷ್ಟು ದಿನ ಇದೆಲ್ಲಾ ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ಈಗ ನಂಗೆ ಮುಹೂರ್ತ ಫಿಕ್ಸ್ ಮಾಡಿದಾನ. ಏಯ್, ಅವನಿಗೆ ಮಾನಸಿಕವಾಗಿ ಗೋಳು ಹೊಯ್ಕೊಳ್ಳಿ. ಅವನ್ ಫ್ರೆಂಡ್ಸ್ ಅನ್ನ ಕಿಡ್ನಾಪ್ ಮಾಡ್ಬಿಡಿ. ಅವನ್ ಲವರ್ ಎಲ್ಲೇ ಇದ್ರೆ ತಾಕೊಂಬನ್ನಿ. ಸರಿ ಅಣ್ಣ. ಹಲೋ, ನಮಸ್ತೆ ಮೇಡಮ್. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಆಗಬೇಕು. ಯಾಕಿನ್ನು ಬಂದಿಲ್ಲ? ನೀವೇನಾ? ನಮಸ್ತೆ ಮೇಡಮ್. ವಿಷಯ ಏನು? ನಿಮಗೆ ಸಾಯಿ ಗೊತ್ತಲ್ವಾ ಮೇಡಮ್? ಅವ್ನು ನಿಜವಾದ ರೂಪ ಇದು. ನೀವು ನನ್ನ ಸಿಸ್ಟರ್ ಥರ ಅಂತ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಮೇಡಮ್. ಇದ್ರ ಮೇಲೆ ನಿಮ್ಮಿಷ್ಟ. ಶಟ್. ಹಲೋ, ಓಯ್. ಹಾ, ಏನ್ ವಿಷಯ? ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು. ನಾನು ಕೂಡ. ಸರಿ, ಎಲ್ಲಿ ಮೀಟ್ ಆಗೋಣ? ಯಾವಾಗ ಮೀಟ್ ಆಗೋಣ? ಓಯ್, ನಿನ್ನೆ ಹೇಳಿ ಮೇಡಮ್. ಆಫ್ಟರ್ನೂನ್ ಸಿಗೋಣ. ಸೇಮ್ ಪ್ಲೇಸ್. ಐ ಆಮ್ ವೇಟಿಂಗ್. ಓಕೆ, ಬಾಯ್. ಹೇಳ್ತೀನಿ.
ಲೊಕೇಶನ್ನ ಒಂದ್ಸಲ ನೋಡು, ತುಂಬ ಚೆನ್ನಾಗಿ ಕಾಣ್ತಿದ್ಯಲ್ಲ. ಅದೇನು ಸೈಲೆಂಟ್ ಆಗಿದೆಯಲ್ಲ? ಇವತ್ತು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಖುಷಿಯಾಗಿ ಬಂದರೆ. ಮೊದಲು ನೀನು ಹೇಳು, ಸರ್ಪ್ರೈಸಾ ಇಲ್ವಾ ನಾನು ಹೇಳ್ತೀನಿ. ಐ ಲವ್ ಯು. ಇಡಿಯಟ್. ವಾಟ್ ಹ್ಯಾಪೆಂಡ್? ಎನಿಥಿಂಗ್ ರಾಂಗ್? ಹೌದು, ನೀನು ಹೇಳಿರೋ ಪ್ರತಿಯೊಂದು ತಪ್ಪೆ. ಇನ್ನೂ ಎಷ್ಟು ಜನಕ್ಕೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ನೀನೇನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಒಂದ್ಸಲ ಇದನ್ನ ನೋಡು. ಈ ಪಿಕ್ಸ್ ಎಲ್ಲ ನಿನಗೆ ಹೇಗೆ ಸಿಕ್ತು? ಯಾರು ಕೊಟ್ಟಿದ್ದು ನಿನಗೆ? ಹೇಗೋ ಅಲ್ಲ, ಯಾರೋ ಒಬ್ರು ಕೊಟ್ಟಿದ್ದು. ಆದ್ರೆ ನೀನೇನಂತ ಗೊತ್ತಾಯ್ತಲ್ವಾ? ನೋಡ್ದಲ್ವಾ? ಯಾಕಿದೆಲ್ಲ? ಛೀ, ವೇಸ್ಟ್ ಫೆಲೋ. ಅನಿಶಾ, ನಾನು ಹೇಳ್ದು ಕೇಳಿಸ್ಕೋ. ಅನಿಶಾ, ಅಷ್ಟಕ್ಕೂ ಈ ಪ್ರೀತಿ ಗೋಳೇನೋ. ವಯಸ್ಸಿಗೆ ಬಂದಿರೋಂಥ ನಮ್ಮತ್ತ ಯೂತ್ಸ್ಗಳಿಗೆ ಯಾವುದೇ ಭೇದ ಭಾವ ಇಲ್ದಿರೋಂಥ ಭಾಷೆ ಕಣೋ ಈ ನಮ್ಮ ಪ್ರೀತಿ. ಏನೋ ಕಣ, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಕಷ್ಟಗಳನ್ನ ನೀನು ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ನ ಸಿಚುಯೇಷನ್ ಅಲ್ಲಿ ನೀನಿರ್ಬೇಕು. ಆದ್ರೆ ಹುಡುಗಿನ ಲವ್ ಮಾಡ್ಬೇಕು ಅಂದ್ರೆ ನಿಂತರ ಕಾರ್ ಓಡಿಸ್ಕೊಂಬರೋಷ್ಟು ಈಸಿ ಅಲ್ಲ ಕಣೋ. ಅದಕ್ಕೊಂದು ಟೈಮ್ ಇದೆ. ಲೋ ಮಗ, ಅಲ್ಲಿ ನೋಡು. ಹಲೋ ಅಣ್ಣ, ಸಾಯಿ ಇಲ್ಲೇ ಇದ್ದೇನೆ, ಬೇಗ ಬಂದ್ಬಿಡಿ. ಎಲ್ಲ ಅವನು ಅಲ್ಲಿದ್ದಾನೆ, ನಡಿ. ಬಂಡ್ರೋ. ಹೇ, ನನಗೆ ಸ್ವಲ್ಪ ಕೆಲಸ ಇದೆ ಕಣ, ನಾನು ಬರ್ತೀನಿ. ಈಗ ಹೇಳ್ರಪ್ಪ, ನೀವೆಲ್ಲ ನನ್ನ ಜೊತೆ ಮಾತಾಡಕ್ಕೆ ಗುಂಪಲ್ಲಿ ಬಂದಿದ್ದೀರಲ್ಲ, ಏನ್ ಮ್ಯಾಟ್ರ್ ಹೇಳಿ? ನಿನಗೆ ಸನ್ಮಾನ ಮಾಡೋಣ ಅಂತ. ನಮ್ಮ ಫೇಸ್ ಕಾಮಿಡಿ ಸೆಟ್ ಆಗಲ್ವಲ್ಲ? ಹೌದು, ಏನ್ ವಿಷಯ ಅಂತ ಹೇಳಿ? ಏಯ್, ಬಚ್ಚನ್ ತರ ಇರು. ಇದಕ್ ಮುಂಚೆ ನಮ್ ದಂಧೆಯಲ್ಲಿ ಕೈ ಹಾಕಿದ್ದೆ, ಈಗ ನಮ್ ಮಿನಿಸ್ಟರ್ ದಂಧೆಯಲ್ಲಿ ಕೈ ಹಾಕ್ತಾ ಇದ್ಯಾ? ಬದುಕಬೇಕು ಅಂತ ಇಲ್ವೇನೋ ನಿನ್ಗೆ? ಬಂದ್ಬಿಟ್ರು ಅಲ್ಲ ಆಡಿಸ್ಕೊಂಡು ಅಂಬಾನಿಗಳು, ಮಾಡವೆಲ್ಲ ಕಂತ್ರಿ ಕೆಲ್ಸಗಳೇ. ಹೌದು ಕಣೋ, ನಮ್ಮ ಸಾಯಬ್ರು ಕಚಡ ಕೆಲ್ಸನೇ ಮಾಡ್ತಾನೆ, ಕಲ್ಬೆರ್ಕಿ ಮೆಟೀರಿಯಲ್ನೇ ಮಾರ್ತಾನೆ. ಮಧ್ಯದಲ್ಲಿ ನಿಂದೇನೋ ತಲೆ ನಾವು. ಏಯ್, ನಿಮ್ ಸಾರ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀವು ಬದುಕಲ್ಲ. ಹಾಗಿದ್ದಾಗ ರೈತರು ಕೆಲಸ ಮಾಡಿಲ್ಲ ಅಂದ್ರೆ ಈ ದೇಶನೇ ಬದುಕಲ್ಲ. ಅವ್ರಗಳ ಮುಂದೆ ಎಲ್ಲ ನೀವೆಲ್ಲ ಏನ್ರೋ ಇವ್ರ ಹತ್ರ ಏನೋ ಮಾತಾಡೋದು, ಎತ್ಬಿಡೋಣ, ಹಾಕೋದು ಕೊಚ್ಚೋದು ಎಲ್ಲ. ರೈತರ ವಿಷಯಕ್ಕೆ ಬಂದ್ರೆ ಒಬ್ಬೊಬ್ರು ಕೊಚ್ಚಾಕ್ಬಿಡ್ತೀನಿ, ಕೇಳಿಸ್ಕೊಡ್ರೆ ನನ್ನ ಮಕ್ಳ.
ಹೇಯ್, ಮಿಷಿನ್ ಬರೋಂಥ ಈ ಕಾಲದಲ್ಲಿ ಮಿಸೈಲ್ ಥರ ಕೆಲಸ ಮಾಡ್ತಾ ಇದ್ರೆ ಕಣೋ ರೈತರು. ಅವ್ರ ಹೊಟ್ಟೆನ ಹೊಡಿಬೇಡ್ರೋ, ಯಾಕಂದ್ರೆ ನಮ್ಮ ಹೊಟ್ಟೆ ಯಾವಾಗಲೂ ತುಂಬಿಸೋದು ಅವರೇನೋ. ಅವಳು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಫೀಲ್ ಆಗ್ಬೇಡ ಮಗ. ಅವಳು ನನಗೆ ಸಿಗ್ಲಿಲ್ಲ ಅನ್ನೋ ಫೀಲಿಂಗ್ಸ್ಗಿಂತ ನನ್ನ ಕಣ್ಣಲ್ಲಿ ಬರ್ತಿರೋದು ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕಣೋ ಲವ್ ಮಾಡಬೇಡ ಅಂತ ಹೇಳಿದ್ದು. ಏನೋ ಏನಾಯಿತೋ ಲೋಕ ಕತ್ತಲಾಯ್ತೆ, ಏನೋ ಏನಾಯಿತೋ ಶೂನ್ಯ ಸ್ವಂತವಾಯ್ತೆ. ಕಣ್ಮುಚ್ಚಿದರೂ ನೀನೇ, ಉಸಿರಾಟದಲ್ಲೂ ನೀನೇ, ದ್ವೇಷದಲ್ಲೂ ನೀನೇ. ಈ ದೇಹ ನಂಗೆ ಬೇಡ್ವೆ, ನಿನ್ನ ಹೆಜ್ಜೆಯ ಹಿಂದೆ ನನ್ನ ನೆರಳು ಬಂತೆ. ಒಂಟಿಯಾಗಿ ಹೋದ್ರೆ ನಾ ಮುಗಿದು ಹೋಗುವೆನಲ್ಲದೆ. ಏನೋ ಏನಾಯಿತೋ ಲೋಕ ಕತ್ತಲಾಯ್ತೆ, ಏನೋ ಏನಾಯಿತೋ ಶೂನ್ಯ ಸ್ವಂತವಾಯ್ತೆ. ಸುಡಬೇಡವೇ ನನ್ನ ಜ್ವಾಲೆಯಲಿ, ಕೊಲ್ಲಬೇಡವೇ ನಿನ್ನ ಮೌನದಲ್ಲಿ ನೀ, ಸೀಳಬೇಡವೇ ನೀ ಕೋಪದಲ್ಲಿ, ಕಾಡಬೇಡವೇ ನೀ ಶಾಪದಲ್ಲಿ. ಕಾಡಿರುವ ಪ್ರೀತಿ ಕೂಗಿನಲಿ ಕೊಂದೆ ನೀ ನನ್ನನು. ಓಹೋ ಚಿಮ್ಮಿದ ಪ್ರೀತಿ ಜ್ವಾಲೆಯಲಿ ಬಿಡದಿರು ಹೋಗದಿರು ಬಿಟ್ಟು ನನ್ನ. ಏನೋ ಏನಾಯಿತೋ ಲೋಕ ಕತ್ತಲಾಯ್ತೆ, ಏನೋ ಏನಾಯಿತೋ ಶೂನ್ಯ ಸ್ವಂತವಾಯ್ತೆ. ದೂರ ಮಾಡೋ ಹಾಗೆ ನಾ ಏನ ಮಾಡಿದೆನೆ, ದೂಷಿಸಲು ನಾ ನಿನ್ನ ಏನೆಂದೇನೆ. ಪ್ರಾಣ ಕೊಡುವ ಹಾಗೆ ಪ್ರೇಮಿಸಿದೆ, ಪಾಶ ಹಾಕಿ ನೀ ಹೋಗುತ್ತಿರುವೆಯೇ. ತೆರೆದು ಬಾ ಮನಸ ಬೀಗವನು, ತಿಳಿದುಕೋ ಪ್ರೇಮವ. ಓ ನೆನೆದುಕೋ ನಮ್ಮ ನೆನಪುಗಳ, ಮರೆಯದ ಈ ಕತೆ ಮನಸ್ಸನ್ನು ಬಿಡದಿರೆ. ಏನೋ ಏನಾಯಿತೋ ಲೋಕ ಕತ್ತಲಾಯ್ತೆ, ಏನೋ ಏನಾಯಿತೋ ಶೂನ್ಯ ಸ್ವಂತವಾಯ್ತೆ.
ಅಂದ್ರೆ ಆ ಹುಡುಗಿ ಹತ್ರ ಹೋಗಿ ನಿಜವಾದ ವಿಷಯನ ಹೇಳು. ಅಲ್ಲಿವರೆಗೂ ಆ ಹುಡುಗಿ ಒಪ್ಪೋದಿಲ್ಲ. ಈಗ ನನ್ನ ಜೊತೆ ಮಾತಾಡ್ತಾನೆ ಇಲ್ವಲ್ಲ ತಾತ. ಛೇ, ಜೀವನದಲ್ಲೇ ಬೇಜಾರಾಗ್ತಿದೆ. ಜೀವನ ಅಂದ್ರೆ ಎಲ್ಲ ಸುಖನೇ ಅಲ್ಲ, ಮುಂದೆ ಹೋಗಿ ನಿಂತೋಗೋದಕ್ಕೆ. ಸಾಯೋವರೆಗೂ ಮನುಷ್ಯ ಜೀವಂತವಾಗಿ ಬದುಕೋದೇ ಜೀವನ. ಇದ್ರಲ್ಲಿ ಸರಿ ತಪ್ಪು ಅಂತ ಯಾವುದೂ ಇಲ್ಲ. ನಾವು ಪ್ರಯತ್ನ ಮಾಡ್ತೀವಾ ಇಲ್ವಾ ಅನ್ನೋದೇ ಮುಖ್ಯ ಆಗತ್ತೆ. ಈಗ ನಾನು ಏನ್ ಮಾಡ್ಬೇಕು ತಾತ? ಇಲ್ಲಿವರೆಗೂ ಅವ್ರ ಮಾತು ಇವ್ರ ಮಾತು ಅಂತ ಕೇಳಿದ್ಯಾ ಅಲ್ವಾ? ಇನ್ಮೇಲೆ ನಿನ್ನ ಮನಸ್ಸಿನ ಮಾತನ್ನ ಕೇಳು, ಅದು ಹೇಳೋ ರೀತಿ ಮಾಡು. ಇವತ್ತಿಂದ ನಾನು ನಿಜವಾಗ್ಲೂ ಬದುಕ್ತೀನಿ. ನನ್ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರಿಗೊಂದು ಬುದ್ಧಿ ಕಲಿಸ್ತೀನಿ. ಹಾಗೆ ನನ್ ಪ್ರೀತಿ ನಾನು ಪಡ್ಕೋತೀನಿ ತಾತ. ಅದು ಕಾಣೋ ಸಾಯಿ ಯೂತ್ ಪವರ್ ಅಂದ್ರೆ. ನಿನ್ನ ಮನಸ್ಸಾಕ್ಷಿ ಹೇಳ್ದಾಗ ನಡ್ಕೋ, ನಾನಿನ್ ಬರ್ತೀನಿ. ಹೌದು, ನೀವೆಲ್ಲಿದ್ದೀರಾ ತಾತ? ಏನ್ ಕೆಲ್ಸ ಮಾಡೋದು ನೀವು? ನಾನಿಲ್ಲೇ ಹತ್ರದಲ್ಲಿರೋದು. ಯಾರಾದ್ರೂ ಯುವಕರು ಚಿಂತೆಲಿದ್ರೆ ಸಮಾಧಾನ ಮಾಡಿ 4 ಒಳ್ಳೆ ಮಾತಾಡ್ತೀನಿ. ಬರ್ತೀನಿ. ಆಗ್ಲಿ ತಾತ. ಗೋಲುಮಾಲು ಮಾಡೋ ಜಾದುಗಾರು ಇವ್ರು, ಮಾಯಗೀಯ ಮಾಡೋ ಮಾಂತ್ರಿಕಾರ ನೋಡು, ಬಣ್ಣ ಬದಲಾಯಿಸೋ ಕಪ್ಪು ಮನುಷ್ಯರು, ಎಂದರು ಮಹಾನುಭಾವುಲು. ಹೇ ಗೋಲುಮಾಲು ಮಾಡೋ ಜಾದುಗಾರು ಇವ್ರು, ಮಾಯಗೀಯ ಮಾಡೋ ಮಾಂತ್ರಿಕಾರ ನೋಡು, ಬಣ್ಣ ಬದಲಾಯಿಸೋ ಕಪ್ಪು ಮನುಷ್ಯರು, ಎಂದರು ಮಹಾನುಭಾವುಲು. ಹೇ ಕಾಯ ಕೂಡ ಒಂದೇ ಮಾಡುತ್ತಾರೆ, ಸಿಕ್ಕಿದ್ದೆಲ್ಲ ಬಾಚಿ ಬೆಳೆದುಕೊಳ್ತಾರೆ. ಕದ್ದೀಮರನ್ನು ನೀನು ನಂಬಬಾರದೆ, ಇವರು ದೊಡ್ಡ ಕಳ್ಳರು. ಕಾಯ ಕೂಡ ಒಂದೇ ಮಾಡುತ್ತಾರೆ, ಸಿಕ್ಕಿದ್ದೆಲ್ಲ ಬಾಚಿ ಬೆಳೆದುಕೊಳ್ತಾರೆ. ಕದ್ದೀಮರನ್ನು ನೀನು ನಂಬಬಾರದೆ, ಇವರು ದೊಡ್ಡ ಕಳ್ಳರು. ಹೇ ಗೋಲುಮಾಲು ಮಾಡೋ ಜಾದುಗಾರು ಇವ್ರು, ಮಾಯಗೀಯ ಮಾಡೋ ಮಾಂತ್ರಿಕಾರ ನೋಡು, ಬಣ್ಣ ಬದಲಾಯಿಸೋ ಕಪ್ಪು ಮನುಷ್ಯರು, ಎಂದರು ಮಹಾನುಭಾವುಲು. ಬಾಸು ಖಜಾನೆನ ಖಾಲಿ ಮಾಡೋ ಖತರ್ನಾಕ್ ಜನಗಳು, ತಮಾಷೆನ ನೋಡ್ತಾರಿವರು. ಇವರ್ ವೆಲ್ಕಮು. ದಿನಾಲು ಇವರ ಯುದ್ಧನ ನೋಡು, ಗಾಂಧಿ ತಾತ ಸಾಕ್ಷಿಯು. ವಿಶೇಷರ ರಾಜ್ಯ ಅಂದ್ರೆ ಫುಲ್ಲು ಇನ್ಕಮು. ಹೇ ನವಾಬು ಇವರು ದೊಡ್ಡರು, ಹತ್ತಿರ ಬಂದರೆ ಕೊಚ್ಚಾಕ್ತಿವಿ, ದಂಗಲ್ ಬಜಾರ್ಗೆ ಓಟಾಕ್ತಿವಿ. ಕೆಟ್ಟೋದ್ರು ಕೂಡ ನಗ್ಬಿಡ್ತೀವಿ, ಆ ಭಕ್ತೋರು ನಗ್ರೆ ಹತ್ಬಿಡ್ತೀವಿ. ಪಕ್ಕ ನಾವು ಭಾರತೀಯರು. ಓಕೆ, ಎಂದರೋ ಮಹಾನುಭಾವುಲು. ಹೇ ಗೋಲುಮಾಲು ಮಾಡೋ ಜಾದುಗಾರು ಇವ್ರು, ಮಾಯಗೀಯ ಮಾಡೋ ಮಾಂತ್ರಿಕಾರ ನೋಡು, ಬಣ್ಣ ಬದಲಾಯಿಸೋ ಕಪ್ಪು ಮನುಷ್ಯರು, ಎಂದರು ಮಹಾನುಭಾವುಲು. ಹೇ ಗೋಲುಮಾಲು ಮಾಡೋ ಜಾದುಗಾರು ಇವ್ರು, ಮಾಯಗೀಯ ಮಾಡೋ ಮಾಂತ್ರಿಕಾರ ನೋಡು, ಬಣ್ಣ ಬದಲಾಯಿಸೋ ಕಪ್ಪು ಮನುಷ್ಯರು, ಎಂದರು ಮಹಾನುಭಾವುಲು. ಅಯ್ಯೋ, ನಾನೇ ತಪ್ಪಾಗಿ ತಿಳ್ಕೊಂಡಿದ್ನ ಅವನ್ನ. ಇದೇ ನಿಜವಾದ ವಿಷಯ ನಿಶಾ. ಥ್ಯಾಂಕ್ಸ್ ಅಖಿಲ್, ನಿಜ ಹೇಳಿದ್ದಕ್ಕೆ. ನೀನೇ ಅವನ್ನ ಸುಮ್ಮನೆ ಅಪಾರ್ಥ ಮಾಡ್ಕೊಂಡಿದ್ದು. ಈಗ ತಾನೇ ಆಚೆ ಬಂದ್ರು, ನೀನ್ ರೆಡಿಯಾಗಿರು. ಏಯ್ ಹೇಳ್ಕೊಡ್ರ. ಏಯ್ ಗಾಡಿ ಹತ್ಕೋ. ಏಯ್ ಗಾಡಿ ತೆಗಿರೋ. ಹಲೋ. ಏ ಹೀರೋ, ಸಿನಿಮಾಗೆ 2 ಕಾರ್ಡ್ ಬಿದ್ದಾಗಿದೆ, ಬರ್ತಾ ಇರೋ.
ಅಮಲಾಪುರ ಪ್ರಾಜೆಕ್ಟ್ ಫೈಲ್ ಏನಾಯ್ತು? ತರ್ತಾ ಇದ್ದಾನೆ ಸರ್. ಕೊಟ್ಟಿಲ್ಲ ಅಂತಂದ್ರೆ ಸರಿಯಾಗಿ ನೋಡ್ಕೋತೀನಿ. ನಿನ್ ಮೇಲೆ ಸಾಯಷ್ಟು ಪ್ರೀತಿ ಇದೆ. ನನ್ನ ಹುಡುಗಿನ ಯಾರು ಈ ಜಾಗ ಕರ್ಕೊ ಬಂದ್ರು ಅವ್ರನ್ನೆಲ್ಲ ಸಾಯಿಸುವಂತ ಧೈರ್ಯನೂ ನನಗಿದೆ. ಎದ್ರು ಸರಿಯಾಗಿ ನೋಡು. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡಪ್ಪ. ಮಂಟಿನೋ ಅಂತ ಕೆಲಸ ಮಾಡಿಬಿಟ್ಟೆ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಿರೋನು ಧೈರ್ಯವಂತ, ಇದ್ರಿಗಿರೋ ತಪ್ಪನ್ನು ಕೂಡ ಕ್ಷಮಿಸೋನು ಬಲವಂತ. ಪ್ರೀತಿನ ಪ್ರೀತಿಯಿಂದಾನೆ ಗೆಲ್ಬೇಕು, ಆದ್ರೆ ನಿಮ್ ಹಾಗೆ ದುಡ್ಡಿಂದ ಅಲ್ಲ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ನನ್ನ ಕೈಲಿದೆ ಅನ್ನೋದು ನೀನ್ ಮರ್ತೋಗ್ಬಿಟ್ಟಿದ್ಯಾ? ನಾನ್ ಮನ್ಸ್ ಮಾಡ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯ? ಮಾಡಿ ನೋಡೋಣ. ಮಾಡಿ ತೋರಿಸಿ ಸರ್. ಅಯ್ಯೋ ದೇವ್ರೆ, ಏನ್ ಮಾಡ್ಬೇಕು ಅಂತ ಹೇಳ್ತೀಯೋ? ಹಲೋ ಕಲೆಕ್ಟರ್ ಸರ್. ಹಾ ಹೇಳಿ, ಏನ್ ಬೇಕಿತ್ತು? ಮಿನಿಸ್ಟರ್ ಸುಧಾಕರ್ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಸರ್. ಇನ್ಯಾವ ಮಿನಿಸ್ಟರ್ ಸುಧಾಕರ್ ಅವರು? 1 ಅವರ್ ಮುಂಚೆ ಮಿನಿಸ್ಟರ್ ಸುಧಾಕರ್, ಈಗ ಬರೀ ಸುಧಾಕರ್. ನಿಮಗೆ ಗೊತ್ತಿಲ್ವಾ? ಏನೋ ಮಾತಾಡ್ತಿದ್ದೆ ನೀನು. ಸರ್ ನಾನೇ ಅಲ್ಲ ಸರ್, ಎಲ್ಲಾ ಕಡೆ ಅದೇ ಕೇಳಿಸ್ತಾ ಇರೋದು. ಏನೇ ಇರ್ಲಿ, ಕಂಗ್ರ್ಯಾಚುಲೇಷನ್. ನೀವಿರಿ ಅಣ್ಣ, ಇವನು ತೆಲಂಗಾಣಾಗ ಮಾಡಿದಾನ ಇಲ್ಲ ಆಂಧ್ರಾಗ ಮಾಡಿದಾನ ಅಂತ ನಾನು ಇವಾಗ ತಿಳ್ಕೊಂತೀನಿ. ಹಲೋ ಸೇಟು, ಮಿನಿಸ್ಟರ್ ಸುಧಾಕರ್ ಅವ್ರು ಮಾತಾಡ್ಬೇಕಂತೆ. ಎಲ್ಲೇ ಸುಧಾಕರ್, ಎಲ್ಲೇ ಮಿನಿಸ್ಟರ್, ನಿಮ್ದು ಸುಮ್ಮನೆ ಇಲ್ಲ ಅಂದ್ರೆ ನಿಮ್ದು ಕೂಡ ಜೈಲ್ಗೆ ಹೋಗ್ತೀರಾ. ಹಲೋ ಸೇಟು, ಇಲ್ಲಿ ಸಿಗ್ನಲ್ ಸಿಗ್ತಲ್ಲ ಅನ್ಸುತ್ತೆ, ನಾ ಆಮೇಲೆ ಮಾಡ್ತೀನಿ. ಹಲೋ ಹಲೋ, ಏನೋ ಇದು? ಏನ್ ನಡೀತಾ ಇದೆ ಇಲ್ಲಿ? ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಆ ಕಡೆ ಒಂದ್ಸಲ ಲುಕ್ ಹಾಕು. ಎಕ್ಸ್ಕ್ಯೂಸ್ ಮಿ ಸರ್. ಹಾ, ಯಾರು ನೀವು? ಹಾ, ಕೂತ್ಕೋ. ನೀನು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ನಾನು ಯೋಚನೆ ಮಾಡಿ ಏನ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಫೈಲ್ನ ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾವಿಷ್ಟು ಪ್ರಾಮಾಣಿಕವಾಗಿದ್ರೂ ಕೂಡ ನಮ್ಮ ಕೈಗಡೆ ಇಷ್ಟೊಂದು ಅನ್ಯಾಯ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಸರಿಯಾಗಿ ನಾವು ಆಕ್ಷನ್ ತಗೋಬೇಕು. ಏನೇ ಆದ್ರೂ ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಸರಿಯಾಗಿ ಯೋಚಿಸಿ ಸರಿಯಾದ ನಿರ್ಧಾರನ ತಗೋಬೇಕು. ಹಲೋ ಸರ್, ಎಲ್ಲಿದ್ದೀರಿ ನೀವು? ಅಲ್ಲಿಗೆ ಬರ್ತಿದ್ದೇವೆ ಸರ್. ಹಾ, ಏನೇ ಆದ್ರೂ ಯಾವುದೇ ಕಾರಣಕ್ಕೂ ಆ ಮಿನಿಸ್ಟರ್ನ ಸುಮ್ಮನೆ ಬಿಡಬಾರ್ದು. ನಮ್ಮ ಸಮಾಜಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ, ಆದ್ರೆ ಏನ್ ನಡೀತಾ ಇದೆ, ಇವ್ರ ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು. ಇಲ್ಲಿ ಕೇಳಿ, ಅಮಲಾಪುರಂ ಅಲ್ಲಿ ನಡೆದ ವಿಷಯ ನಿಜಾನಾ? ಓಕೆ, ನೀವಿನ್ನ ಹೊರಡಿ. ನನ್ನ ಮತದಾರರಿಗೆ ನನ್ನ ಪ್ರಜಾಪ್ರಭುತ್ವದ ಕಡೆಯಿಂದ ಮೊದಲು ಕ್ಷಮಾಪಣೆಯನ್ನ ಕೇಳ್ತೀನಿ. ಯಾಕಂದ್ರೆ ನನ್ನ ಜೊತೆಲಿ ಕೆಲಸ ಮಾಡುವಂತ ಸುಧಾಕರ್ ಅವರು ತಪ್ಪು ಕೆಲಸನ ಮಾಡಿದ್ದಾರೆ. ಆ ಅಮಲಾಪುರದಲ್ಲಿ ನಡೆದಂತ ದುರ್ಘಟನೆನ ನಾನು ಖಂಡಿಸ್ತೀನಿ. ಈಗಿಂದೀಗ್ಲೇ ಪೊಲೀಸ್ನವ್ರಿಗೆ ಆದೇಶಿಸ್ತೀನಿ, ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳ್ತೀನಿ. ಅಲ್ಲಿ ನಡೆದಂತ ಎಲ್ಲಾ ದುರ್ಘಟನೆಗಳಿಗೂ ಕೂಡ ನಾನು ನನ್ನ ಸರ್ಕಾರ ಕ್ಷಮೆನ ಕೇಳಿ ಅನ್ಯಾಯಕ್ಕೆ ಖಂಡಿತವಾಗ್ಲೂ ಶಿಕ್ಷೆನ ಕೊಡಿಸ್ತೀನಿ ಅಂತ ನಾನು ಹೇಳ್ತೀನಿ. ಈ ಕಷ್ಟ ಮತ್ತೆ ಕಣ್ಣೀರು ಬರ್ದಿರೋ ಹಾಗೆ ನಿಮ್ಮನ್ನ
ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಮತ್ತೆ ನನ್ನ ಸರ್ಕಾರದ್ದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಿನ್ನ ಕಾರಣದಿಂದಾಗಿ ಇದೆಲ್ಲ ಕಂಡುಹಿಡಿಯೋದಕ್ಕಾಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನ್ರೋ? ಯಥಾ ರಾಜ ತಥಾ ಪ್ರಜಾ. ಏನು? ಅದೇನಂತ ನಾನು ಹೇಳ್ತೀನಿ ಸರ್. ಇಷ್ಟು ದಿನ ನೀವೆಲ್ಲ ನಮ್ಮನ್ನ ನಾಯಿಗಳ ಥರ ನೋಡ್ತಾ ಇದ್ರಿ, ಅದಕ್ಕೆ ವಿಶ್ವಾಸ ತೋರಿಸ್ತೀನಿ ಬನ್ನಿ. ಎಲ್ಲ ನಿನ್ನಿಂದಾನೆ. ಏನು ಹಿಂಗಾಗೋಯ್ತು? ಸರ್ ನೀವು ನಡೀರಿ, ನಾನು ಇದ್ದೀನಿ ನಿಮಗೆ. ಹನೀಶಾಗ್ ನಿನ್ನ ಬಗ್ಗೆ ಎಲ್ಲದನ್ನೂ ಹೇಳ್ಬಿಟ್ಟಿದ್ದೀನೋ? ಇನ್ನ ಎಷ್ಟೊತ್ತು? ಸಾರಿ ಬಂಗಾರ, ಲೇಟ್ ಆಗೋಯ್ತು. ನಾನು ಹೇಳಿದ್ರೆ ದಿವಸ ನಿನಗೆ ಸಫರ್ ಆಗುತ್ತೆ ಅಂತ ನಾನೇನು ನಿಜ ಹೇಳಲಿಲ್ಲ. ಗುಂಡಿಗೆಯಲ್ಲಿ ಗುಂಡು ಸೂಜಿ ಚುಚ್ಚಿದಂಗೈತೆ, ಗುಂಡಿನಲ್ಲಿ ಕಾರ ಬಂದು ಮೆತ್ತಿದಂಗೈತೆ, ರಾತ್ರಿಯೆಲ್ಲ ಕನಸಲ್ಲಿ ಬಂದು ಕೊಲ್ಲುತ್ತೀಯಲ್ಲೇ, ಬಾಧೆಯಲ್ಲಿ ನನ್ನ ದೂಕಿ ಹೋಗಬೇಡವೇ, ಗುಂಡಿಗೆಯಲ್ಲಿ ಗುಂಡು ಸೂಜಿ ಚುಚ್ಚಿದಂಗೈತೆ, ಏನೇ ಅಂತ ನಾ ನಿನ್ನ ಹಿಂದೆ ಬಿದ್ದೆ, ನೀನೇ ನನ್ಗಿನ್ನು ಸ್ಪೆಷಲ್ಸು ಇಲ್ವೇ, ನಿನ್ ಪ್ರೀತಿಗೆ ನಿನ್ಗೆ ಒಂದು ವಂದನೆ ಮಾಡ್ತೀನಿ. ಗುಂಡಿಗೆಯಲ್ಲಿ ಗುಂಡಿಗೆಯಲ್ಲಿ ಗುಂಡು ಸೂಜಿ ಚುಚ್ಚಿದಂಗೈತೆ, ಗುಂಡಿನಲ್ಲಿ ಖಾರ ಬಂದು ಮೆತ್ತಿದಂಗೈತೆ. Everybody say no to the love. Everybody say no to the love. Everybody say no to the love. No say no love. Say no. ಹೇ ಅಲ್ಲಿ ಇಲ್ಲಿ ನನ್ನ ಲವ್ಲಿ ಬೀಳ್ದಲ್ಲೇ ಹುಡುಗಿ, ಹೀಗೆ ಬಿಟ್ಬಿಟ್ರೆ ನನ್ನ ಹೆಂಗೆ, ನನ್ನ ಸುತ್ತ ಎಲ್ಲ ಈಗ ಸೋಲೋ ಅನಿಸುತ್ತಾ ಇದೆ, ಫೇಸ್ಬುಕ್ ಸ್ಟೇಟಸ್ ಕೂಡ ಬದಲಾಯ್ತೆ.